ಅವರು ಸರ್ ಚೆನ್ನಾಗಿ ಬರ್ತಾ ಇದೆ, ನೀವು ನಿಮ್ದು ಒಂಚೂರು ಪಾಸ್ವರ್ಡ್ ಗೀಸ್ವರ್ಡ್ ಕೊಟ್ಟು ದುಡ್ಡು ಗಿಟ್ಟು ಬಂದರೆ ನೋಡ್ತೀನಿ ಅಂದರು. ನಾನು ಹೌದಾ ದುಡ್ಡೆಲ್ಲ ಬರುತ್ತೆ ರೀ ಇದಕ್ಕೆ ಅಂತ. ರೀ ಬರುತ್ತೆ ಕೊಡ್ರಿ ಅಂತ ಕೊಟ್ಟೆ. ಅವ್ರು ನೋಡ್ಬಿಟ್ಟು ವಾವ್ ಕಂಗ್ರಾಚುಲೇಷನ್, 8,000 ರೂಪಾಯಿ ದುಡ್ಡಿದೆ ನಿಮ್ಮ ಅಕೌಂಟಲ್ಲಿ ಅಂದರು. 8,000 ರೂಪಾಯಿ ಇದೆ ಅಂದರು. ಕೊಡಿ 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 ನಮ್ಮ ಗೌರಿ ಹುಟ್ಟಿದ ದಿನ ಜನತಾ ಕರ್ಫ್ಯೂ ಇತ್ತಲ್ಲ, ಮಾರ್ಚ್ 22, ಜನ ಎಲ್ಲ ತಟ್ಟೆ ಚೊಂಬಲ್ ಹೊಡಿತಿದ್ರಲ್ಲ, ಆ ದಿನ ನನ್ನ ಮಗಳು ಹುಟ್ಟಿದ್ದು. ಅವತ್ತು ನನಗೆ ತುಂಬ ಭಯಂಕರ ನೋವಿನ ದಿನ ಅದು. ನನ್ನ ಮಗಳು ಹುಟ್ಟಿದ ದಿನ ಭಯಂಕರ ನೋವಿನ ದಿನ ಅದು. ಯಾಕಂದರೆ ಅವ್ಳು ಡಿಸೈಡ್ ಮಾಡ್ಸೋಕ್ಕಂಥ ಕಾಸಿರಲಿಲ್ಲ ನನಗೆ. ಡಿಸ್ಚಾರ್ಜ್ ಹಿಂಗೋ ಮಾಡ್ಬೋದು, ನನ್ನ ಭಾವನೋ ಯಾರೋ ಸ್ವಲ್ಪ ಸಹಾಯ ಮಾಡ್ಬೋದು, ಇಲ್ಲಿಂದ ಹೋಗ್ಬೋದು. ಆದರೆ ಅದಾದ ಮೇಲೇನು ಬಾಡಿಗೆ ಏನು ಕಟ್ಟೋದು, 12,000 ರೂಪಾಯಿ ಬಾಡಿಗೆ, ಅದೆಷ್ಟೋ ಸಬ್ಸ್ಕ್ರೈಬರ್ ಆಗಬೇಕು, ವಾಚ್ ಅವರ್ ಆಗಬೇಕು ಅಂತೆಲ್ಲ, ಇದೆಲ್ಲ ನನಗೆ ಹನುಮಂತ ರೆಡ್ಡಿ ಮಾಡಿಕೊಟ್ಟಿರೋದು. ನಂಗೆ ಅದಕ್ಕೆ ತುಂಬ ಜನ ಕೇಳ್ತಾರೆ ಸರ್ ಇದು ಮಾನಿಟೈಸ್ ಮಾಡ್ದೆ ಹೆಂಗೆ ಅಂತ. ನಾನು ಫುಲ್ ಶಾಕ್ ಆಗ್ಬಿಡ್ತೀನಿ, ಹೆಂಗೆ ಯೋಚನೆ ಮಾಡ್ತೀನಿ. ಅವ್ರು ನಂಗೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ, ಮೋಸ ಮಾಡ್ತೀನಿ ಅನ್ಕೋತಾರೆ. ಸರ್ ಏನು ಸರ್ 2 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ನಿಮಗೆ, ಇದು ಗೊತ್ತಿಲ್ಲ ನಿಮಗೆ ಅಂತ. ಆ್ಯಕ್ಚುಲಿ ನಂಗೆ ಮಾಡಿಕೊಟ್ಟಿರೋದೇ ಬೇರೆಯವರು ಅದನ್ನು. ಪ್ರೇಮ ವಿವಾಹ ಆಗಿ ಎರಡೂ ಕುಟುಂಬಗಳಿಂದ ದೂರ ಏನಾಗಿರಲಿಲ್ಲ, ಅದು ಎರಡೂ ಕುಟುಂಬಗಳಿಂದ ಒಂದು ರೀತಿಯ ಅವಮಾನದ ಕಣ್ಣಿನಲ್ಲಿದ್ದಂಥ ನಮಗೆ ಬಹುತೇಕ ನಂಗೆ ಅನ್ಸೋದು ಏನು ಗೊತ್ತಾ, ಒಂದು ಪ್ರೇಮ ವಿವಾಹ ಆದಾಗ ಇಬ್ಬರು ಪೇರೆಂಟ್ ಇವ್ರು ಸೋಲಿಂದ ಬಯಸ್ತಾರೆ. ಯು ಡೋಂಟ್ ಬಿಲೀವ್, ಇಡೀ ಪನಿನ ಹರಿದೋದ್ರೆ ಹಿಂದುಗಡೆ ಫುಲ್ ಅದು ಎಷ್ಟು ನೇತಾಡೋಕ್ಕೆ ಎಷ್ಟು ಬೇಕು ಅಷ್ಟು ಬಿಟ್ಟು ಹಾಗೆ ಮಾಡೋರು. ನಾನು ಅವಕಾಶ ವಂಚಿತನಾಗಿ ಫ್ರಸ್ಟ್ರೇಷನ್ ಒದ್ದಾಡ್ತಿದ್ದ ದಿನಗಳಲ್ಲಿ ಆಕೆ ದೊಡ್ಡ ಕಲಾವಿದೆ, ತುಂಬ ದೊಡ್ಡ ಕಲಾವಿದೆ, ತುಂಬ ಬ್ಯುಸಿ ಇದ್ದರು ಅವ್ರು. 4-4 ಸೀರಿಯಲ್ ಮಾಡೋರು, ದುಡ್ಡು ಬರೋದು, ಅವರು ನನಗೆ ಕಾಸು ಕೊಡೋರು ಮೇಂಟೆನೆನ್ಸ್ಗೆ, ಇದಕ್ಕೆಲ್ಲ. ನಾನು ಚಿಕ್ಕದೊಂದು ಆಫೀಸ್ ಥರ ಏನೋ ಮಾಡ್ಕೊಂಡಿದ್ದೆ, ಅದು ಬಾಡಿಗೆ ಕಟ್ಟೋರು. ನಮ್ಮ ಡಾಕ್ಯುಮೆಂಟ್ರಿಗೆ ಅದಕ್ಕೆ ಇದೆ ಅಂತ ಅದು ಬಾಡಿಗೆ ಕಟ್ಟೋರು. ಅವ್ರ ಕುಟುಂಬದ ಯಾವುದೋ ಒಂದು ಫೋಟೋ ತೋರಿಸಿ, ನೋಡಿ ಇವ್ರಿಗೆ ಶ್ರೀಮಂತ ಮಾಡಿದ್ದಾರೆ, 30 ಐಟಮ್ ಇಟ್ಟಿದ್ದಾರೆ. ಅಳ್ತಿದ್ಲು ಅವಳು. ನಮ್ಮ ಗಿರಿರಾಜ್ ಸರ್ ಬಂದರು, ಅವ್ರು ಪಾಪ ನಮ್ಮ ಹತ್ರ ಬರೋರು ಯಾವಾಗಲೂ. ಯಾಕೆ ಹೇಳ್ತಾಳೆ ಅವಳು ಅಂತ ಕೇಳೋದು. ಸರ್ ಅದೇ ಹಿಂಗೆ ಎಷ್ಟು ಐಟಮ್ ಮಾಡೋರಮ್ಮ ಅವರು? 30 ಐಟಮ್ ಮಾಡೋರೆ ಸರ್ ಅಂತ. ನಾಡ್ದು ಬರ್ರ ಮನೆಗೆ ಅಂದರು. ಅವ್ರ ಮನೆ ಮಾಡಿರೋಡಲ್ಲಿ ಹೋದರೆ 35 ಐಟಮ್ ಮಾಡೋರೆ. JS ಯುರುದ್ರಪ್ಪನವ್ರದ್ದು ಒಂದು ಸಾಲಿದೆ, ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ, ತಿರುಗಿ ನೋಡಲು ಬಾಳೆಂಬುದು ಋಣದ ರತ್ನಗಣಿಯು ಅಂತ. ಅವ್ರ ಹೆಸರು ಹನುಮಂತ ರೆಡ್ಡಿ ಅಂತ ಹೇಳಿ. ಅವರು ತುಂಬ ದೊಡ್ಡ ಮನುಷ್ಯ. ಅವರು ಈಗ ಎಲ್ಲೇ ಇದ್ದು ಚೆನ್ನಾಗಿರಲಿ, ಯಾಕಂದರೆ ಅವ್ರು ನನ್ನ ಕಾಂಟ್ಯಾಕ್ಟಲ್ಲಿ ಇಲ್ಲ ಈಗ. ಅವರೇ ನನ್ನಿಂದ ಯಾಕೋ ದೂರ ಆದರು ಅವರು. ಕೋವಿಡ್ ಬರುವ 6 ತಿಂಗಳು ಮೊದಲು ಅವ್ರು ನಂಗೆ ಸಿಕ್ಕು ಒಂದು ಮಾತು ಹೇಳ್ತಾರೆ. ನಾವು ಒಂದು ವರ್ಕ್ಶಾಪ್ ಮಾಡಿದ್ವಿ, ಆ ವರ್ಕ್ಶಾಪಲ್ಲಿ ಪರಿಚಯ ಆಗಿದ್ದರು. ಅವ್ರು ನನಗೇನು ವಯಸ್ಸಲ್ಲೂ ದೊಡ್ಡವರು, ಬುದ್ಧಿಲೂ ದೊಡ್ಡವರು ಅವರು. ಹಾಗಾಗಿ ಅವರು ನನ್ನ ಗುರುಗಳೇ ಅಂತ ಕರಿತಿದ್ರು. ಯಾಕಂದ್ರೆ ನಾನು ಒಂದು 3-4 ದಿನ ಆ್ಯಕ್ಟಿಂಗ್ ಕ್ಲಾಸಸ್ ಏನೋ ಮಾಡ್ತಿದ್ವಿ ನಾವು. ಗುರುಗಳೇ ರೀ ಹಂಗೆಲ್ಲ ಅನ್ಬೇಡ್ರಿ ರೀ, ಸುಮ್ಮನೆ ಪರಮೇಶ್ ನೀವು ಪಾಠ ಹೇಳಿದ್ವಿ ಏನೋ ಅವ್ರಿಗೊಂಥರ ಅಭಿಮಾನ ಅವ್ರಿಗೆ. ಅವ್ರು ಬಂದು ಸರ್ ನೀವು ಯೂಟ್ಯೂಬಲ್ಲಿ ವೀಡಿಯೋ ಹಾಕ್ತಿರ್ತೀರಲ್ಲ, ವೀಡಿಯೋ ಹಾಕೋದು ವಾಟ್ಸಪ್ಪಲ್ಲಿ ಎಲ್ರಿಗೂ ಶೇರ್ ಮಾಡೋದು ಲಿಂಕ್, ಅದೊಂದು 100 ಜನ 20 ಜನ ಹಿಂಗೆಲ್ಲ ನೋಡೋರು ಅದನ್ನ. ಅವರು ಸರ್ ಚೆನ್ನಾಗಿ ಬರ್ತಾ ಇದೆ, ನೀವು ನಿಮ್ದು ಒಂಚೂರು ಪಾಸ್ವರ್ಡ್ ಗೀಸ್ವರ್ಡ್ ಕೊಟ್ಟು ದುಡ್ಡು ಗಿಟ್ಟು ಬಂದರೆ ನೋಡ್ತೀನಿ ಅಂದರು. ನಾನು ಹೌದಾ ದುಡ್ಡೆಲ್ಲ ಬರುತ್ತೆ ರೀ ಇದಕ್ಕೆ ಅಂತ. ರೀ ಬರುತ್ತೆ ಕೊಡ್ರಿ ಅಂತ ಕೊಟ್ಟೆ. ಅವ್ರು ನೋಡ್ಬಿಟ್ಟು ವಾವ್ ಕಂಗ್ರಾಚುಲೇಷನ್, 8,000 ರೂಪಾಯಿ ದುಡ್ಡಿದೆ ನಿಮ್ಮ ಅಕೌಂಟಲ್ಲಿ ಅಂದರು. 8,000 ರೂಪಾಯಿ ಇದೆ ಅಂದರು. ಕೊಡಿ 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 ನಾನು ತುಂಬ ದೊಡ್ಡ ಅಮೌಂಟ್ ನನಗೆ 2019 ಆಸ್ಪಾಸ್ನಲ್ಲಿ. ಅದಕ್ಕೆ ಬರುತ್ತೆ, ಅದಕ್ಕೆ ಏನೋ ಹಾಕಬೇಕು ಪಾಸ್ವರ್ಡು, ಅಡ್ರೆಸ್ ವೆರಿಫಿಕೇಷನ್. ಇದೆಲ್ಲ ಡ್ರೋನ್ ಸರ್, ಸುಮ್ಮನೆ ರೀ ಸರ್ ಹಂಗೆಲ್ಲ ಆಗಲ್ಲ ಅಂತ ನಾನು. ಅದಾಯಿತು. ಅವರು ಹುಡ್ಕೊಂಬಂದು ಜಯನಗರ ನ್ಯಾಷನಲ್ ಕಾಲೇಜ್ ನಂಗೆ ತುಂಬ ನೆನಪಿದೆ. ಸಂಜೆ 6-6:30 ನಮ್ಮ ನಾಟಕದ ರಿಹರ್ಸಲ್ ಇತ್ತು ಅವತ್ತು. ಶೋ ಒಂದು 3-4 ದಿನ ಬಿಟ್ಟು ರಿಹರ್ಸಲ್ ಇತ್ತು. 6-6:30ಗೆ ರಿಹರ್ಸಲ್ಲು. ಒಂದು ಅರ್ಧ ಗಂಟೆ ಮುಂಚೆ ಬರ್ತೀನಿ ಅಂದರೆ ಅವ್ರ ಕಂಪ್ನಿಯಿಂದ ಡೈರೆಕ್ಟಾಗಿ ಬಂದಿದೆ ವಿತ್ IT ಇಂಜಿನಿಯರ್ ಡ್ರೆಸ್ ಹಾಕ್ಕೊಂಡು. ಆಗ ಇದರಲ್ಲಿ ಬರಮ್ ನೋಡಿ 8,000 ರೂಪಾಯಿ ದುಡ್ಡಿದೆ, ನೀವು ಮಾಡಿ ವೀಡಿಯೋಸ್ ಮಾಡಿ ಇದು ಕ್ಲಿಕ್ ಆಗಿಬಿಡ್ತೀರ ಹಂಗೆ ಹಿಂಗೆ ಅಂತ. ಏನು ಹೇಳ್ತಾರೆ, ಯಾಕೆ ನಮ್ಗೆ ಇಲ್ಲಿ ಡಾಕ್ಯುಮೆಂಟ್ಸ್ ದುಡ್ಡು ಕಾಸು ಬರುತ್ತಲ್ಲ, ನಮಗೊಂದು ಅಹಂಕಾರ ನಮಗೆ. ಏನು ಹೇಳ್ತೀರಿ ರೆಡ್ಡಿ ಅವರೇ ಬಿಡಿ ಹಾಗೆ ಹೀಗೆ ಅಂತ. ಅವರಿಲ್ಲ ಹಂಗೆ ಹಿಂಗೆ ಅಂತಂದ್ರೆ ಆಯ್ತು ಸರಿ ಬಿಡಿ ನೋಡ್ತೀನಿ ಅಂದ್ಬಿಟ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ. ಅವ್ರು ಹೊಟ್ಟೋದ್ರು ಪಾಪ. ಅವರೇ ನೋಡಿ ನಮಗೆ ಗೊತ್ತೇ ಇಲ್ಲ ಅದು. ಅವರು ಹುಡ್ಕೊಂಬಂದು ಏನೋ 1-2 ಅಕ್ಷರ ಹೇಳ್ಕೊಟ್ಟಿದ್ವಿ ಅನ್ನೋ ಗೌರವಕ್ಕೆ ಹೇಳೋಗಿದ್ದಾರೆ. ಅದಾದ್ಮೇಲೆ ಹೊಡಿತು ಬಿಡಿ ಕೋವಿಡ್. ನಮಗೆ ಕೋವಿಡ್ ಹೊಡಿತು. ಅವಾಗ ಬೇರೆ ದಾರಿ ಇಲ್ಲದೆ ಮನೇಲಿ ಕೂತ್ವಿ ನಾವು. ನಾಟಕ ಸಿನಿಮಾದವರು ಫಸ್ಟ್ ಕ್ಲೋಸ್ ಆಗಿದ್ದೆ ಜನ ಸೇರಬಾರ್ದು ಅಂತ. ಸೊ ಆಬ್ವಿಯಸ್ಲಿ ನಾಟಕ ಕಟ್ಟು, ಡಾಕ್ಯುಮೆಂಟ್ರೀಸ್ ಯಾರು ಕರೀತಾ ಇಲ್ಲ, ಕಂಪ್ನಿಗಳೇ ಮುಚ್ಚೋದ್ವು, ಹೊರಗಡೆನೇ ಹೋಗಂಗಿಲ್ಲಲ್ಲ. ಅವಾಗ ಅವಾಗ ನನ್ನ ಪತ್ನಿ, ನನ್ನ 2ನೇ ಮಗಳು, ನನ್ನ 2ನೇ ಮಗು, ನಮ್ಮ ಗೌರಿ ಹುಟ್ಟಿದ ದಿನ ಜನತಾ ಕರ್ಫ್ಯೂ ಇತ್ತಲ್ಲ, ಮಾರ್ಚ್ 22, ಜನ ಎಲ್ಲ ತಟ್ಟೆ ಚೊಂಬಲ್ ಹೊಡಿತಿದ್ರಲ್ಲ, ಆ ದಿನ ನನ್ನ ಮಗಳು ಹುಟ್ಟಿದ್ದು. ಅವತ್ತು ನನಗೆ ತುಂಬ ಭಯಂಕರ ನೋವಿನ ದಿನ ಅದು. ನನ್ನ ಮಗಳು ಹುಟ್ಟಿದ ದಿನ ಭಯಂಕರ ನೋವಿನ ದಿನ ಅದು. ಯಾಕಂದರೆ ಅವ್ಳು ಡಿಸೈಡ್ ಮಾಡ್ಸೋಕ್ಕಂಥ ಕಾಸಿರಲಿಲ್ಲ ನನಗೆ. ಡಿಸ್ಚಾರ್ಜ್ ಹಿಂಗೋ ಮಾಡ್ಬೋದು, ನನ್ನ ಭಾವನೋ ಯಾರೋ ಸ್ವಲ್ಪ ಸಹಾಯ ಮಾಡ್ಬೋದು, ಇಲ್ಲಿಂದ ಹೋಗ್ಬೋದು. ಆದರೆ ಅದಾದ ಮೇಲೇನು ಬಾಡಿಗೆ ಏನು ಕಟ್ಟೋದು, 12,000 ರೂಪಾಯಿ ಬಾಡಿಗೆ. ಓನರ್ ಒಳ್ಳೆಯರಿದ್ದರು, ಅವರು ನಮ್ಮ ಸಿನಿಮಾಗೆ ಸಂಬಂಧಪಟ್ಟವ್ರು, ಆಶ್ಲೆ ಅಂತ. ಬಟ್ 1 ತಿಂಗಳು 2 ತಿಂಗಳು ತಡಿಬೋದು. ಆಮೇಲೇನು ಆಯ್ತು ಇವ್ರು ಕಟ್ಕೊಂಡು ಏನು ಮಾಡೋದು. ಅವತ್ತು ಈ TV ಅವರಿಗೆ ಎಷ್ಟು ಚೆನ್ನಾಗಿ ಹೇಳ್ತಿದ್ರು ಅಂದರೆ ಇನ್ನಾಗಲ್ಲ, ಇನ್ನು ಜಗತ್ತೇ ಮುಳುಗೋಯ್ತು ಹಾಗೆ ಹಿಂಗೆ ಅಂತೆಲ್ಲ ಸುದ್ದಿ ಹಬ್ಸೋರು ಅವರು. ಕೋವಿಡ್ ಬಂದು ಜನ ಎಲ್ಲ ಸಾಯ್ತಿದ್ದಾರೆ ಅಂತೆಲ್ಲ. ಸೊ ನಾವೇನು ಮಾಡೋದು ಅಂತ ಯೋಚನೆ ಮಾಡಿದಾಗ ಅವಾಗ
ನೋಡಿ ನನ್ನ ಪತ್ನಿಯ ದೊಡ್ಡತನ ಅದು. ಅವಳೇ ಹೇಳಿದ್ದು, ಏನಾದ್ರು ಮನೇಲಿ ಕೂತು ಏನಾದ್ರು ಮಾಡ್ಬೋದು ನೋಡಿ, ಟ್ರೈ ಮಾಡಿ ಹಾಗೆ ಹೀಗೆ ಅಂತ. ದೆನ್ ವಿ ಥಾಟ್ ಆಫ್ ಡೂಯಿಂಗ್ ಸಮ್ ವೀಡಿಯೋಸ್ ಲೈಕ್ ಮನೇಲೇ ಕೂತು. ನಮ್ಗೆ ಸಾಹಿತ್ಯ ಎಲ್ಲ ಸ್ವಲ್ಪ ಗೊತ್ತು ನಮಗೆ. ಸೊ ಆವಾಗ ನಾವು ಶಿವರಾಮ್ ಕಾರಂತರ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ ಮನೇಲಿ ಕೂತು. ಅದಾದಮೇಲೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವ್ರ ಬಗ್ಗೆ ಒಂದಷ್ಟು ಈ ಥರದ್ದೆಲ್ಲ ಟ್ರೈ ಮಾಡ್ತೀವಿ ಪುಟ್ಟದು. ಆವಾಗ ಮತ್ತೆ ನಮ್ಮ ರೆಡ್ಡಿ ಫೋನ್ ಮಾಡೋದು. ಅವಾಗ ಸರ್ ಈ ವಿಡಿಯೋ ಚೆನ್ನಾಗಿ ಹೋಗ್ತಾಯಿದೆ ನೋಡಿ, ಕೋವಿಡಲ್ಲಿ ಜನ ನೋಡ್ತಾ ಇದ್ದಾರೆ ಸರ್, ಇನ್ನೊಂಚೂರು ಬೇರೆ ಮಾಡಿ ಅಂತ. ಅದಕ್ಕೆ ಏನು ಬಟ್ ಅವರು ಹೇಳ್ತಿದ್ದು ಪರಮ್ ಇದು ದುಡ್ಡು ಬರೋಷ್ಟೇನು ಎದುಳ್ತಾ ಇಲ್ಲ, ಸ್ವಲ್ಪ ಏನಾದ್ರು ಬೇರೆ ಮಾಡಿ ಹಾಗೆ ಹೀಗೆ ಅಂತ ನಾವು ಅನ್ಕೋತಾ ಇದ್ದವಾಗ ಅಷ್ಟೊತ್ತಿಗೊಂದು ನಮಗೆ ಗೊತ್ತಿಲ್ಲದೆ ಒಂದು ಘಟನೆ ನಡೆದಿತ್ತು. ನಾವು ಕನ್ನಡದ ದೊಡ್ಡ ಸಾಹಿತಿಗಳು BL ವೇಣು ಅಂತ, ಅವ್ರು ಚಿತ್ರದುರ್ಗದವರು. ಅವರು ಉದಾಹರಣೆಗೆ ವಿಷ್ಣುವರ್ಧನ್ ಸರ್ ಅವರ ವೀರಪ್ಪ ನಾಯಕಕ್ಕೆ ಡೈಲಾಗ್ ಬರೆದವರು. ಆಮೇಲೆ ದೇವ ಅಂತ ಒಂದು ಸಿನಿಮಾ ಇದೆ ವಿಷ್ಣು ಸರ್, ಅದಕ್ಕೆ ಡೈಲಾಗ್ ಬರೆದವರು. ಜನನಾಯಕ ಸಿನಿಮಾ ಡೈಲಾಗ್ ಆ ಸಿನಿಮಾಗಳು ಅಂದರೆ ವಿಷ್ಣು ಸರ್ ತುಂಬ ಬೇಕಾಗಿದ್ದರು ಅವರು. ಅವ್ರದ್ದೊಂದು ಡಾಕ್ಯುಮೆಂಟ್ರಿನ ಸರ್ಕಾರಕ್ಕೆ ಮಾಡಿಕೊಟ್ಟಿದ್ವಿ ನಾವು, ವಾರ್ತಾ ಇಲಾಖೆಗೆ. ಅದರಲ್ಲಿ ಅನ್ಲಿಮಿಟೆಡ್ ವಿಡಿಯೋನ ಈ ಕೋವಿಡಿಗೆ ಬಿಫೋರ್ ಅದೇ ಥರ ಕೂತ್ಕೊಂಡು ನಾನು ಯೂಟ್ಯೂಬ್ ಹಾಕ್ತಿದ್ದಲ್ಲ, ಅವುಗಳ ನಂಬರ್ ಜಾಸ್ತಿ ಇತ್ತು, ಬೇರೆ ಸಾಹಿತಿಗಳದ್ದು ಕಡಿಮೆ ಇತ್ತು. ಅವಾಗ ಇವ್ರು ರೆಡ್ಡಿ ನನಗೆ ಹೇಳೋದು, ನೋಡಿ ಈ ಸಿನಿಮಾದವ್ರದ್ದು ಸ್ವಲ್ಪ ಜಾಸ್ತಿ ಇದೆ ನಂಬರು, ಇವ್ರದ್ದು ಜಾಸ್ತಿ ಮಾಡಿ, ನೀವು ಹೆಂಗೋ ಸಿನಿಮಾ ಅಸ್ಟೆಂಡೇಟರ್ ಆಗಿದ್ರೆ ಯಾರನ್ನ ಕಾಂಟ್ಯಾಕ್ಟ್ ಇರ್ತಾರೆ ಅಂತ. ಆ ಟೈಮ್ಗೆ ಜಿ ಕನ್ನಡದವರು ಮಾಲ್ಗುಡಿ ಡೇಸ್ನ ಕನ್ನಡಕ್ಕೆ ಡಬ್ ಮಾಡಿದ್ರು. ಅದು ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾಡಿದ್ರು ಶಂಕರ್ನಾಗ್ ಸರ್, ನಮ್ಮ ಕನ್ನಡಕ್ಕೆ ಮಾಡಿದ್ರು. ನಾನು ಶಂಕರ್ನಾಗ್ ಫ್ಯಾನ್, ನಾನು ತುಂಬ ದೊಡ್ಡ ಫ್ಯಾನು. ಸೊ ನನಗೆ ಕುತೂಹಲ ಅವ್ರ ಬಗ್ಗೆ ಹೇಗೆ ಏನು ಅಂತ. ಆ ಶಂಕರ್ನಾಗ್ ಸರ್ ಬಗ್ಗೆ ಯಾವುದೇ ಪೇಪರ್ ಆರ್ಟಿಕಲ್ ಬಂದರೂ ಓದ್ಬಿಡ್ತಿದ್ದೆ. ಆಮೇಲೆ ನನ್ನ ತಮ್ಮ ಶಂಕರ ಅಂತ ಅನಂತನಾಗ್ ಸರ್ ಒಂದು ಪುಸ್ತಕ ಮಾಡಿದ್ರು, ಅದೆಲ್ಲ ಓದ್ತಿದ್ದೆ. ನಂಗೆ ಶಂಕರ್ನಾಗ್ ಬಗ್ಗೆ ಒಂದು ಕ್ರೇಜ್ ನಂಗೆ ಮೊದಲಿಂದ. ಸೊ ನಂಗೆ ಯಾರಿಗೆ ಕ್ರೇಜ್ ಇಲ್ಲ ಹೇಳಿ. ಸೊ ಹಂಗಾಗಿ ಆ ಥರದ್ದು ಇದ್ದಾಗ ಮಾಲ್ಗುಡಿ ಡೇಸ್ ಕನ್ನಡದಲ್ಲಿ ಬಂದಾಗ ಸೊ ಅದ್ರ ಹಿಂದೆ ಏನು ಕಥೆ ಇರ್ಬೋದು. ಯಾಕಂದ್ರೆ ಕನ್ನಡದ ಕ್ಲಾಸಿಕ್ ಅಥವಾ ಭಾರತದ ಒಂದು ಕ್ಲಾಸಿಕ್ ಧಾರಾವಾಹಿ. ಇವತ್ತು ನಾವು ವೆಬ್ ಸೀರೀಸ್ ಇತ್ಯಾದಿ ಮಾತಾಡ್ತೀವಿ. ವೆಬ್ ಸೀರೀಸ್ ಅಂತ ಹೆಸರಲ್ಲಿ ಕ್ರೈಮು, ಇನ್ನೊಂದು ಸೆಕ್ಸ್, ಇವನ್ ಎಲ್ಲನೂ ಹಾಕ್ದು ರುಬ್ತಿರ್ತಾರೆ ಇದು. ಬಟ್ ಪ್ಯೂರ್ ಕಂಟೆಂಟ್ ಒಂದು ನಮ್ಮ ಆರ್ ಕೆ ನಾರಾಯಣ ಅವರ ಒಂದು ಕಥೆಗಳ ಸಂಗ್ರಹನ ಇಟ್ಕೊಂಡು ಅದ್ಭುತವಾಗಿ, ಯಾವುದೇ ವಲ್ಗ್ಯಾರಿಟಿ ಇಲ್ಲದೆ, ನಾಟ್ ಇವನ್ ಸಿಂಗಲ್ ಸರ್ಟಿಫಿಕೇಟ್ ಸೀನ್ ಇಲ್ಲದೆ ಅದ್ಭುತವಾಗಿ ಮಾಡಿ ಶಂಕರ್ನಾಗು. ಇವತ್ತಿಗೂ ನಾವು ನೋಡ್ತೀವಲ್ಲ 35 ವರ್ಷದಿಂದ ಹೆಂಗೆ ಕ್ರಿಯೇಟ್ ಮಾಡಿರ್ಬೋದು ಅದನ್ನು ಮನುಷ್ಯ ಅಂತೇಳಿ ಅದ್ರ ಬಗ್ಗೆ ಕೇಳೋಣ ಯಾರನ್ನ ಅಂತ ಅಂದ್ಕೊಂಡಾಗ ಅವಾಗ ನಾವು ತುಂಬ ಚಿಕ್ಕವರು. ಅವಾಗ ನಮ್ಮ ರೆಡ್ಡಿಯವ್ರು ಹೇಳಿದ್ದ ಅಂದರೆ ಕಂಟೆಂಟ್ ಐಡಿಯಾ ನಂದು, ಅವ್ರು ಹೇಳಿದ್ದು ಸಿನಿಮಾದವ್ರು ಮಾಡಿ ನಂಬರ್ಸ್ ಜಾಸ್ತಿ ಬರುತ್ತೆ ಅಂತ. ಸೊ ಅವಾಗ ಆಯಿತು, ಸಿನಿಮಾದಂದರೆ ಮಾಲ್ಗುಡಿ ಡೇಸ್ ಹಿಂದಿನ ಕಥೆಗಳು ಕೇಳೋಣ, ಶಂಕರ್ನಾಗ್ ಒಡನಾಡಿಗಳು ಮಾತಾಡ್ಸೋಣ ಅಂತ. ಬಟ್ ನಮ್ದು ಅವಾಗ ಚಿಕ್ಕ ಚಾನಲ್ಲು, ಕರೆಕ್ಟಾಗಿ 8,000 ಸಬ್ಸ್ಕ್ರೈಬರ್ಸು, ಒಂದು ಸಣ್ಣ ಆ ಥರದ್ದು ಬೇರೆ ವೀಡಿಯೋಗಳು ಮಾಡಿದ್ವಿ. ಅವಾಗ ಆಯ್ತು ಬೇರೆ ದಾರಿ ಇಲ್ವಲ್ಲ ಮಾಡೋಣ ಅಂತೇಳಿ ನಾನು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೆ, ನಾವು ಗೆಳೆಯರು ಅಂತ, ಅದು ಮಕ್ಕಳ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೆ. ಅಲ್ಲಿ ಸಾವಂತ್ ಸರ್ ಅಂತ ಒಬ್ಬರಿದ್ದರು, ಸಾವಂತ್ ಅಂತ. ಅವರು ಅದಕ್ಕೆ ಅಸೋಸಿಯೇಟ್ ಡೈರೆಕ್ಟ್ರು, ಹಿರಿಯರು. ಅವ್ರಿಗೊಂದು ವಯಸ್ಸು 60 ಆಗಿದೆ, ಈಗ 60 ದಾಟಿದೆ. ಅವ್ರು ಯಾವಾಗಲೂ ಬ್ರೇಕಲ್ಲಿ ಟೀ ಕುಡಿದಾಗೆಲ್ಲ ನಾನು ಶಂಕರ್ನಾಗ್ ಜೊತೆ ಇದ್ದೆ ಗೊತ್ತಾ, ನಾನು ಶಂಕರ್ನಾಗ್ ಜೊತೆ ಇದ್ದೆ ಗೊತ್ತಾ ಹೇಳ್ತಿರೋರು. ನಾವು ಹೌದು ಸರ್ ಅಂತೆಲ್ಲ ಕುತ್ಕೊಂಡು ಕೇಳ್ತಿದ್ವಿ. ಅವ್ರು ಮಾತಾಡಿಸ್ಬೋದಲ್ಲ ಅಂತ ಅಂದ್ಬಿಟ್ಟು ಅವ್ರು ಫೋನ್ ಮಾಡಿದೆ ನಾನು, ಸರ್ ಅದು ಹಿಂಗೆ ಒಂದು ಇಂಟರ್ವ್ಯೂ ಕೊಡಿ ಅಂತ. ಬಹುಶಃ ದೇವ್ರು ತೋರಿಸಿದ ದಾರಿ ನಮಗದು. ಆಮೇಲೆ ತುಂಬ ಜನ ಅಂತಾರೆ ನೀವು ಅನ್ಟಚ್ಡ್ ಜನನ ಇಂಟರ್ವ್ಯೂ ಮಾಡಿದಂತ. ನಾವು ಪ್ಲ್ಯಾನ್ ಮಾಡಿಲ್ಲ, ನಮ್ಮ ಅನಿವಾರ್ಯತೆಗೆ ಮಾಡಿರೋದು ನಾವು ಅದನ್ನು. ಸಾವಂತ್ ಅವ್ರು ಕರೆ ಮಾಡಿ ಸರ್ ನಿಮ್ಮ ಇಂಟರ್ವ್ಯೂ ಅಂದರೆ ಅವ್ರು ಫಸ್ಟ್ ಖುಷಿಪಟ್ರು. ಹೇ ನಾನು ಇಂಟರ್ವ್ಯೂ ಯಾರು ಮಾಡಿಲ್ಲ, ಬಾ ಮಾತಾಡು, ಕೋವಿಡ್ ಮನೇಲಿದ್ದರು, ಮಾತಾಡು ಅಂತ. ಸೊ ನಾನೇ ಕ್ಯಾಮ್ರಾಮನ್ನು ಸೀದಾ ಹೋದೆ. ಅವರು ಒಂದು ಕಡೆಗೆ ಬಂದರು, ಅವರು ಸಾವಂತ್ ಸರ್ ಕೂತ್ಕೊಂಡು, ಸರ್ ಹೇಳಿ. ಅವ್ರು ಅದಕ್ಕೆ ಮಾಲ್ಗುಡಿ ಡೇಸ್ಗೆ, ಇವತ್ತು ಅವ್ರ ಅಸೋಸಿಯೇಟು, ಬಟ್ ಮಾಲ್ಗುಡಿ ಡೇಸ್ಗೆ ಕಾಸ್ಟ್ಯೂಮ್ ಅಸಿಸ್ಟೆಂಟ್ ಅವರು. 30 ವರ್ಷದ ಹಿಂದೆ ಮಾಲ್ಗುಡಿ ಡೇಸ್ ಕಾಸ್ಟ್ಯೂಮರ್ ಕಾಸ್ಟ್ಯೂಮರು ಇವರು ಅರುಂಧತಿ ಮೇಡಮ್ಮು, ಸುಂದರ್ಶ್ರೀ. ಓಕೆ, ಬಟ್ ಅದಕ್ಕೆ ಇವ್ರು ಕಾಸ್ಟ್ಯೂಮ್ ಅಸಿಸ್ಟೆಂಟು, ಅದು ಹೋಗಿ ಹೊಲ್ಸ್ಕೊಂಬರೋದು, ಇನ್ನೊಂದು ಮಾಡೋದು ಈ ಥರದ್ದು ಅಸಿಸ್ಟೆಂಟು, ಬಟ್ ಸೆಟ್ಟಲ್ಲಿ ಇರ್ತಾರಲ್ಲ. ಸೊ ಅವರು ಶಂಕರ್ನಾಗ್ ತುಂಬ ರೋಚಕವಾಗಿ ಮಾತಾಡಿದರು. ಅರ್ಧ ಗಂಟೆ ಇಂಟರ್ವ್ಯೂ ತಂದೆ. ನಂಗೆ 10-10:30 ಸಿಕ್ಕರು ಸರ್. ಒಂದು ಅರ್ಧ ಗಂಟೆಲಿ ಮುಗೀತು. ಹೋಗಕ್ಕೆ ಬರೋಕ್ಕೆ ಒಂದು 20 ನಿಮಿಷ ಆಯಿತು. ಎಲ್ಲ ಆಯಿತು, ಒಂದು 2 ಅವರ್ಸು ತೊಗೊಂಬಂದೆ ಮನೆಗೆ. ಕೋವಿಡಿಗೆ ಮುಂಚೆ ನಾನು ಮಾಡಿದ ದೊಡ್ಡ ಪುಣ್ಯದ ಕೆಲಸ ಏನು ಅಂದರೆ, ದೇವ್ರು ನನ್ನ ಕೈಗೆ ಒಂದು ಎಡಿಟಿಂಗ್ ಮಿಷಿನು, ಒಂದು ಕ್ಯಾಮ್ರಾ ಕೊಟ್ಟಿದ್ದ. ಇಟ್ಕೋ ಮಗನೇ, ಹಾಳಾಗೋಗ್ತೀಯ ಮುಂದೆ ನೀನು, ಇದೊಂದು ಇಟ್ಕೋ, ಬದುಕಿದ್ರೆ ಇವೆರಡರಲ್ಲಿ ಬದುಕು, ಇಲ್ಲ ಹಾಳಾಗೋಗು ಅಂತ ಕೊಟ್ಟಿದ್ದ. ಅವೆರಡರಲ್ಲಿ ನಾನು ಬದುಕಬೇಕು, ಇಲ್ಲಾಂದರೆ ಮುಗೀತು ನನ್ನ ಲೈಫು ಅಂತ. ಕ್ಯಾಮ್ರಾ ಇತ್ತು ನಂತರ 5D Mark III. ಸೊ ಅದೇನು ಟಚ್ ಸ್ಕ್ರೀನ್ ಏನಲ್ಲ, ಅದು ಆಟೋ ಫೋಕಸ್ ಇಲ್ಲ ಅದಕ್ಕೆ. ಸೊ ಅದೊಂದು, ಮತ್ತು ಒಂದು ಎಡಿಟಿಂಗ್ ಮಿಷಿನ್, 2 ಇತ್ತು ನನ್ನ ಹತ್ರ. ನಾನೇ ಹೋದೆ, ಶೂಟ್ ಮಾಡಿದೆ, ತಂದೆ, ಎಡಿಟ್ ಮಾಡಿದೆ. ಬಹುಶಃ ಮಧ್ಯಾಹ್ನ 2 ಗಂಟೆಗೆ ಇರಬೇಕು, ಅದನ್ನು ಹಾಕಿದೆ. ಇಟ್ ಸ್ಟಾರ್ಟೆಡ್ ಗೋಯಿಂಗ್ ವೈರಲ್. ತುಂಬ ಚೆನ್ನಾಗಿ ಹೋಯ್ತು. ಬಹುಶಃ ಒಂದು ನಾವು ಹಾಕಿದ್ರೆ ವೀಡಿಯೋಸ್ ಎಷ್ಟು ನೋಡಿ ಗೊತ್ತಾ, ನಾನು ನನ್ನ ಹೆಂಡ್ತಿದ್ದು ಒಂದು ತಮಾಷೆ ಯಾವಾಗಲೂ ಮಾಡ್ತಿರ್ತಿದ್ವಿ ನಾವು. ಕೋವಿಡಿಗೆ ಬಿಫೋರ್ ನಮಗಿದು ಆಟ ತಾನೆ ಯೂಟ್ಯೂಬ್ ಅನ್ನೋದು, ಸುಮ್ಮನೆ ಹಾಕೋದು. ಇವತ್ತು ಈಗ ಶಿವರಾಮ್ ಕಾರಂತರ ವೀಡಿಯೋ ಮಾಡಿ ಹಾಕ್ಬಿಡೋದು, ಶಿವರಾಮ್ ಕಾರಂತರ ಲೈಫ್ ಹೆಂಗಿತ್ತು ಅಂತ ನಾನೇ ಮಾತಾಡ್ಬಿಡೋದು. ಆಕೆ ಸ್ಕ್ರಿಪ್ಟ್ ಬರ್ಕೊಡೋದು, ಆಮೇಲೆ ಆಕೆನೇ ಕ್ಯಾಮ್ರಾ ಶೂಟ್ ಮಾಡೋದು, ನಾನು ಮಾತಾಡೋದು ಈಗ ಆನ್ ಸ್ಕ್ರೀನ್, ಆ ಥರದ್ದೆಲ್ಲ. ಇವತ್ತು 5 ಜನ ನೋಡ್ಬಿಟ್ರು, 5 ಜನ ನೋಡ್ಬಿಟ್ರು ಇವತ್ತು. ನಿನ್ನೆ ಹಾಕಿದ 10 ಜನ ನೋಡ್ಬಿಟ್ಟಿದ್ದಾರೆ, 20 ಜನ ನೋಡ್ಬಿಟ್ರು, ಹಿಂಗೆ ಮಾತಾಡ್ತಿದ್ವಿ. ಬಟ್ ಹಾಕಿದಾಗ
ಅದ್ರ ಜೊತೆಗೆ ಉದಾಹರಣೆಗೆ ನಮ್ಮ ಮಸ್ತ್ ಮಗ ಅಮರ್ ಪ್ರಸಾದ್ ಅವರು ಇದ್ರು, ಅವ್ರು ನಮ್ಗಿಂತ ಮೊದಲೇ ಇದ್ರು. ಅವ್ರಿಗೆ ಅವಾಗ ಲಕ್ಷಗಟ್ಟಲೆ ವ್ಯೂ ಬರೋದು ಅವ್ರಿಗೆ. ನಾವು ಅದನ್ನ ನೋಡೋದು, ಏನು ಲಕ್ಷಗಟ್ಟಲೆ ವ್ಯೂ ಬರುತ್ತಿದ್ವು, ಅಬ್ಬಾ ಹಿಂಗಿರ್ಬೇಕು ಒಂದು ಚಾನಲ್ಲು, ಹಂಗಿರ್ಬೇಕು ಒಂದು ಚಾನಲ್ಲು, ಹೆಂಗೆ ಬರುತ್ತೆ. ಫ್ರಾಂಕ್ಲಿ ಸ್ಪೀಕಿಂಗ್ ಅಮರ್ ಪ್ರಸಾದ್ ಅವ್ರಿಗೆ ಕ್ಷಮೆ ಕೇಳಿ ಹೇಳ್ತೀನಿ, ಇದು ನಿಜಾನ ಅಂತೆಲ್ಲ ಮಾತಾಡ್ತಿದ್ವಿ ನಾವು. ಹಿಂಗೆಲ್ಲ ಆಗುತ್ತಾ, ಹಿಂಗೆಲ್ಲ ಲಕ್ಷಗಟ್ಟಲೆ ವ್ಯೂ ಬರುತ್ತಾ ಅಂತೆಲ್ಲ ನಾವು. ಆವಾಗ ಅದು ಹಾಕಿದ್ವಿ. ನಿಮ್ಗೆ ನೋಡ್ಕೊಳ್ಳಿ, ನೀವು ನಿಮ್ಗೆ ₹1 ಬರದೇ ಇದ್ದಾಗ, ಅಥವಾ ಒಂದು ವ್ಯೂನು ಅಥವಾ ಒಂದು 5-10 ವ್ಯೂನು ನೋಡ್ತಿದ್ದವ್ರು ನಿಮಗೆ ಇದ್ದಕ್ಕಿದ್ದಂಗೆ ಅದೊಂದು 30-40 ಸಾವಿರ ಹೋದರೆ ಕರೆಕ್ಟ್ ತುಂಬ ಚೆನ್ನಾಗಿ ಹೋಗ್ಬಿಡ್ತದ್ದು. ಸೊ ಚೆನ್ನಾಗಾಯ್ತದ್ದು. ಸೊ ಚೆನ್ನಾಗಾಯ್ತು. ಸಾವಂತವ್ರೆ ಖುಷಿ ಆಗ್ಬಿಟ್ರು, ಫೋನ್ ಮಾಡಿ ಪರಮ್ ಫುಲ್ ಫೇಮಸ್ ಮಾಡಾಕ್ಬಿಟ್ಟೆ. ನಾನು ಕೋವಿಡ್ ಅಲ್ವಾ, ಸೊ ತುಂಬ ಜನ ನೋಡ್ಬಿಟ್ಟಿದ್ದಾರೆ, ಮನೇಲಿದ್ದಾರೆ ಎಲ್ಲರೂ. ಆಮೇಲೆ ಫ್ರಾಂಕ್ಲಿ ಸ್ಪೀಕಿಂಗ್ ಆ ಕಂಟೆಂಟ್ ಹೊಸದು ಯೂಟ್ಯೂಬ್ಗೆ. ಒಬ್ಬ ಶಂಕರ್ನಾಗ್ ಜೊತೆ ಇದ್ದ ಒಬ್ಬ ಲಾಸ್ಟ್ ಪರ್ಸನ್ನು ಅವ್ರು ಬಂದು ಶಂಕರ್ನಾಗ್ ಬಗ್ಗೆ ಮಾತಾಡಿದ್ರೆ ತುಂಬ ಚೆನ್ನಾಗಾಗೋಯ್ತದು. ಸೊ ಅದು ವರ್ಕ್ ಆಗೋಯ್ತು, ಪರಾಮ್ ಎಲ್ಲ ಮಾಡ್ತಾರೆ. ರಮೇಶ್ ಭಟ್ ಫೋನ್ ಮಾಡಿದ್ರಪ್ಪ ಗೊತ್ತಾ ನಿಂಗೆ ಅಂದರು. ನಾನು ನನ್ನ ಬುದ್ಧಿ ಸರ್ ರಮೇಶ್ ಭಟ್ ಒಂದು ಎಂಟ್ರಿ ಕೊಡಿಸಿ ಸರ್, ನಿಮ್ದು ಹೆಂಗೆ ಹೋಗ್ತದೆ, ಅವ್ರದ್ದು ಹೆಂಗೆ ಹೋಗ್ಬೋದು ಯೋಚನೆ ಮಾಡಿದ್ದೆ. ಅದಕ್ಕೇನಂತ ಪಟ್ಪಟ್ಟು ತೊಡೋದು. ರಮೇಶ್ ಭಟ್ ಏನಂದ್ರು ಗೊತ್ತಾ, ಬರಯಾ ಅಂದರು. ಸರ್ ನಿಮ್ದೊಂದು ಎಂಟ್ರಿ. ನಾನು ಕ್ಯಾಮ್ರಾ ಮುಂದೆ ಹೋಗಿ 2-3 ತಿಂಗಳಾಗೋಯ್ತು. ಬಾಬಾ ಪರವಾಗಿಲ್ಲ, ಅಟ್ಲೀಸ್ಟ್ ಈ ಕ್ಯಾಮ್ರಾ ಮುಂದೆ ಏನೋ ಬರ್ತೀನಿ. ಕೋವಿಡ್ ಬಂದರು, ಅದು ವೈರಲ್ ಆಯಿತು. ಮಾಸ್ಟರ್ ಮಂಜುನಾಥ್ ಸಿಕ್ಕರು, ಸುಂದರಶ್ರೀ ಮೇಡಮ್ ಸಿಕ್ಕರು. ಆಮೇಲೆ ಈಗ ಜಗದೀಶ್ ಮಲ್ನಾಡು, ಈಗ ಸೀರಿಯಲ್ ತುಂಬ ಬಿಸಿ ಅವರು. ಜಗದೀಶ್ ಮಲ್ನಾಡ್ ಸರ್ ಅದಕ್ಕೆ ಮ್ಯಾನೇಜರು. ಅವರು ಮಾಲ್ಗುಡೀಸ್ಗೆ ಹೆಂಗೆ ರೋಲರ್ ತರಿಸಿದ್ವಿ, ಹೆಂಗೆ 1000 ಜನನ ಸೇರಿಸಿ ಆ ಸ್ವಾತಂತ್ರ್ಯ ಹೋರಾಟದ ಸೀನ್ ಶೂಟ್ ಮಾಡಿದ್ವಿ. ಆಮೇಲೆ ಶಂಕರ್ನಾಗ್ ಹೆಂಗೆ ಆ್ಯಕ್ಚುಲಿ ಇಲ್ಲಿಂದ ಆಗೋಂಬೇಕು ಜನ ಕರ್ಸೋನು, ಈಗಿನೆಲ್ಲ ಅವ್ರು ಹೇಳೋದು. ಅವ್ರು ಹೋಗೋ ಬರೋ ಫ್ರೆಂಡ್ಸ್ ಅವರು ಈ ಥರ. ಸೊ ಹಂಗಾಗಿ ಅವ್ನು ಇದ್ದಾನಲ್ಲ ಶಂಕರ, ಅವ್ನು ಹೆಂಗೆ ಗೊತ್ತಾ, ಅವನು ಈಗ ಆಡ್ಬಿಟ್ಟು ಅಂತ ಅವನೇ ಸ್ಟ್ಯಾಂಡ್ ಹಿಂಗೆಲ್ಲ ಹೇಳಿದ್ರಲ್ಲ ಜನಕ್ಕೆ ಶಂಕರ್ ಕ್ರೇಜ್ ಬಂತು. ಸುಮಾರು ಒಂದು 30-40 ಎಪಿಸೋಡ್ ಮಾಡಿದ್ವಿ ನಾವು. ಅದ್ರಲ್ಲಿ ಆಕ್ಟ್ ಮಾಡಿದ್ದಾರೆ ಒಬ್ರು ಆರ್ಟಿಸ್ಟು. ಈಗೆಲ್ಲ ಶುರು ಮಾಡಿ ನಮ್ಮ ದೊಡ್ಡವ್ರು ಯಾರು ಸಿಗಲೇ ಇಲ್ಲ. ಅರುಂಧತಿ ಮೇಡಮ್ ಟ್ರೈ ಮಾಡಿ ಸಿಕ್ಕಿಲ್ಲ. ಅಂದರೆ ನಮಗೆ ಕ್ಲಾಸ್ 1 ಸಿಕ್ಕಲೇ ಇಲ್ಲ ನಮಗೆ. ನಾವು ನೆಕ್ಸ್ಟ್ ಅಂದರೆ ಅದಕ್ಕೆ ವರ್ಕ್ ಮಾಡಿದ ಬೇರೆ ಎಲ್ಲನೂ ಮಾಡಿದ್ವಿ ನಾವು. ಚೆನ್ನಾಗಾಯಿತು. ಆಮೇಲೆ ರಾಜ್ಕುಮಾರ್ದು ಒಂದು ಡಾಕ್ಯುಮೆಂಟ್ರಿ ಮಾಡಿದ್ವಿ. ರಾಜ್ಕುಮಾರ್ದು ಬರ್ತ್ಡೇ ಬಂತು. ರಾಜ್ಕುಮಾರ್ ಬರ್ತ್ಡೇ ಬಂದಾಗ ರಾಜ್ಕುಮಾರ್ ಅವ್ರ ಬರ್ತ್ಡೇಗೆ ಒಂದು ವಿಡಿಯೋ ಮಾಡಿಬಿಟ್ವಿ, ಅದು ಚೆನ್ನಾಗಿ ಹೋಯ್ತು. ಆಮೇಲೆ ಅದರ ಹಿಂದಿನ ದಿನ ಬೀಚಿ ಅವ್ರ ಬರ್ತ್ಡೇ ಬಂತು, ಅದೊಂದು ವಿಡಿಯೋ ಚೆನ್ನಾಗಿ ಹೋಯ್ತು. ಸೊ ದೆನ್ ನಮ್ಮ ರೆಡ್ಡಿ ದೇವರು ಶ್ರೀಕೃಷ್ಣ ಪರಮಾತ್ಮ ಬಂದಂಗೆ, ನಾನು ಹೇಳಿಲ್ವಾ ಸಿನಿಮಾದು ಹೋಗುತ್ತೆ ಮಾಡಿ ಅಂತ. ನಾನು ಸಾರಿ ಏನು ಸರ್ ದೇವ್ರು ಸರ್ ನೀವು ಅಂತ. ನಾನು ಕೇಳೋ ಸರ್ ಇವಾಗ ಎಷ್ಟಿದೆ ದುಡ್ಡು ಅಂತ. ನಂಗೆ ಅದು ಗೊತ್ತೇ ಇಲ್ಲ. ಬ್ಯಾಕ್ ಎಂಡ್ ನೋಡಬೇಕು, ಡ್ಯಾಶ್ ಬೋರ್ಡ್ ಇತ್ಯಾದಿಲ್ಲ. 12,000 ಹಬ್ಬ, ಒಂದು ತಿಂಗಳು ಬಾಡಿಗೆ, ಹಬ್ಬ ಸೂಪರ್. ನಾನು ಅದಕ್ಕೆ ಅವಾಗ ನಂದೊಂದು ಪ್ರಾಬ್ಲಮ್ ಆಗಿತ್ತು. ನಂದೆಂಥ ದುರಹಂಕಾರ ಅಂದರೆ, ನಮ್ಮ ಜೀವನ ಸುಮಾರಾಗಿ ನಡೀತಿದ್ದಾಗ ಗೂಗಲ್ನವ್ರು ಏನು ಮಾಡಿದ್ದಾರೆ, ಮಿನಿಮಮ್ ಕ್ರೈಟೀರಿಯಾ ಇದೆಯಲ್ಲ, ಈ ಅದೆಷ್ಟೋ ಸಬ್ಸ್ಕ್ರೈಬರ್ ಆಗಬೇಕು, ವಾಚ್ ಅವರ್ ಆಗಬೇಕು ಅಂತೆಲ್ಲ, ಇದೆಲ್ಲ ನನಗೆ ಹನುಮಂತ ರೆಡ್ಡಿ ಮಾಡಿಕೊಟ್ಟಿರೋದು. ನಂಗೆ ಅದಕ್ಕೆ ತುಂಬ ಜನ ಕೇಳ್ತಾರೆ ಸರ್ ಇದು ಮಾನಿಟೈಸ್ ಮಾಡೋದು ಹೆಂಗೆ ಅಂತ. ನಾನು ಫುಲ್ ಶಾಕ್ ಆಗ್ಬಿಡ್ತೀನಿ, ಹೆಂಗೆ ಯೋಚನೆ ಮಾಡ್ತೀನಿ. ಅವ್ರು ನಂಗೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ, ಮೋಸ ಮಾಡ್ತೀನಿ ಅನ್ಕೋತಾರೆ. ಸರ್ ಏನು ಸರ್ 2 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ನಿಮಗೆ, ಇದು ಗೊತ್ತಿಲ್ಲ ನಿಮಗೆ ಅಂತ. ಆ್ಯಕ್ಚುಲಿ ನಂಗೆ ಮಾಡಿಕೊಟ್ಟಿರೋದೇ ಬೇರೆಯವರು ಅದನ್ನು. ಹಂಗಾಗಿ ಸೊ ನಂಗೆ ಗೊತ್ತೇ ಇಲ್ಲ ಹೆಂಗೆ ಮಾನಿಟೈಸ್ ಆಗುತ್ತೆ ಏನು ಅಂತ. ಗೂಗಲ್ ಏನು ಮಾಡಿದೆ, ಅಡ್ರೆಸ್ ವೆರಿಫಿಕೇಷನ್ಗೆ ಒಂದು ಲೆಟ್ರ್ ಕಳಿಸುತ್ತೆ ಮನೆಗೆ. ನಾವು ಒಂದಿನ ಅಡ್ರೆಸ್ ರಿಜಿಸ್ಟರ್ ಮಾಡ್ತಿರ್ತೀವಿ. ಸೊ ಬಿಫೋರ್ ಮಾನಿಟೈಸಿಂಗು ನಮ್ಗೆ ದುಡ್ಡು ಹಾಕಕ್ಕೆ ಮೊದಲು ಒಂದು ಲೆಟ್ರ್ ಕಳಿಸುತ್ತೆ. ಅದರ ಒಂದು ಕೋಡ್ ಇರುತ್ತೆ, ಅದು ಯಾವುದೋ ಒಂದು ಅಕ್ಷರದ ಕೋಡ್ ಇರುತ್ತೆ. ಅದನ್ನು ಹಾಕಿದರೆ ಅಲ್ಲಿಂದ ಓಕೆ ಮಾನಿಟೈಸೇಷನ್ ಕ್ರೈಟೀರಿಯಾ ಮೀಟ್ ಆಗಿರಬೇಕು. ಆ ಲೆಟ್ರ್ ಬರುತ್ತೆ, ಅದೊಂದು ಕೋಡ್ ಇರುತ್ತೆ, ಎಂಟರ್ ಮಾಡಬೇಕು, ಅದು ನಿಮಗೆ ಅರ್ನಿಂಗ್ ಸ್ಟಾರ್ಟ್ಸ್ ಅನ್ನೋ ಥರ ಆಗುತ್ತೆ. ಹಂಗಿದ್ದಾಗ ಏನಾಯಿತು, ಅದು ಆ್ಯಕ್ಚುಲಿ ಬಂದಿತ್ತು 1 ವರ್ಷದ ಮೊದಲೇ. ನಾನು ನೋಡಿದೆ ಗೂಗಲ್, ನಾನೇನು ಮಾಡಿದ್ದೀನಿ, ಗೂಗಲ್ಲಿ ಹರಿದು ಬಿಸಾಕಿದ್ದೀನಿ. ನಾನು ಎಡಿಟಿಂಗ್ ಟೇಬಲ್ ಮೇಲೆ ಇರೋದು ಏನಾಯ್ತು ಹರಿದು ಬಿಸಾಕಿ ಲಿಟ್ರಲಿ. ಹನುಮಂತ ರೆಡ್ಡಿಗೆ ಸರ್ ಎಲ್ಲಿ ಸರ್ ದುಡ್ಡೇ ಬರ್ತಾಯಿಲ್ಲ ಕೊಡಿ ಅಂತ. ಅವರು ಪರಮ್ ಇರಿ, ಇದಕ್ಕೆ ಅಡ್ರೆಸ್ ವೆರಿಫೈ ಆಗಬೇಕು, ನಿಮ್ಮದು ಯಾವುದೋ ಪಾಸ್ವರ್ಡ್ ಬಂದಿರುತ್ತೆ ನೋಡಿ ಅಂತ. ಯಾರಿಂದ? ಗೂಗಲಿಂದ. ಸರ್ ಹರಿದಾಕ್ಬಿಟ್ಟೆ ಸರ್ 1 ವರ್ಷದಿಂದ ಅಂತ. ತಲೆಗೆ ನಿಮ್ಮ ಬಾಯಿಗೆ ಬಂದು ಬೈದಿರೋರು. ಬೈದ್ಬಿಟ್ಟು ಆಮೇಲೆ ಪರಮ್ ನನಗೆ ಅಪ್ಲೈ ಮಾಡಿದ್ರೆ, ಯು ಇಮ್ಯಾಜಿನ್ ಕೋವಿಡ್ ಟೈಮು, ಫ್ಲೈಟ್ಗಳು ಕ್ಯಾನ್ಸಲ್ಲು, ಅದು ಬರೋದು ಯಾವುದೋ ಸ್ಟೇಟ್ಸ್ನ ದಾಟ್ಕೊಂಡು ಬರ್ಬೇಕು ಅದನ್ನು. ಸೊ ಅದು ಏನು ಮಾಡಿದರೆ ಡಿಸ್ಪ್ಯಾಚ್ ಆಗಿದೆ, ನನಗೆ ಬರ್ತಾಯಿಲ್ಲ ಅದು. ನನ್ನ ಹೆಂಡತಿ ಅಷ್ಟೊತ್ತಿಗೆ ನನ್ನ ಮಗಳು ಹುಟ್ಟಿಲ್ಲ, ಬಾಣಂತನಕ್ಕೆ ಕೋವಿಡ್ ಸ್ವಲ್ಪ ಕ್ಲಿಯರಾಗಿ ಜನ ಓಡಾಡ್ಬೋದು ಅಂದಾಗ ಅದಾದ್ರು ಪಾಸ್ ತೊಗೊಂಡು ಊರಿಗೆ ಹೋಗ್ಬಿಟ್ಟಿದ್ದಾಳೆ. ಅವ್ರ ಊರು ಮುದ್ದೇಬೇಳೆ. ನಾನು ಆಮೇಲೆ ರೆಡ್ಡಿ ನಾನು ಅಪ್ಲೈ ಮಾಡ್ತೀನಿ ರೀ ಅಂತ ಅಂದ್ಬಿಟ್ಟು ಮತ್ತೆ ರೀಅಪ್ಲೈ ಮಾಡಿದರು. ಅದು ಬರೋಕ್ಕೆ ನಂಗೆ 3 ಮಂತ್ಸ್ ಆಗೋಯ್ತು. ನಾನು ಆ್ಯಕ್ಚುಲಿ ನಮ್ಮ ಏರಿಯಾಗೆ ಯಾರು ಪೋಸ್ಟ್ ಕೊಡ್ತಾರೆ ಅವ್ನು ಹೋಗಿ ಅವ್ರ ಹೆಸರು ಕಾಂತರಾಜು ಅಂತ. ಅಣ್ಣ ನೋಡೋಣ ಪ್ಲೀಸ್ ಅಣ್ಣ, ತುಂಬ ಕಷ್ಟ ಇದೆ ಅಣ್ಣ, ಒಂಚೂರು ಕೊಡೋಣ ಅಂತ. ಡೋಂಟ್ ವರಿ ರೀ, ಅವ್ರು ನಾನು ಫೋನ್ ಮಾಡಿದ್ರೆ ರೀ ಕೊಡ್ತೀನಿ ರೀ ಫೋನ್, ಹಂಗೆಲ್ಲ ಬೈಯೋರು. ತುಂಬ ಒಳ್ಳೆ ಮನುಷ್ಯ. ಅವನು ಸಿಕ್ಕೊಟ್ಟಾಗ ರೀ ಒಳ್ಳೇದಾಗಲಿ ಅಂತ ಅವರು ಪಾಪ ಆಶೀರ್ವಾದ ಮಾಡಿದ್ರು ಈ ಥರ. ಸೊ ಹಂಗಾಗಿ ಅದು ಬಂತು. ಅದು ಬಂದ ತಕ್ಷಣ ನನ್ನ ಖುಷಿ ಏನು ಅಂತಂದರೆ, ನಾನು ಅವತ್ತು ಬೆಳಗ್ಗೆ ನಮ್ಮ ಸಿನಿಮಾದ ಸೌಂಡ್ ಇಂಜಿನಿಯರ್ ಪಳನಿ ಅಂತಿದ್ದಾರೆ, ಪಳನಿ ಸರ್ ಅಂತಿದ್ದಾರೆ, ಅವ್ರು ಹಂಸಲೇಖ ಶಿಷ್ಯ ಅವರು. ಹಂಸಲೇಖ ಅವ್ರ ಸಾಂಗೆಲ್ಲ ಅವರು ರೆಕಾರ್ಡ್ ಮಾಡ್ತಿದ್ರು. ಅವ್ರು ಇಂಟರ್ವ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಹೋಗಿದ್ದೀವಿ 7 ಗಂಟೆಗೆ. ಸರ್ 10 ಗಂಟೆ ಮೇಲೆ ರೆಕಾರ್ಡಿಂಗ್ ಇದೆ, ನೀವು 7 ಗಂಟೆಯಿಂದ 9 ಗಂಟೆ ಮಾಡ್ಕೊಂಡು ಹೋಗ್ಬಿಡಿ, ಬೆಳಗ್ಗೆ ನಾನು ಸ್ಟುಡಿಯೋಗೆ ಬನ್ನಿ ಅಂತ. ಇಲ್ಲಿ ಇದ್ರ ಹತ್ರ ಇತ್ತು, ಇಲ್ಲಿ ಸುಜಾತ ಥಿಯೇಟ್ರ್ ಹತ್ರ. ಅಲ್ಲಿ ಮಾಡ್ತಾಯಿದ್ದೀನಿ. 8 ಗಂಟೆಗೆ ನಮ್ಮ ಇವ್ರು ಫೋನ್ ಮಾಡ್ತಾಯಿದ್ದಾರೆ,
ಯಾರು ಪೋಸ್ಟ್ಮನ್. ನಾನು ನಮ್ಗೆ ಆಕ್ಚುಲಿ ಗೊತ್ತಾಯ್ತು ಬಂದಿದೆ ಅಂತ. ಎತ್ತಂಗಿಲ್ಲ, ಎದುರುಗಡೆ ಕೂತ್ಬಿಟ್ಟವ್ರೆ. ನನಗೆ ಹೌದಾ ಏನು ನಿಮ್ಮ ಜರ್ನಿ ಏನು ಹಂಸಲೇಖ ಸರ್ ಹಿಂಗೆ ಕೇಳ್ಕೊಂಡು ಕೂತಿದ್ದೀನಿ. ನನಗೆ ಮನಸ್ಸಲ್ಲಿ ಆಸೆ ಫಸ್ಟಿಗೆ ಬಿಟ್ಟು ಓಡೋಗ್ಬಿಟ್ಟು ಫೋನ್ ಎತ್ತಬೇಕು ಅಂತ ನಾನು ಖುಷಿ ನನಗೆ. ಅವ್ರು ಆಯಿತು ಅದಕ್ಕೆ ಸರ್ ಒಂದು ಕಾಫಿ ಬ್ರೇಕ್ ಮಾಡೋಣ ನಾನು ಹೇಳ್ಬಿಟ್ಟು ಓಡ್ಬಿಟ್ಟು ಏನು ಶಂಕರಣ್ಣ ಅಂತಂದೆ. ಅದಕ್ಕೆ ಅವರು ಸರ್ ಎಲ್ಲರೂ ಇದ್ದೀರಾ, ಪಾಸ್ವರ್ಡ್ ಬಂದಿದೆ ಬನ್ನಿ ಸರ್ ಇಲ್ಲಿ ಅಂತಂದ. ನಾನು ಥ್ಯಾಂಕ್ಸ್ ಸರ್. ಅವರು ಕೂತ್ಕೊಳ್ಳಿ ಟಿಫನ್ ಮಾಡಿ. ನಿಮ್ಮ ಟಿಫನ್ ಯಾರಿಗೆ ಮುಗಿದೋಯ್ತು, ಟಿಫನ್ ಯಾರಿಗೆ ಬೇಕು ನಿಮ್ಮದು? ನಾನು ನಮ್ಮ ರವಿರಾಜ್ ಕ್ಯಾಮ್ರಾಮನ್ನು ಅಂತ ಬೈಕ್ ಅವಾಗ ನಮ್ಮದು, ನನ್ನ ಹೆಂಡ್ತಿದೆ ಬೈಕು, ಅದು ಆಕ್ಸೆಸ್, ಅದ್ರಲ್ಲಿ ಓಡ್ತಿದ್ವಿ ನಾವು. ಅಲ್ಲಿಂದ ಬಂದು ಅಲ್ಲಿ ಶ್ರೀನಗರ, ನಮ್ಮ ಕ್ಯಾಮ್ರಾಮನ್ ಮನೆ ಶ್ರೀನಗರ. ಅದಕ್ಕೆ ಸರ್ ಎಲ್ಲಿದ್ದೀರಾ ಅಂತ. ಎಲ್ಲಿ ಬರ್ಬೇಕಲ್ರಿ ಕೊಡ್ತೀನಿ ನಾನು, ಎಲ್ಲ ಬೀಟಿದೆ ಹೋಗ್ಬೇಕು ಹಂಗೆ ಅಂತ. ಸರ್ ಶ್ರೀನಗರ ಬಸ್ ಸ್ಟ್ಯಾಂಡ್ ಬಂದ್ಬಿಡೋಣ ಅಂತ ಬಸ್ ಸ್ಟ್ಯಾಂಡ್ ಬಂದ್ಬಿಟ್ಟು ಏನ್ರಿ ಬರಲಿಲ್ಲ ಎಷ್ಟೊತ್ತಾಯ್ತು ಹಂಗೆ ಹೋದಾಗ ಕೊಟ್ಟಾಗ ನನಗದು ಬಂಗಾರ ವಜ್ರ ವೈಡೂರ್ಯ ಎಲ್ಲ ಕೈಲಿದ್ದಂಗೆ ಫೀಲು. ಹನುಮಂತ ರೆಡ್ಡಿಗೆ ಫೋನ್ ಮಾಡಿ ಅವರು ಸರ್ ಬಂದ್ಬಿಡ್ತು ಪಾಸ್ಪೋರ್ಟ್ ಹೇಳಿ ಅಂದ್ಬಿಟ್ರು. ಸ್ಲೋ ಮೋಷನ್ ಎಲ್ಲ ಹಾಕಿ ಹೇಳಿದ್ರೆ ಹಾಕಿ ಸರ್ ಬರುತ್ತೆ ದುಡ್ಡು ಇನ್ಮೇಲೆ ಅಂದರು. ಸೋ ಹ್ಯಾಪಿ ದಟ್ ಡೇ ಇದೆಯಲ್ಲ, ಅದು ಐ ಕ್ಯಾಟ್ ಬಿಲೀವ್ ಇನ್ ಮೈ ಲೈಫ್. ಬಹುಶಃ ಜುಲೈ ಇರಬೇಕು, ಜುಲೈ ಅದು ದೊಡ್ಡ ದಿನ. ಅದು ಪೋಸ್ಟ್ ಮನಿದೆಲ್ಲ ಐ ಕ್ಯಾನ್ ಬಿಲೀವ್ ಇನ್ ಮೈ ಲೈಫ್. ಹನುಮಂತ ರೆಡ್ಡಿ ಎಷ್ಟು ದೊಡ್ಡ ಮನುಷ್ಯ ಅಯ್ಯಪ್ಪ ಅಂದರೆ, ನಂಗೆ ಕಾಸು ಬರ್ತಾಯಿಲ್ಲ. ನಮ್ಮ ಓನರ್ಗೆ ರಿಕ್ವೆಸ್ಟ್ ಸರ್ ಒಂದು 2 months ಸರ್ ಕೊಡ್ತೀನಿ ಸರ್ ಅಂತ. ದೊಡ್ಡ ಮನುಷ್ಯ, ತುಂಬ ದೊಡ್ಡ ಮನುಷ್ಯ ಅಯ್ಯಪ್ಪ. ಅವ್ರ ಬ್ಲೆಸ್ಸಿಂಗ್ ಇದೆ ನನ್ನ ಮೇಲೆ. ಅವ್ರು ತುಂಬ ಹೇಳ್ತಿರೋರು ಪರಂ ಯು ಬಿಕಮ್ ಎ ಕಾರ್ಪೊರೇಟ್. ನಾನು ಆಮೇಲೆ ಹೇಳ್ತೀನಿ ಒಂದು ಘಟನೆ ತುಂಬ ಚೆನ್ನಾಗಿ. ನಾನು ಇವತ್ತು ನನ್ನ ಕಲಾ ಮಾಧ್ಯಮ ಇಸ್ ಕಾರ್ಪೊರೇಟ್ ಟುಡೇ, ಅದಕ್ಕೆ ಅಯ್ಯಪ್ಪ ಕಾರಣ. ಅವರು ಸರ್ ಉಂಟು ಬಾಡಿಗೆ ಪರವಾಗಿಲ್ಲ ಮ್ಯಾನೇಜ್ ಮಾಡಿ. ಅವ್ರು ನಮ್ಮ ಮನೆ ಮಗು ಹುಟ್ಟಿರೋದು ಗೊತ್ತು, ಎಲ್ಲ ಗೊತ್ತು. ಓಕೆ ನಾನು ಹೆಂಡ್ತಿ ಹೇಳಿದಾಳಲ್ಲ ಟಿಫನ್ ಮಾಡಿದ್ರಾ ಅಂತ ಸುಮ್ಮನೆ ಕೇಳೋರು. ಸರ್ ಮಾಡಿದ್ದೀನಿ ಸರ್ ಹಂಗೆ ಅಂತಂತೆ. ಸೊ ಹಂಗಾಗಿ ಅಂದರೆ ಇಲ್ಲ ನಾನು ಮನೇಲಿ ಮಾಡ್ಕೊಡ್ತೀನಿ ಅಂತ ಅವರು. ಸೊ ಈ ಥರದಲ್ಲೇ ಇದ್ದರು. ಹಂಗಾಗಿ ಬಾಡಿಗೆ ಎಲ್ಲ ಹೋಲ್ಡ್ ಆಗಿಬಿಟ್ಟಿತ್ತು, ಇದೆಲ್ಲ ಓಡಾಡೋಕ್ಕಷ್ಟು. ಅದಕ್ಕೆ ಅವರು ನಮ್ಮ ಹನುಮಂತ ರೆಡ್ಡಿ ದೊಡ್ಡ ಮನುಷ್ಯ ಅಂದರೆ ಸರ್ ನಿಮ್ಗೊಂದು 50,000 ಕೊಟ್ಟಿಲ್ಲ ಅಂತ. ನಾನು ಅವ್ರು ಒಂದು ಮಾತು ಹೇಳಿದೆ, ಬೇಡ ಸರ್ ನೀವು ಮಾಡ್ತಿದ್ರಲ್ಲ ಇದು ನಾನು ಎಷ್ಟು ಕೋಟಿ ರೂಪಾಯಿ ನಿಮ್ಗೆ ಕೊಡ್ಬೇಕು ಗೊತ್ತಿಲ್ಲ, ಪ್ಲೀಸ್ ಬೇಡ. ನಿಮ್ಮ ಮಧ್ಯೆ ದುಡ್ಡಿನ ಈ ಸರ್ ಅನ್ನೋದು ಹೋಗ್ಬಿಡುತ್ತೆ, ಗುರುಗಳನ್ನೋದು ಹೋಗ್ಬಿಡುತ್ತೆ. ಬಹುಶಃ ನಾನು ಕೊಡದೆ ಡಿಫಾಲ್ಟರ್ ಆಗ್ಬಿಟ್ರೆ ಬೇಡ ಸರ್ ಅಂದೆ. ನಾನು ಎಷ್ಟೇ ಕಷ್ಟ ಹೆಂಗೋ ಮ್ಯಾನೇಜ್ ಮಾಡಿದ್ದೀವಿ, ಅದನ್ನು ಹೆಂಗೋ ಮ್ಯಾನೇಜ್ ಮಾಡಿ ಬಂತು ದುಡ್ಡು. ಫಸ್ಟ್ ಮಂತ್ ನಂಗೆ 60,000 ರೂಪಾಯಿ ಬಂದಾಗ ನನ್ನ ಅಕೌಂಟಿಗೆ. ಯಾಕಂದರೆ 3 months ಬ್ಯಾಕ್ಲಾಗ್ ಅದು. ನಾವು ಹೇಳ್ತವ್ರೆ ಪರಂ ಬಂದಿದೆ ನೋಡಿ 30,000 ಬಂದಿದೆ ಮಂತ್ ಅಕೌಂಟಿಗೆ ನಿಮಗೆ, ಪರಂ ನೋಡಿ 20,000 ಬಂದಿದೆ, 18,000 ಹೋದ ತಿಂಗಳು ಯಾಕೋ ಕಮ್ಮಿ ಆಗ್ಬಿಡ್ತು ನೋಡಿ ಇಂಚೂರು ಪುಷ್ ಮಾಡಿ. ಅವ್ರು ಆ್ಯಕ್ಚುಲಿ ಹೆಂಗೆ ಗೊತ್ತಾ, ಬ್ಯಾಕ್ ಎಂಡಲ್ಲಿ ಒಂಥರ ಹಿಂದೆ ಕೂತ್ಕೊಂಡು ಅವ್ರು ಡೈರೆಕ್ಟ್ರ್ ಆ್ಯಕ್ಚುಲಿ ನಮ್ಮ ಇಡೀ ಪ್ರಾಜೆಕ್ಟಿಗೆ ಅವರು. ಅವ್ರು ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ. ನನಗೆ ಏನು ಸೌಜನ್ಯ ಅವರೇ, ನನಗೆ ತಾಯಿ ಹಣೆಗೂ ಹೇಳ್ತೀನಿ, ನನಗೆ ಯೂಟ್ಯೂಬ್ ಬಗ್ಗೆ ABCD ಗೊತ್ತಿರಲಿಲ್ಲ. ಈಗಲೂ ತುಂಬ ಕಷ್ಟ ನನಗೆ ಬ್ಯಾಕ್ ಎಂಡಲ್ಲಿ. ವೀಡಿಯೋ ಅಪ್ಲೋಡ್ ಮಾಡು, ಅದಕ್ಕೆ ಒಳ್ಳೆ ಕೀವರ್ಡ್ಸ್ ಬರೀ, ಒಳ್ಳೆ ಟೈಟ್ಲ್ ಹಾಕು, ಥಂಬ್ನೇಲ್ ಹಾಕು, ಇದನ್ನು ಹೇಳಿ 1000 ಜನಕ್ಕೆ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂದೆ ಈಗ ಆ್ಯಕ್ಚುಲಿ ಟ್ಯಾಕ್ಸು ಅದೇನೋ ವೆರಿಫೈ ಮಾಡ್ಬೇಕು. ಈಗ ಆ್ಯಕ್ಚುಲಿ ಡಿಸೆಂಬರ್ ನಂಗೆ ಭಯ ಆಗ್ತಾಯಿದೆ. ವೆರಿಫೈ ಅದೆಲ್ಲ ಅವ್ರು ಮಾಡ್ಕೊಟ್ಟಿದ್ದಾರೆ ನಂಗೆ ಅವಾಗ. ಅದೇನೋ US ಟ್ಯಾಕ್ಸೇಷನ್ ಏನೋ ವೆರಿಫೈ ಮಾಡಬೇಕು, ಅದೇನೋ ಇದೆ. ಈಗ ಅದು ಬರ್ತಾನೆ ಇರುತ್ತೆ ನೋಟಿಫಿಕೇಶನ್ December 31st ಲಾಸ್ಟು ಅಂತ. ನನಗೆ ಎಷ್ಟು ಭಯ ಇದೆ ಒಳಗಡೆ ಅಂದರೆ ಡಿಸೆಂಬರ್ವರೆಗೂ ಇದೆಯಲ್ಲ ತಳ್ಳು ಮುಂದಕ್ಕೆ ಅಂತ. ಯಾಕಂದರೆ ಅದು ಕೈ ಇಟ್ಟರೆ ನಾನು ಮತ್ತೆ ಇನ್ನೊಂದು ಗೂಗಲ್ ವಿಡಿಯೋ ನೋಡ್ಬೇಕು ಆ್ಯಕ್ಚುಲಿ ಅದನ್ನ ಹಿಂಗೆ ಮಾಡ್ಬೇಕು ನಾನು ಅಂತ. ಯು ಗೆಟಿಂಗ್ ಮೈ ಪಾಯಿಂಟ್. ಸೊ ಹಂಗಾಗಿ ಆ ಥರದ್ದು ಸೀರಿಯಸ್ಲಿ ದ್ರೌಪದಿ ಮಾನ ಕಾಪಾಡೋಕ್ಕೆ ಬಂದು ಶ್ರೀಕೃಷ್ಣ ಅವರು ಇಲ್ಲ ನಮ್ಮ ಸಂತೆಯಲ್ಲಿ ಮರ್ಯಾದೆ ಹೋಗಿರೋದು ನಮ್ಮದು. ಬಾಡೆ ಕಟ್ಟಕ್ಕೆ ಆಗ್ತಿರ್ಲಿಲ್ಲ. ಆ್ಯಂಡ್ ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಬಹುಶಃ ನಿಮ್ಗೆ ಅರ್ಥ ಆಗುತ್ತೆ. ಪ್ರೇಮ ವಿವಾಹ ಆಗಿ ಎರಡೂ ಕುಟುಂಬಗಳಿಂದ ದೂರ ಏನಾಗಿರಲಿಲ್ಲ. ಅದು ಎರಡೂ ಕುಟುಂಬಗಳಿಂದ ಒಂದು ರೀತಿಯ ಅವಮಾನದ ಕಣ್ಣಿನಲ್ಲಿದ್ದಂಥ ನಮಗೆ ಬಹುತೇಕ ನಂಗೆ ಅನ್ಸೋದು ಏನು ಗೊತ್ತಾ, ಒಂದು ಪ್ರೇಮ ವಿವಾಹ ಆದಾಗ ಇಬ್ಬರು ಪೇರೆಂಟ್ ಇವ್ರು ಸೋಲಿಂದ ಬಯಸ್ತಾರೆ. ನಮ್ಮ ಪೇರೆಂಟ್ ಹೆಂಗೆ ಫೀಲ್ ಮಾಡಿದ್ರೆ ಗೊತ್ತಿಲ್ಲ, ಬಟ್ ಅದಿರುತ್ತೆ. ನಾನು ಹೇಳಿದೆ ತಾನೇ ಅವಳಿಂದ ಹೋಗ್ಬೇಡ ಅಂತ, ನಿಂಗೆ ಹೇಳಿದೆ ತಾನೇ ಅವನಿಂದ ಹೋಗ್ಬೇಡ ಅಂತ, ನೋಡಿದ್ಯಾ ಅಂದರೆ ನಾನು ಕರೆಕ್ಟು ಲೈಫಲ್ಲಿ ನೀನು ತಪ್ಪು ಅಂತ ಹೇಳ್ಬೋದು ಅಂತ. ಬಟ್ ನನಗೆ ಅದೊಂದು ಭಯ ಇತ್ತು, ಇಲ್ಲ ಇದನ್ನು ಉಳಿಸ್ಕೋಬೇಕು. ನಾವು ಹೇಳಿದ್ವಿ ತಾನೇ, ನಮ್ಗೆ ಅದು ಮುಂಚೆ ಹೇಳೋರು ಅಲ್ಲಯ್ಯ ನನ್ನ ಹೆಂಡತಿ MA, ನೀನು MA ಓದೋಳು, ನೀನು ಏನು ದಡ್ರ ಥರ ಹಿಂಗೆ ಬದುಕ್ತಾ ಇದ್ದೀರಲ್ಲ, ಬೇಡ್ತಾ ಇದ್ದೀರಲ್ಲ, ಹೀಗೆಲ್ಲ ಬೈಯೋರು. ಇಲ್ಲ ನಾವು ಈ ಕಲೆ ಅಂತ ಬಂದುಬಿಟ್ಟಿದ್ದೀವಿ, ನಾವು ವಾಪಸ್ ಹೋಗಲ್ಲ ನಾವು ಅಂತ. ಸೊ ಹಂಗಾಗಿ ಅದು ಬಂದಿದ್ದೀಯಲ್ಲ, ನನಗೆ ಇವತ್ತಿಗೆ ದೇವರು ಕನ್ನಡಿಗರಿಗೆ ನಮಸ್ಕಾರ, ಯೂಟ್ಯೂಬ್ ಗೂಗಲಿಂದ ನಮಸ್ಕಾರ. ಇವತ್ತು ಚೆನ್ನಾಗಿ ಸಾಕ್ತಿದ್ದಾರೆ. ಆದರೆ ಆ ಫಸ್ಟ್ ನನ್ನ ಕೈಗೆ 60,000 ರೂಪಾಯಿ ನನ್ನ ಕೈಗೆ ಬಂತಲ್ಲ, ಅದರ ಬೆಲೆ ಅಥವಾ ಅದರ ಮೌಲ್ಯ, ದಿ ವರ್ತ್ ಆಫ್ ಇಟ್ ಐ ಕ್ಯಾಂಟ್ ಮೆಷರ್. ನಂಗೆ ಅಷ್ಟು ಕಷ್ಟ ಇತ್ತು ಪ್ರತಿ ರೂಪಾಯಿ. ಸರ್ ನಮಗೆ ನಿಮ್ಮ ಜರ್ನಿಲಿ ನಾವು ಇದ್ದು ಬಂದ್ವಿ ಅನ್ನುವಂಥ ಒಂದು ಅನುಭವ ನಿಜವಾಗ್ಲೂ. ಹೀಗೆ ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ, ಒಳ್ಳೊಳ್ಳೆ ವೀಡಿಯೋಸು, ಒಳ್ಳೆ ವ್ಯೂಸು, ಕೈ ತುಂಬ ದುಡ್ಡು. ಯಾಕಂದರೆ ಅಷ್ಟು ಪರಿಶ್ರಮ ಅದ್ರ ಹಿಂದೆ ಇದೆ. ಒಂದು ಇಂಟರ್ವ್ಯೂನಲ್ಲಿ ನಿಮ್ಮ ಪತ್ನಿ ಕೂಡ ಹೇಳ್ತಾರೆ, ಆ್ಯಂಡ್ ಇವನ್ ಐ ಅಗ್ರಿ, ಏನಂದರೆ ಇಷ್ಟೆಲ್ಲದ್ರ ಮಧ್ಯೆ ಒಳ್ಳೆ ಕಾಂಟೆಂಟ್ ಕೊಡಬೇಕು ಅಂತ ಹೋಗ್ತೀವಿ. ಆದರೆ ಎಷ್ಟೋ ಸಲ ಜನರಿಗೆ ಇವಾಗ ನಿಮಗೆ ಅವ್ರು ಸಜೆಷನ್ ಕೊಟ್ಟಿದ್ದು ವಿಚ್ ಆ್ಯಕ್ಚುಲಿ ವರ್ಕ್. ನಾನು ಹೇಳೋದು ಸಿನಿಮಾದು ಗಾಸಿಪ್ ಏನಾದರೂ ಮಾಡಿದ್ರೆ ನಾವು ಈ ಥರ ವೀಡಿಯೋಸ್ ಓಡುವಷ್ಟು
ನಾವು ಎಫರ್ಟ್ ಹಾಕಿ ಮಾಡುವಂಥ ಎಜುಕೇಟಿವ್ ವಿಡಿಯೋಸ್ ಓಡೋದಿಲ್ಲ. ನಮಗೆ ಅಂದರೆ ಅವಾಗ ಒಂದು ಪಾಯಿಂಟಲ್ಲಿ ಅನ್ಸುತ್ತೆ ಸರ್ ಮಾಡಬೇಕಾ ಇದನ್ನ ಅಂತ, ಯಾವುದೋ ಒಂದು ಪಾಯಿಂಟಲ್ಲಿ ಮನುಷ್ಯಂಗೆ ಅನ್ಸುತ್ತೆ. ಇವಾಗ ನೀವು ಆ ಥರ ವಿಡಿಯೋಸ್ ಹಾಕ್ತಿದ್ರೆ ಎಜುಕೇಟಿವ್ ವಿಡಿಯೋಸ್ ಹಾಕಿ ಅಂತಾರೆ, ಎಜುಕೇಟಿವ್ ವಿಡಿಯೋಸ್ ಹಾಕಿದ್ರೆ ವ್ಯೂಸ್ ಬರಲ್ಲ. ಸೊ ಇವಾಗ ಐ ಥಿಂಕ್ ಯು ಆರ್ ಇನ್ ಅ ಪ್ಲೇಸ್ ವೆರಿನ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಿದ್ದೀರಾ. ಒಂದು ಕಡೆ ಎಜುಕೇಟಿವ್ ವಿಡಿಯೋಸು ಬರ್ತಾ ಇದೆ, ಒಂದು ಕಡೆ ರಂಗ ಶಿಬಿರ ನಡೆಸ್ತಾ ಇದ್ದೀರಾ, ಸವಿ ಲೋಕ ಪ್ರಾರಂಭವಾಗಿದೆ ನಿಮ್ಮ ಪತ್ನಿದು, ಅದು ತುಂಬಾ ಚೆನ್ನಾಗಿ ನಡೀತಾ ಇದೆ. ಜೊತೆಗೆ ನಿಮ್ಮ ಕಲಾ ಮಾಧ್ಯಮದಲ್ಲಿ ಆರ್ಟಿಸ್ಟ್ಗಳ ಇಂಟರ್ವ್ಯೂಗಳು ನಡೀತಾ ಇದೆ. ಒಂದು ಹಂತ ತಲುಪಿದ ಮೇಲೆ ಆಫ್ಕೋರ್ಸ್ ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ಬೋದು. ಬಟ್ ಐ ಥಿಂಕ್ ಈ ಮೂಲಕ ನಾವು ವೀಕ್ಷಕರಿಗೂ ಹೇಳಬೇಕು ದಟ್ ಒಂದು ನೀವು ಹೇಳಿದ್ರಿ ಗೊತ್ತಾ ಥಂಬ್ನೇಲ್ ಅಂತ, ಆ ಕ್ಲಿಕ್ ಬೇಟ್ ಅದು ಒಂಥರ ನಿಮಗೆ ರೋಚಕವಾಗಿದ್ದರೆ ಮಾತ್ರ ಕ್ಲಿಕ್ ಮಾಡ್ತೀನಿ ಅಂತ ಅಲ್ದಿರಾ ಇವರೊಂದು ಉತ್ತಮವಾದ ವಿಡಿಯೋ ಮಾಡಿದ್ದಾರೆ ಅಂದರೆ ವೈ ಕಾಂಟ್ ಯು ಕ್ಲಿಕ್ ಆ್ಯಂಡ್ ವಾಚ್. ಅಂದರೆ ತುಂಬ ಎಫರ್ಟ್ ಹಾಕಿ ಮಾಡಿರುವಂಥ ವಿಡಿಯೋಸ್ 100, 200, 300 ವ್ಯೂಸ್ ನೋಡೋದಕ್ಕೆ ಆ್ಯಕ್ಚುಲಿ ಬೇಜಾರಾಗುತ್ತೆ. ಎಫರ್ಟೇ ಹಾಕಿರಲ್ಲ ಕೆಲವುದಕ್ಕೆ, ಅಲ್ಲಿ ಯಾರನ್ನ ಕರೆಸಿರ್ತೀವಿ ಅನ್ನೋದು ಒಂದೊಂದ್ಸಲ ತುಂಬ ಮ್ಯಾಟ್ರ್ ಆಗುತ್ತೆ. ಅವರ ಮಾತುಗಳಿಗೆ ಲಕ್ಷಾಂತರ ವ್ಯೂಸ್ ಬರುತ್ತೆ. ಅಫ್ಕೋರ್ಸ್ ಆ್ಯಸ್ ಕ್ರಿಯೇಟರ್ಸ್ ನಮ್ಗೆ ಎರಡೂ ಖುಷಿನೇ. ಆದರೆ ತುಂಬ ಎಫರ್ಟ್ ಹಾಕಿರೋದು ನೀವು ಯಾವ ಒಂದು ವಿಡಿಯೋ ಸರ್ ತುಂಬ ಎಫರ್ಟ್ ಹಾಕಿ ಮಾಡಿದೆ ಬಟ್ ಇದು ಆ್ಯಕ್ಚುಲಿ ಅಷ್ಟು ರೀಚ್ ಆಗಲಿಲ್ಲ ಅಂತ ನಿಮಗನ್ಸಿರೋದು, ನಿಮ್ಮ ಚಾನಲಲ್ಲಿ ಬಂದಿರೋದು? ಅದೇ ಒಂದು ನೀವು ಹೇಳಿದ್ರಲ್ಲಿ ಸತ್ಯ ಇದೆ. ಆದರೆ ಕಲಾ ಮಾಧ್ಯಮದ ಜರ್ನಿಯಲ್ಲಿ ಒಂದು ನನಗೆ ದೇವರು ಕೊಟ್ಟ ವರ, ಕನ್ನಡಿಗರು ಕೊಟ್ಟ ಒಂದು ಆಶೀರ್ವಾದನೂ ಇದೆ. ಅದು ಕೋವಿಡ್ ಕಾರಣದಿಂದಲೂ ಇರಬಹುದು. ಪ್ರಾರಂಭದಲ್ಲಿ ನಾವು ಉದಾಹರಣೆ ದೊರೆ ಭಗವಾನ್ ಸರ್ ಇಂಟರ್ವ್ಯೂ, ಶಂಕರ್ನಾಗ್ ಅವ್ರ ಸೀರೀಸ್ ಆದ ತಕ್ಷಣ ದೊರೆ ಭಗವಾನ್ ಅವ್ರ ಸೀರೀಸ್ ತೊಗೊಂಡ್ವಿ. ದೊರೆ ಭಗವಾನ್ ಅವರು ಇಂಟರ್ವ್ಯೂ ಕೊಟ್ಟರು. ಅದಕ್ಕೆ ನಾನು ಅಂತೀನಿ ದೊರೆ ಭಗವಾನ್ ಅಲ್ಲ ಅವರು, ಪರಂಗೆ ಭಗವಾನ್ ಅವರು ಅಂತ ಹೇಳ್ತಿರ್ತೀನಿ, ದೇವರವರು ನಿಜಕ್ಕೂ. ಅವರು ನೋಡಿ, ಅದು ರಾಜ್ಕುಮಾರ್ ಸರ್ ಅವರ ಕಥೆಗಳನ್ನು ಹೇಳಿದ್ರು ಅವರು. ನಮ್ಮಲ್ಲಿ ಚೆನ್ನಾಗಿ ವರ್ಕ್ ಆಯ್ತದು, ತುಂಬ ಚೆನ್ನಾಗಿ ಒಂದು 44 ಎಪಿಸೋಡ್ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಆಮೇಲೆ ಫುಲ್ ಎಪಿಸೋಡ್ಸ್ ಬಿಟ್ವಿ, ಅವೆಲ್ಲವೂ ಓಡ್ಬಿಟ್ರು, ಲಕ್ಷಗಟ್ಟಲೆ ಹೋದ್ವು ಅವೆಲ್ಲ. ಆಮೇಲೆ ನಾವು ಕಲಾ ಮಾಧ್ಯಮ ಮತ್ತೆ ನಾವು ರೀಸ್ಟಾರ್ಟ್ ಮಾಡಿದ ಒಂದೇ ವರ್ಷದಲ್ಲಿ ಗೊತ್ತಾಯಿತು, 2020 ನಾವು ಮತ್ತೆ ಅದು ಹೊಸ ರೂಪದಲ್ಲಿ ಶುರುವಾದಾಗ ಗೊತ್ತಾಯಿತು ಸಿನಿಮಾ ತುಂಬ ದಿನ ನಡೆಯಲ್ಲ. ಯಾಕಂದರೆ ನಾವು ಮೊದಲು ಅಂದ್ಕೊಂಡಿದ್ದು ಚಿತ್ರರಂಗದ ಹಿರಿಯರನ್ನ ಮಾಡೋಣ, ಅವ್ರ ಅನುಭವಗಳು ದೊಡ್ಡದಿರ್ತವೆ ಅಂತ. ಸೊ ಈ ಭಾರ್ಗವ, ಭಗವಾನ್ ಸರು, ಮಿಮಿಕ್ರಿ ದಯಾನಂದ್ ಅವರು, ಈ ಥರದವರೆಲ್ಲ ಮಾಡ್ತಿದ್ವಿ. ಬಟ್ ಮಾಡ್ತಾ ನನಗೆ ಅನ್ನಿಸ್ತು ವಿ ಫೆಲ್ಟ್ ಸ್ಕೇರ್ಸಿಟಿ ಆಫ್ ಕಂಟೆಂಟ್. ಮುಗಿತಾ ಇದ್ದಾರೆ ದೊಡ್ಡವರು, ಹಿರಿಯರು ಅಂತ ಎಲ್ಲ. ಅವಾಗ ನಾವೇನು ಮಾಡಿದ್ವಿ, ನಾವು ಡೈವರ್ಸಿಫೈ ಆಗೋಣ ಅಂತ ಹೇಳಿ ಡೈವರ್ಸಿಫೈ ಆಗಿ ಶುರು ಮಾಡಿದ್ವಿ, ಬಯಸ್ಕೊಂಡ್ವಿ. ನಾವು ಈಗ ತುಂಬ ಜನ ಪೊಲೀಸ್ ಆಫೀಸರ್ಸ್ ಇಂಟರ್ವ್ಯೂ ಮಾಡ್ತಿದ್ದಾರೆ. ಯೂಟ್ಯೂಬಲ್ಲೇ ಫಸ್ಟ್ ಶುರು ಮಾಡಿದ್ದು ನಾವೇ, ಪೊಲೀಸ್ ಆಫೀಸರ್ಸು, ಸಂಗ್ರಾಮ್ ಸಿಂಗ್ ಸರು ಅವ್ರನ್ನೆಲ್ಲ. ಸೊ ಹಾಗಾಗಿ ಅವಾಗ ತುಂಬ ಜನ ಇದು ಕಲಾ ಮಾಧ್ಯಮ ಅಲ್ಲ, ಇದು ಕೊಲೆ ಮಾಧ್ಯಮ, ಹಾಗೆ ಹೀಗೆ, ಅದೇನು ಮಾಡ್ತೀರಿ ಹಾಗೆ ಹೀಗೆ ಅಂತ. ಬಟ್ ಇವಾಗ ಟ್ರೆಂಡ್ ಅದು. ಅಂದರೆ ಈಗ ನಾನು ತುಂಬ ಜನ ಆಮೇಲೆ ಪೊಲೀಸ್ನವ್ರ ಜೊತೆಗೆ ಬೇರೆ ಬೇರೆ ಸೈಂಟಿಸ್ಟ್ ಕರ್ಕೊಂಬಂದು, ಇಸ್ರೋ ಸೈಂಟಿಸ್ಟ್ಗಳು, ಕೆಲವು ಎಜುಕೇಷನಿಸ್ಟ್ಗಳು ಬಂದರು. ಆಮೇಲೆ ಸಕ್ಸಸ್ಫುಲ್ ಬಿಸ್ನೆಸ್ ಮನ್ಸ್ ಬಂದರು. ಈವನ್ ಯು ನೇಮ್ ಇಟ್, ಬಹುತೇಕ ಫೀಲ್ಡ್ಸ್ ನಾವು ಮಾಡಿದ್ದೀವಿ. ರೋಡಲ್ಲಿ ಟೀ ಮಾರೋ ಹುಡುಗ, ಬರೀ ಹೊಸಪೇಟೆ ಹತ್ರ ಬೆಳಗ್ಗೆ ಎದ್ದು ಒಂದು 3 ಅವರ್ ಟೀ ಮಾರಿ ತನ್ನ ತಂಗಿನ ತಾನು ಕನ್ನಡ ಮೀಡಿಯಮಲ್ಲಿ ಓದ್ತಾ ತನ್ನ ತಂಗಿನ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸ್ತಿರೋ ಒಬ್ಬ ಹುಡುಗ. ಅವ್ನಿಗೀಗ ಒಂದು 12 ವರ್ಷ ಅವನಿಗೆ. ಸೊ ಆ ಥರದ ಹುಡುಗ, ಒಳ್ಳೆ ರೈತರು, ಒಳ್ಳೆ ವ್ಯವಹಾರಸ್ಥರು, ಹೆಣ್ಣು ಮಕ್ಕಳು, ಹೋಟೆಲ್ ಇಟ್ಟಿರುವಂಥವ್ರು, ಈ ಥರದವರು. ಸೊ ಈ ಥರದವ್ರನ್ನೆಲ್ಲ ಬೇರೆ ಬೇರೆ ಕ್ಷೇತ್ರ. ಆಮೇಲೆ ಕೋಟೆಗಳು, ಕರ್ನಾಟಕದ ಕೋಟೆಗಳು, ಅರಮನೆಗಳು, ವಾಡೆಗಳು, ಇತಿಹಾಸ, ಹಂಪೆ, ಈ ಥರದ್ದೆಲ್ಲ ಶುರು ಮಾಡಿದ್ವಿ ನಾವು. ಯಾಕಂದರೆ ಇವು ಮಾಡಲಿಲ್ಲ ನಡೆಯಲ್ಲ ಅಂತ ಗೊತ್ತಾಯ್ತು ನಮಗೆ. ಅಂತಂದರೆ ದೇವರು ನಮ್ಮೊಂದು ಅವಕಾಶ ಕೊಟ್ಟಿದ್ದಾನೆ. ಓಕೆ, ನೀನು ಇಷ್ಟೆಲ್ಲ ಮಾಡಿದ್ಯಪ್ಪ, ಇಷ್ಟೆಲ್ಲ ಮಾಡ್ತೀರಿ, ಆದರೆ ಇದು ನಿಮಗೋಸ್ಕರ ಅಂತ ನಾನು ಕೊಟ್ಟಿದ್ದೀನಿ. ಅದ್ರ ಮೂಲಕ ಜನ ಗುರುತಿಸಕ್ಕೆ ಶುರು ಮಾಡಿದ್ರು ಪ್ರಾರಂಭದಲ್ಲಿ. ಸೊ ಹಾಗಾಗಿ ಶುರು ಮಾಡಿದ್ವಿ. ಸೊ ಡೈವರ್ಸಿಫೈ ಆಗ್ತಾ ಬಂದ್ವಿ. ಆದರೆ ನೀವು ಹೇಳ್ದಂಗೆ ನೋಡಿ, ಉದಾಹರಣೆಗೆ ಈ ಇತಿಹಾಸದ ವಿಡಿಯೋ ಹಾಕಿದಾಗ ನಂಬರ್ಸ್ ಕಡಿಮೆ ಬರುತ್ತೆ. ಈಗ ಯಾವುದೊಂದು ಸಿನಿಮಾದೊಂದು ಯಾರೋ ಹಾಕಿದರೆ ಚೆನ್ನಾಗಿ ಹೋಗುತ್ತೆ, ಇಲ್ಲ ಅಂತಿಲ್ಲ. ಆದರೆ ಅವೆರಡನ್ನೂ ಬ್ಯಾಲೆನ್ಸ್ ಆಗುತ್ತೆ. ಈಗ ನಮ್ಮಲ್ಲಿ ಪ್ರತಿದಿನ 3 ವಿಡಿಯೋ ಇರೋದ್ರ ಬೆನಿಫಿಟ್ ಅದು, ನಮಗೆ ಬೆನಿಫಿಟ್ ಅದು. ಅಂದರೆ ಅದಕ್ಕೆ ಶ್ರಮ ಇದೆ, ಅದಕ್ಕೊಂದು ಸ್ಲೀಪ್ಲೆಸ್ ನೈಟ್ಸ್ ಇದ್ದಾವೆ. ಆದರೆ ಆ 3 ನಮ್ಮನ್ನು ಬ್ಯಾಲೆನ್ಸ್ ಮಾಡುತ್ತೆ. ಸಿನಿಮಾದ ಯಾವುದೊಂದು ಕಂಟೆಂಟ್ ಓಡಿಬಿಡುತ್ತೆ. ಈಗ ಉದಾಹರಣೆಗೆ ವಿನೋದ್ ರಾಜ್ ಸರ್ ತಮ್ಮ ತಾಯಿ ಬಗ್ಗೆ ಮಾತಾಡ್ತಾರೆ, ಲೀಲಾವತಿ ಅವ್ರ ಬಗ್ಗೆ, ಆ ವಿಡಿಯೋ ಓಡುತ್ತೆ. ಅಥವಾ ಈಗ ಸಂಜೆಗೆ ಇಲ್ಲಿ ನಮ್ಮ ಕೇಂದ್ರೀಯ ಮೀಸಲು ಪಡೆ CISF ಸೆಂಟರ್ ಇದೆ, ಅದನ್ನು ಮಾಡ್ತಾ ಅದು ಓಡ್ತಾ ಇಲ್ಲ. ಬಟ್ ನನ್ನ ಪ್ರಕಾರ ಅದೊಂದು ಎಜುಕೇಷನ್ನು. ಯಾರನ್ನ ಜಾಬಿಗೆ ಸರ್ ಅವ್ರು ಹೇಳ್ತಿರೋದು ಒಟ್ಟಾರೆ ಅದನ್ನು ನೋಡಿದ್ರೆ ಅನ್ಸ್ಬೇಕು, ಅದರಲ್ಲಿದೆ ಕರ್ನಾಟಕದವ್ರು ಹೆಚ್ಚು SSB ಎಕ್ಸಾಮ್ಸಿಗೆ ಟ್ರೈ ಮಾಡ್ತಿಲ್ಲ, ನಾರ್ತ್ನವ್ರು ಜಾಸ್ತಿ ಇರ್ತಾರೆ, ಬರಿತಾನೆ ಇಲ್ಲ ಇಲ್ಲಿ. ಬರೆದ್ರೂ ಆ ಥರದ ಏನೋ ವಿಷಯ ಹೇಳಿದ್ದಾರೆ ಅವರು. ಸೊ ಹಾಗಾಗಿ ಅಲ್ಲಿ ಟ್ರೈ ಮಾಡಿದ್ರು ತುಂಬ ಚೆನ್ನಾಗಿ. ಅಂದರೆ ID ಸೆಂಟರ್ ಟೂರ್ ಮಾಡಿದ್ವಿ ನಾವು. ಸೊ ಆ ಥರದ್ದು, ಸೊ ಈ ಥರದ್ದು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಸೊ ಒಂದು ಮಾತಿದೆ, ಸೋಲದೆ ಗೆದ್ದರೆ ಮಂದಹಾಸ, ಸೋತು ಗೆದ್ದರೆ ಇತಿಹಾಸ ಅಂತ. ಸೊ ಸೋತು ಗೆಲ್ಲೋದು ನಿಜವಾಗ್ಲೂ ಒಂದು ಖುಷಿ. ಸರಿ ಇಲ್ಲ, ನೀವು ನಿಮ್ಮ ಜರ್ನಿ ಹೇಳ್ತಾ ನೀವು ಗಮನಿಸಿದ್ರೋ ಇಲ್ವೋ, ನನ್ನ ಕಣ್ಣಲ್ಲೂ ನೀರು ತುಂಬಿಕೊಂಡಿತ್ತು. ಅಂದರೆ ನಿಮ್ಮ ಜರ್ನಿನ ಹೇಳಬೇಕಾದ್ರೆ ವಿ ಹ್ಯಾವ್ ಆಲ್ಸೋ ಲಿವ್ಡ್ ದಟ್ ಜರ್ನಿ ವಿತ್ ಯು, ರೈಟ್? ಆಮೇಲೆ ಕಷ್ಟಪಟ್ಟವ್ರಿಗೆ
ಅಷ್ಟು ಶ್ರಮ ಹಾಕಿದವ್ರಿಗೆ ಸಕ್ಸಸ್ ಸಿಗದಿದ್ರೆ ಇನ್ನು ಯಾರಿಗೆ ಸಿಗತ್ತೆ ಅಂತ ನಮಗೂ ಅನ್ಸುತ್ತೆ. ಅಷ್ಟು ಪರಿಶ್ರಮ ಇದೆ ಅದ್ರ ಹಿಂದೆ. ಆಮೇಲೆ ದಿನಕ್ಕೆ 3 ವಿಡಿಯೋ ಅಪ್ಲೋಡ್ ಮಾಡೋದು ತಮಾಷೆ ಮಾತೇ ಅಲ್ಲ ಸರ್. ನಾನು 16 ವರ್ಷದಿಂದ ಮೀಡಿಯಾದಲ್ಲಿದ್ದೀನಿ. ಸೊ ಸಾಕಷ್ಟು ರೇಡಿಯೋ ಶೋಸ್ ಇರಬಹುದು, ಟಿ ವಿ ಶೋಸ್ ಇರಬಹುದು, ಪ್ರಿಂಟು, ಇವಾಗ ನಂದೇ ಒಂದು ಯೂಟ್ಯೂಬ್ ಚಾನಲು. ಇಷ್ಟೆಲ್ಲ ಮಾಡಿನೂ ಟೈಮ್ಸ್ ಏನಾಗುತ್ತೆ ಗೊತ್ತಾ, ಬ್ಲ್ಯಾಂಕ್ ಆಗ್ತೀವಿ, ಬ್ರೇಕ್ ತೊಗೋಬೇಕು ಅಂತ ಅನ್ಸುತ್ತೆ. ನೋಡೋರಿಗೆ ಗೊತ್ತಾಗುತ್ತೋ ಇಲ್ವೋ ನಾವು ಎಷ್ಟು ರಿಸರ್ಚ್ ಮಾಡ್ತೀವಿ, ಎಷ್ಟು ಎಫರ್ಟ್ ಗೋಸ್ ಇಂಟು ಒಂದು ಸಿಂಗಲ್ ವಿಡಿಯೋ ಅಂತ. ಬಟ್ ತುಂಬಾ ಎಫರ್ಟ್ ಹೋಗುತ್ತೆ. ಒಂದು ವಿಡಿಯೋ ನೀವು ಶೂಟ್ಗಂತ ಹೋಗಬೇಕಾದ್ರೆ ತಯಾರಿ ಹೇಗಿರುತ್ತೆ ಸರ್? ಭಾಳ ಸಿಂಪಲ್ ಇರುತ್ತೆ ಮೇಡಮ್. ನಾನು ಅದೇ ಹೇಳಿದ್ದು, ವಿ ಆರ್ ಆಕ್ಸಿಡೆಂಟಲ್ ಯೂಟ್ಯೂಬರ್ಸ್. ಯಾಕಂದರೆ ವಿ ಆರ್ ಆ್ಯಕ್ಚುಲಿ ಡಾಕ್ಯುಮೆಂಟ್ರಿ ಫಿಲ್ಮ್ ಮೇಕರ್ಸ್ ಆ್ಯಂಡ್ ವಿ ವಾಂಟೆಡ್ ಟು ಮೇಕ್ ಸಮ್ ಫಿಲ್ಮ್ಸ್ ಅಂಡ್ ಆಲ್ ವಿಚ್ ನೆವರ್ ವರ್ಕ್ಡ್ ಔಟ್. ಬಟ್ ನಾವು ಆಕ್ಸಿಡೆಂಟಲ್ ಯೂಟ್ಯೂಬರ್ಸ್ ಆಗಿರೋದ್ರಿಂದ ನಮ್ಮ ಹತ್ರ ಏನಿತ್ತು ಅದರಲ್ಲೇ ಶುರು ಮಾಡಬೇಕಿತ್ತು. ಸೊ ನಾನು ಆಗಲೇ ನಿಮ್ಗೆ ಹೇಳಿದಾಗ ಅಂತ ಇದ್ದಿದ್ದೆ ಒಂದು ಕ್ಯಾಮ್ರಾ, ಒಂದು ಎಡಿಟಿಂಗ್ ಸೂಟು. ಸೊ ಅದರಲ್ಲಿ ನಾವು ಶುರು ಮಾಡಿದ್ದು. ಬಟ್ ಇವತ್ತಿಗೂ ಅದೈತೆ. ಅದು ಕ್ಯಾಮ್ರಾ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕಥೆ ಆ್ಯಕ್ಚುಲಿ. ಹೌದು, ಕ್ರೆಡಿಟ್ ಕಾರ್ಡಲ್ಲಿ ಯಾರು ಕೊಡ್ತಾರೆ ಹೇಳಿ ಅದನ್ನ? ಅದೇ ನಾನು ಹೇಳೋದು. ಸಿ ಮೈ ಲೈಫ್ GS ಶಿವರುದ್ರಪ್ಪನವ್ರದ್ದು ಒಂದು ಸಾಲಿದೆ. ಏನಿತು ಜನ್ಮದಲ್ಲಿ ಏನಿತು ಜೀವರಿಗೆ ಏನಿತು ನಾವು ಋಣಿಯೋ, ತಿರುಗಿ ನೋಡಲು ಬಾಳೆಂಬುದಿದು ಋಣದ ರತ್ನಗಣಿಯೋ ಅಂತ. ಅಂದರೆ ನಾವು ಅನ್ಕೋತೀವಿ, ನಾನು ಮಾಡ್ಬಿಟ್ಟಿದ್ದೀನಿ ಗೊತ್ತಾ, ಯಾವ ನೀನು ಬಂದ ನನ್ನ ಲೈಫಲ್ಲಿ ನಾನು ಅಂತಾರೆ. ಬಟ್ ನೀನು ಹುಟ್ಟಿದ್ದೇ ಇನ್ನೊಬ್ಬರಿಂದ. ಕರೆಕ್ಟ್. ಅಲ್ಲಿಂದ ಶುರು ಆಗುತ್ತೆ. ಏನಿತ್ತು ಜನ್ಮದಲ್ಲಿ ಏನಿತ್ತು ಜೀವರಿಗೆ ಏನಿತ್ತು ನಾವು ಋಣಿಯೋ. ಎಷ್ಟು ಜನಕ್ಕೆ ಋಣ ಇದೆ ನಮ್ಮದು. 2014-15 ಇರಬೇಕು. 15 ಮದುವೆ ಆಗಿತ್ತು. ಯಾಕಂದರೆ ಮದುವೆ ಆಗಿ ಮುಂಚೆನೇ ಕೇಳೋಷ್ಟು ಧೈರ್ಯ ಇಲ್ಲ. ಮದುವೆ ಆಗಿತ್ತು 15. ಒಂದು ಕಾಲೇಜ್ ಒಂದು ಡಾಕ್ಯುಮೆಂಟ್ರಿ ಬಂತು. ಒಂದು 3 ಲಕ್ಷ ರೂಪಾಯಿ ಹಣ ಕೊಡ್ತೀನಿ ಮಾಡೋ ಅಂದರು. ಸರಿ ಜೈ. ಬಟ್ ಇಡೀ ಇಂಡಿಯಾ ಟೂರ್ ಮಾಡ್ಬೇಕಿತ್ತು ನಾನು ಶೂಟ್ ಮಾಡೋಕ್ಕೆ. ಅವರು ಏನು ಮಾಡಿಬಿಟ್ರು, ನೀನು ಫಸ್ಟ್ ಶೂಟ್ ಮಾಡು ಆಮೇಲೆ ಕೊಡ್ತೀನಿ ಅಡ್ವಾನ್ಸ್ ಅಂದ್ಬಿಟ್ರು. ಬಟ್ ಅವ್ರು ಕೊಡ್ತಾರೆ ಜಿನಿನ, ನಂಗೆ ಗೊತ್ತು. ಬಟ್ ಶುರು ಮಾಡೋಕ್ಕೆ ಕ್ಯಾಮ್ರಾ ಇಲ್ವೇ. ರೆಂಟಿಗೆ ತೊಗೊಂಡ್ರೆ ನಂಗೆ ಹೆವಿ ಎಕ್ಸ್ಪೆನ್ಸಿವ್. ನಾನು ವರ್ಕೌಟ್ ಮಾಡಿದೆ, ಸ್ವಲ್ಪ ಕ್ಯಾಮ್ರಾಸ್ ತಲೆಯಲ್ಲಿ ಇದೆಯಲ್ಲ, ತೊಗೊಂಬಿಡೋದು ಒಳ್ಳೇದು ಅಂತ. ನಮಗೆ ಸಾಲ ಕೊಡೋಕ್ಕೆ ಯಾರೂ ಇಲ್ಲ. ಈಗಲೂ ಕೊಡಲ್ಲ ಸಾಲ ಯೂಟ್ಯೂಬರ್ ಅಂದರೆ. ಎಲ್ಲೂ ನಮ್ಮ ಬ್ಯಾಂಕ್ ಲಿಸ್ಟಲ್ಲಿ ಎಲ್ಲೂ ಬರೋದೇ ಇಲ್ಲ, ನೀವು ಪ್ರೊಫೆಷನಲ್ ಲಿಸ್ಟಲ್ಲಿ ಅಂತಾರೆ. ಹಾಗಾಗಿ ಸೊ ಆವಾಗ ಕೊಡ್ತಿರಲಿಲ್ಲ. ಆವಾಗ ನನ್ನ ಹೆಂಡತಿ ಅಣ್ಣ ಗಂಗಾಧರ್ ಅಂತ ಅವರು ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾರೆ, ಇಲ್ಲಿ ವರ್ಕ್ ಮಾಡ್ತಾರೆ. ಅವ್ರ ಕ್ರೆಡಿಟ್ ಕಾರ್ಡ್ ಇತ್ತು, ಅವ್ರು ಸ್ವೈಪ್ ಮಾಡಿ ಒಂಥರ ಈ ಏನು EMI ಕನ್ವರ್ಟ್ ಮಾಡಿಸಿ ಕೊಟ್ಟರು ಅದೇ ಕ್ಯಾಮ್ರಾ. ಅದಕ್ಕೆ ನನ್ನ ತುಂಬ ಜನ ಹೇಳಿದ್ರು ಅದು ಹಳೆ ಅದಾದಮೇಲೆ ಅಪ್ಗ್ರೇಡ್ ಆಗಿದ್ದೀವಿ. ಟಚ್ ಸ್ಕ್ರೀನ್ ಕ್ಯಾಮ್ರಾ ತೊಗೊಂಡು. ಯಾಕಂದ್ರೆ ನಾವು ಟ್ರಾವೆಲ್ ವೀಡಿಯೋಸ್ ಅಥವಾ ಈ ಕೋಟೆಗಳಲ್ಲಿ ತೆಗಿಬೇಕಾದ್ರೆ ಸ್ವಲ್ಪ ಓಡಾಡ್ಬೇಕಾದ್ರೆ ಟಚ್ ಸ್ಕ್ರೀನ್ ಇರಬೇಕು. ಅದ್ರಲ್ಲಿ ಟಚ್ ಸ್ಕ್ರೀನ್ ಇರಲಿಲ್ಲ ಅದು. ಸೊ ಹಂಗಾಗಿ ಅದನ್ನು ಈಗ ಸುಮ್ಮನೆ ಇಟ್ಟಿದ್ದೀವಿ. ಅದನ್ನು ತುಂಬ ಹತ್ರ ಇದು ಮಾಡಿಬಿಡಿ, ಒಂದು ಸ್ವಲ್ಪ ಕಾಸು ಬರುತ್ತೆ. ಅದು ಬಂಗಾರ ಕಣೆ, ಸುಮ್ಮನೆ ನೆನೆ ಕೈ ಮಾಡಬೇಕು ಅಂತ. ಹಾಗಾಗಿ ಅವರು ಕೊಡಿಸಿದ್ದದು. ಅದು ನೋಡಿ, ಅವ್ರು 2015 ಕೊಡಿಸಿರೋದು ನನಗೆ. 2020 ಅದು ಬೆಲೆ ಗೊತ್ತಾಯ್ತು ನೋಡಿ ನನಗೆ. 20 ನನಗೆ ಅದ್ರ ಬೆಲೆ ಗೊತ್ತಾಯ್ತದ ಅದು ಹೇಗೆ ಅಂತ. ಸೊ ಹಂಗಾಗಿ ನೋಡಿ, ನಮ್ಮ ತಂದೆ ತಾಯಿ ಅವ್ರ ಶ್ರಮ ತ್ಯಾಗ. ನಮ್ಮ ತಂದೆ ನೀವು ನಂಬಲ್ಲ ಸೌಜನ್ಯ, GS ಶಿವರುದ್ರಪ್ಪನವ್ರ ಮಾತು ಹೇಳ್ತೀನಿ. ಅವ್ರು ನೋಡೋದೆಲ್ಲ ನನಗೆ ಬೇಜಾರು ಅನ್ಸೋದು. ಹಿಂದ್ಗಡೆ ಬನಿಯನ್ನು ಸಾರಿ ಅವ್ರು ಫುಲ್ ಬನೀನ್ ಹಾಕೊಳ್ಳೋರು, ಶರ್ಟ್ ಹಾಕೋತಿದ್ರು, ಫುಲ್ ಬನೀನ್ ಹಾಕ್ತಿದ್ರು. ಯು ಡೋಂಟ್ ಬಿಲೀವ್, ಇಡೀ ಬನೀನ್ ಹರಿದೋದ್ರು ಹಿಂದ್ಗಡೆ ಫುಲ್. ಅದು ಎಷ್ಟು ನೇತಾಡೋಕ್ಕೆ ಎಷ್ಟು ಬೇಕು ಅಷ್ಟು ಬಿಟ್ಟು ಹಾಗೆ ಮಾಡೋರು. ಯಾಕೆ ಸ್ಕೂಲ್ಗೆ ಹೋಗ್ತೀಯ ನೀನು? ಬಿದ್ದಿರೋ ಮನೇಲಿ ಹೋಗಿ ದುಡ್ಕೊಂಬ, ಹೋಗಿ ಗ್ಯಾರೇಜಿಗೆ ಹೋಗಿ ಒಂದು ಕಡೆ ಕೆಲಸ ಮಾಡೋ ಅನ್ಬೋದಿತ್ತಲ್ಲ. ಅವರು ಅನ್ಬೋದಿತ್ತಲ್ಲ. ಯು ಕುಡ್ ಹ್ಯಾವ್ ಸೆಡ್ ಇಟ್. ಅವ್ರ ಋಣ ನಮಗೆ. ನನ್ನ ಪತ್ನಿ, ನನ್ನ ಭಾವ, ನಮ್ಮ ಅತ್ತೆ ಮಾವ, ನಮ್ಮ ಕ್ಯಾಮ್ರಾಮನ್ ರವಿ ನೋಡಿ, ಗೊತ್ತಿಲ್ಲ ನಿಮ್ದು ಯಾವ ಪ್ಯಾಟರ್ನ್ ವರ್ಕ್ ಆಗುತ್ತೆ ಅಂತ. ಆ್ಯಂಡ್ ಯು ನೋ ಯು ಆರ್ ಇನ್ ದ ಮೀಡಿಯಾ ಆ್ಯಂಡ್ ಡೋಂಟ್ ಮಿಸ್ಟೇಕ್ ಮೀ, ಐ ಆಮ್ ಸಾರಿ. ಕಾಲ್ ಶೀಟ್ ವೈಸು ಸ್ಕೆಡ್ಯೂಲ್ ವೈಸ್ ಚಾರ್ಜ್ ಮಾಡ್ತಿರ್ತಾನೆ. ಇಷ್ಟು ನನ್ನ ಚಾರ್ಜು ಹಾಗೆ ಹೀಗೆ ಅಂತ. ನೀವು ಬೆಳಗ್ಗೆ 5 ಗಂಟೆಗೆ ಕಾಲ್ ಮಾಡಿದ್ರೆ, ರವಿ ಬನ್ನಿ ಶೂಟ್ ಇದೆ, ಹಾಂ ಒಂದು 5 ನಿಮಿಷ ಕೊಡಿ ಬರ್ತಾರೆ. ರವಿ ಅಲ್ಲಿ ಬನ್ನಿ, ಆಯಿತು. ರವಿ ರಾತ್ರಿ 12 ಶೂಟ್ ಇದೆ, ಹಾಂ ತೊಂದರೆ ಇಲ್ಲ. ರವಿ ಇವತ್ತು ರೂಮ್ ಇಲ್ಲ, ಇದೇ ರೂಮ್, ಓಕೆ. ಒಂದು ಸಲ ನಾವು ಹೈದ್ರಾಬಾದ್ಗೆ ಹೋಗಿದ್ದೀವಿ ಸೌಜನ್ಯ, ಬಿಗಿನಿಂಗ್ ಡೇಸಲ್ಲೇ. ಅಂದರೆ ನಾವು ಕಲಾಮಂಜಮ್ಮ ರೀಸ್ಟಾರ್ಟ್ ಆದ ಒಂದು 3 ಮಂತ್ಸಲ್ಲೇ. ರೂಪಾದೇವಿ ಅಂತ ಒಬ್ಬರು ಆರ್ಟಿಸ್ಟ್ ಇದ್ದಾರೆ. ಅವರು ಅದ್ವಾನಿ ಲಕ್ಷ್ಮೀದೇವಿ ಅವರ ಮಗಳು. ನಮ್ಮ ಯಾರಿವನು ರಾಘವ ಸಾಂಗ್ ತುಂಬ ವರ್ಲ್ಡ್ ಫೇಮಸ್ ಸಾಂಗು. ಅದು ಯಾಕೆ ಮಾಡಿ ರೂಪಾದೇವಿ ಅವ್ರ ಇಂಟರ್ವ್ಯೂ ಸಿಕ್ಕಿತ್ತು ಭಾರ್ಗವ ಸರ್ ಮುಖಾಂತರ. ಅಲ್ಲಿ ಅದು ಭಗವಾನ್ ಅವ್ರ ಸರ್ ಮುಖಾಂತರ ಅಲ್ಲಿ ಹೋಗಿದ್ವಿ. ಬೆಳಗ್ಗೆ ರಾತ್ರಿ ಬಸ್ ಹತ್ತಿದ್ದೀವಿ. ಹೈದ್ರಾಬಾದ್ ನಿಲ್ಲಿಸ್ತು ಬಸ್ಸು. ಇಳಿದಿದ್ದೀವಿ. ಇಳಿದು ನಮ್ಗೆ ರೂಮ್ ಮಾಡೋಕ್ಕೆ ಕಾಸಿಲ್ಲ ನನ್ನ ಹತ್ರ.
ಪ್ರಾರಂಭದ ದಿನಗಳು ರೀಸ್ಟಾರ್ಟ್ ಆದ ಪ್ರಾರಂಭದ ದಿನಗಳು ಯಾರಿಗೆ ಹುಚ್ಚುತನ ಅಂದರೆ ಹುಚ್ಚುತನ ನನಗೆ ನಾವು ನಿಲ್ಬೇಕ್ರಿ ಇಲ್ಲಿ ಏನಾದ್ರು ಮಾಡಬೇಕು ಅಂತ. ಅವ್ರು ಬಂದಿರೋ ನಮ್ಮ ಜೊತೆಗೆ ಸೀದಾ ಸರ್ ಅವ್ರು ಫೋನ್ ಮಾಡಿದೆ, ಮೇಡಮ್ ಬರ್ತೀವಿ ಅಂತ. 10 ಗಂಟೆಗೆ ಫ್ರೆಶ್ ಅಪ್ ಆಗಿ ಬಂದುಬಿಡಿ ಅಂದರು. ಯು ಚೆಕ್ ಇನ್ ಟು ಸಮ್ ಹೋಟೆಲ್ ಆ್ಯಂಡ್ ಕಮ್ ಬ್ಯಾಕ್ ಅಂದರು. ಆ್ಯಂಡ್ ಇಟ್ಸ್ ಅ ನಾರ್ಮಲ್ ಥಿಂಗ್. ನಾವೇನು ಮಾಡಿದ್ವಿ ಹೇಳಿ, ಅಲ್ಲಿ ಸುಲಭ ಶೌಚಾಲಯ ಸೀದಾ ಹೋದ್ವಿ, ಮುಖ ತೊಳೆದ್ವಿ, ನಮ್ಮ ನಿತ್ಯ ಕರ್ಮ ಮುಗಿಸಿದ್ವಿ, ಸ್ನಾನನೇ ಮಾಡಿಲ್ಲ, ನೀಟಿಗೆ ಶಿಸ್ತಾಗಿ ಮೇಡಮ್ ಮಾಡಿದ್ವಿ. ನಾನು ನಮ್ಮ ಇದು ಹೇಳ್ತಿಲ್ಲ, ರವಿ ನಮ್ಮ ಕ್ಯಾಮ್ರಾಮನ್ ರವಿ ಅವ್ರ ದೊಡ್ಡತನ ನೋಡಿ, ಸರ್ ಡೈರೆಕ್ಟ್ ಮುಖ ತೊಳ್ಕೊಂಡು ಹೋಗೋಣ, ನೋ ಪ್ರಾಬ್ಲಮ್ ಮಾಡೋಣ, ತೊಂದರೆ ಇಲ್ಲ. ಅವ್ರು ಯಾವತ್ತು ಯಾಕ್ರಿ ಒಂದು ಪದ ಕೇಳಿಲ್ಲ. ನೀನು ನಾನು ಬೆಳಗ್ಗೆ 6 ಗಂಟೆಗೆ ಕರೀತಿ, ಯಾಕೆ ರಾತ್ರಿ 12 ಗಂಟೆಗೆ ಯಾಕೆ ಕೇಳಿಲ್ಲ ಅವರು. ನೀವು ಹೇಳಿದ್ರಿ ನನ್ನ ಪತ್ನಿ ಅವಳು ನಾನು ಅವಕಾಶ ವಂಚಿತನಾಗಿ ಫ್ರಸ್ಟ್ರೇಷನ್ ಒದ್ದಾಡ್ತಿದ್ದ ದಿನಗಳಲ್ಲಿ ಆಕೆ ದೊಡ್ಡ ಕಲಾವಿದೆ, ತುಂಬ ದೊಡ್ಡ ಕಲಾವಿದೆ, ತುಂಬ ಬ್ಯುಸಿ ಇದ್ದರು ಅವ್ರು. 3-4 ಸೀರಿಯಲ್ ಮಾಡೋರು, ದುಡ್ಡು ಬರೋದು, ಅವರು ನನಗೆ ಕಾಸು ಕೊಡೋರು ಮೇಂಟೆನೆನ್ಸ್ಗೆ, ಇದಕ್ಕೆಲ್ಲ. ನನ್ನ ಮನೆ ನಾನು ಚಿಕ್ಕದೊಂದು ಆಫೀಸ್ ಥರ ಏನೋ ಮಾಡ್ಕೊಂಡಿದ್ದೆ, ಅದು ಬಾಡಿಗೆ ಕಟ್ಟೋರು, ನಮ್ಮ ಡಾಕ್ಯುಮೆಂಟ್ರಿಗೆ ಅದಕ್ಕೆ ಇದೆ ಅಂತ ಅದು ಬಾಡಿಗೆ ಕಟ್ಟೋರು, ಇದೆಲ್ಲ ಮಾಡೋರು. ಆಕೆ ನನಗೋಸ್ಕರ ಕರಿಯರ್ ಬಿಟ್ಟರು. ಗಾಡ್ ಗ್ರೇಸಿಗೆ ಮತ್ತೆ ಶುರುವಾಗಿದೆ. ಮತ್ತು ಈಗ ಶಾಕಾಹಾರಿ ಸಿನಿಮಾ ಎಲ್ಲ ಮಾಡಿದ್ದಾರೆ, ಈಗ ಒಂದು ದೊಡ್ಡ ಸಿನಿಮಾ ಮಾಡ್ತಾರೆ, ಧಾರಾವಾಹಿಗಳು ಕರೀತಾರೆ, ಈ ಥರದ್ದೆಲ್ಲ ಇದೆ. ನಾವೇ ಈಗ ಕಲಾಮಾಧ್ಯಮ ಸಿನಿಮಾಸ್ ಅಂತ ನಾವು ಯೂಟ್ಯೂಬ್ ವೆಬ್ ಸೀರೀಸ್ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಗೊತ್ತಿಲ್ಲ ಇನ್ನೇನು ಮಾಡ್ತೀವಿ, ನಮ್ಗೆ ಗೊತ್ತಿಲ್ಲ ನಮಗೆ. ಆದರೆ ನಾವು ಆಮೇಲೆ ನಮ್ಮ BM ಗಿರಿರಾಜು, ನಾವು ನೀವು ನಂಬಲ್ಲ, ಮದುವೆ ಆದ ಹೊಸರಲ್ಲಿ ಬಹುತೇಕರು ನಮ್ಮನ್ನು ಹತ್ರಕ್ಕೆ ಸೇರಿಸ್ತಿರ್ಲಿಲ್ವೋ, ನಾವು ಹೋಗ್ತಿರ್ಲಿಲ್ವೋ ಅದು ಗೊತ್ತಿಲ್ಲ ನಮಗೆ. ನನ್ನ ಪತ್ನಿ ಕ್ಯಾರಿಂಗ್ ಇದ್ಲು ನಮ್ಮ ಮೊದಲನೇ ಮಗನಿಗೆ. ಆಗ ಅವಳು ಅವ್ರ ಕುಟುಂಬದ ಯಾವುದೋ ಒಂದು ಫೋಟೋ ತೋರಿಸಿ, ನೋಡಿ ಇವ್ರಿಗೆ ಶ್ರೀಮಂತ ಮಾಡಿದ್ದಾರೆ, 30 ಐಟಮ್ ಇಟ್ಟಿದ್ದಾರೆ, ಅಳ್ತಿದ್ಲು ಅವಳು. ನಮ್ಮ ಗಿರಿರಾಜ್ ಸರ್ ಬಂದರು, ಅವ್ರು ಪಾಪ ನಮ್ಮ ಹತ್ರ ಬರೋರು ಯಾವಾಗಲೂ. ಯಾಕೆ ಹೇಳ್ತಾಳೆ ಅವಳು ಅಂತ ಕೇಳಾಗ, ಸರ್ ಅದೇ ಹಿಂಗೆ ಎಷ್ಟು ಐಟಮ್ ಮಾಡೋರಮ್ಮ ಅವರು ಅಂದರು. 30 ಐಟಮ್ ಮಾಡೋರೆ ಸರ್ ಅಂತ. ಏಯ್ ನಾಡ್ದು ಬರ್ರ ಮನೆಗೆ ಅಂದರು. ಅವ್ರ ಮನೆ ಮಾಡಿರೋಡಲ್ಲಿ ಹೋದ್ರೆ 35 ಐಟಮ್ ಮಾಡೋರೆ. ಯಾಕೆ ಸರ್ ಅಂದೆ. 30 ಐಟಮ್ ಅಂದಿಲ್ಲಮ್ಮ, 35 ಮಾಡ್ತೀನಿ ಸಾಕ ನಿಂಗೆ ಏನಾರು. ನಾವು ಯಾರು ಕಲಾಮಾಧ್ಯಮದವ್ರು ಅಲ್ಲ, ನಾವು ಏನೂ ಅಲ್ಲ ನಾವು. ಅವ್ರು ದೊಡ್ಡವ್ರ, ನಾನು ದೊಡ್ಡವನ ಅಲ್ಲ. ನಮ್ಮ ಜೀವನದಲ್ಲಿ ಹೇಗೆ ಎಷ್ಟೋ ಜನ ವ್ಯಕ್ತಿಗಳು ಬಂದು ಎಂಥ ಬ್ಯೂಟಿಫುಲ್ ಮೆಮೊರೀಸ್ಗಳನ್ನು ಕೊಟ್ಟು ಹೋಗ್ತಾರೆ ಅಂದರೆ, ಒಂದು ಖುಷಿ ಏನು ಗೊತ್ತಾ ಸರ್, ನೀವು ಇವತ್ತಿನ ದಿನಕ್ಕೆ ಕಲಾ ಮಾಧ್ಯಮ ಎಷ್ಟು ದೊಡ್ಡ ಯೂಟ್ಯೂಬ್ ಚಾನಲ್, ಮತ್ತು ಕಲಾ ಮಾಧ್ಯಮ ಮತ್ತು ಪರಂ ಅಂದರೆ ಎಲ್ಲರಿಗೂ ಗೊತ್ತು. ಆದರೆ ಈ ಮಟ್ಟಕ್ಕೆ ಬಂದಾಗಲೂ ನೀವು ಎಲ್ಲರನ್ನೂ ನೆನೆಸ್ಕೊತಿದ್ದೀರಾ ಗೊತ್ತಾ. ದಿಸ್ ಇಸ್ ಅ ಲೆಸನ್ ಟು ಬಿ ಟೇಕನ್. ನನ್ನ ಪ್ರಕಾರ ನೀವು ನೆನೆಸ್ಕೊಂಡಂಥ ಎಲ್ಲರಿಗೂ ಇಲ್ಲಿಂದ ನಾನು ಕೂಡ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಅಕ್ಟೋಬರ್ 2014ನೇ ಇಸ್ವಿಲ್ ಪ್ರಾರಂಭ ಮಾಡ್ತೀರಾ ಅಲ್ವಾ ಸರ್ ಕಲಾ ಮಾಧ್ಯಮ? 10 ವರ್ಷ, 10ನೇ ವರ್ಷ, ಒಂದು ಡೆಕೆಡ್, ಒಂದು ದಶಕನ ಕಂಪ್ಲೀಟ್ ಮಾಡಿದ್ದೀರಾ. ಇವಾಗ 11ನೇ ವರ್ಷದಲ್ಲಿದ್ದೀರಾ. ಆಲ್ ದ ಬೆಸ್ಟ್ ಸವಿ ಕಥೆಗೆ ಕೂಡ. ಸವಿಲೋಕದಲ್ಲಿ ಸವಿ ಕಥೆ ಬರುತ್ತೆ, ನನಗೆ ಅದು ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಅದು ಯಾವಾಗ್ಲೂ ನನ್ನ ಮೈಂಡಲ್ಲಿ ಇರೋದು. ಅಂದ್ರೆ ಅದೊಂದು ಡಿಸ್ಕಸ್ ಮಾಡ್ತಿದ್ವಿ, ನಾನು ನನ್ನ ಹಸ್ಬೆಂಡ್ ಡಿಸ್ಕಸ್ ಮಾಡ್ತಾ, ಏನ್ ಡಿಫ್ರೆಂಟ್ ಆಗಿ ಮಾಡ್ಬೋದು ಅಂದಾಗ, ಮಕ್ಕಳಿಗೆ ಕಥೆಗಳನ್ನ ಹೇಳಬೇಕು. ನಮಗೆ ಹೇಗೆ ನಮ್ಮ ಅಜ್ಜಿ ತಾತ ಹೇಳೋರು, ಮುಂದಿನ ಜನ್ರೇಷನ್ಗೆ ಅದು ಮಿಸ್ ಆಗ್ಬಿಡುತ್ತೆ ಮಕ್ಕಳಿಗೆ ಹೇಳಬೇಕು ಅಂತ. ಬಟ್ ಆಕ್ಚುಲಿ ಸವಿಲೋಕ ಎಕ್ಸ್ಪ್ಲೋರ್ ಮಾಡ್ತಾ ನನಗೆ ಗೊತ್ತಾಯ್ತು, ಆಗ್ಲೇ ಮೇಡಮ್ ಸ್ಟಾರ್ಟ್ ಮಾಡಿದ್ದಾರೆ. ಸಾಕಷ್ಟು ಎಪಿಸೋಡ್ಸ್ಗಳು ತುಂಬಾ ಅದ್ಭುತವಾಗಿದೆ. ಹೌದು, ಅದರಲ್ಲಿ ಸವಿ ಕಥೆ ನನಗೆ ತುಂಬಾನೇ ಇಷ್ಟ ಆಯ್ತು. ನಿಮ್ಮ ಕಲಾ ಮಾಧ್ಯಮದಲ್ಲೂ ಏನು ವೆಬ್ ಸೀರೀಸ್ ಸ್ಟಾರ್ಟ್ ಮಾಡ್ತಿದ್ದೀರಾ ಸರ್, ಆಲ್ ದ ವೆರಿ ಬೆಸ್ಟ್. ನಾನು ಅದೇ ಹೇಳಿದ್ನಲ್ಲ, ತುಂಬಾ ಕಷ್ಟಪಟ್ಟು ಇಷ್ಟು ಪ್ಯಾಷನೆಟ್ ಆಗಿ ಒಬ್ರು ಯಾರೋ ಏನೋ ಮಾಡ್ತಿದ್ದಾರೆ ಎಂದಾಗ ಇಂಥವ್ರಿಗೆ ಯಶಸ್ಸನ್ನ ಕೊಡದೆ ದೇವರು ಇನ್ಯಾರಿಗೆ ಯಶಸ್ಸನ್ನ ಕೊಡ್ತಾನೆ. ನಮ್ಮ ತುಂಬ ಹೃದಯದ ವಿಶಸ್ ನಿಮ್ಮೊಂದಿಗೆ ಖಂಡಿತ ಇದ್ದೇ ಇರುತ್ತೆ. ಸೊ ನಿಮ್ಮ ಕಲಾ ಮಾಧ್ಯಮದಲ್ಲಿ ವಾರದ ಕಥೆ ಅಂತ ನಿಮ್ಮ ಬಗ್ಗೆ ಜನರಿಗೆ ಎಷ್ಟೋ ಕುತೂಹಲ ಇರುತ್ತೆ. ಕುತೂಹಲದಲ್ಲಿ ಅವ್ರು ಕೇಳುವಂಥ ಪ್ರಶ್ನೆಗಳಿಗೆ ನೀವು ತುಂಬ ಚೆನ್ನಾಗಿ ಉತ್ತರ ಕೊಡ್ತೀರಾ ಸರ್. ಯಾವುದು ಒಂಥರ ಫಿಲ್ಟರ್ ಮಾಡಲ್ಲ ಅಂತ ಅನ್ಸುತ್ತೆ ಕ್ವೆಶ್ಚನ್ಸಲ್ಲಿ. ಬಿಕಾಸ್ ಏನು ಕೇಳಿದ್ರು ಅದಕ್ಕೆ ನಿಮ್ಮ ಹಾಗೂ ನಿಮ್ಮ ಪತ್ನಿಯ ಉತ್ತರ ಇದೆ. ಒಂದಷ್ಟು ನೋಡಿದೆ ನಾನು ವಾರದ ಕಥೆ. ಅದನ್ನು ಹೊರತುಪಡಿಸಿ ಒಂದಷ್ಟು ಪ್ರಶ್ನೆಗಳು ನನ್ನ ಮನಸ್ಸಲ್ಲಿ ಏನಿದೆ ಕೇಳ್ತೀನಿ. ಟೋನಿ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸೇರ್ಕೋತೀರಾ. ಅಲ್ಲಿ 150 ರೂಪಾಯಿ ದಿನಕ್ಕೆ ಕೊಡೋರು. ಅಂದರೆ 75ರಿಂದ ಸ್ಟಾರ್ಟ್ ಆಯಿತು, 150ವರೆಗೂ ಹೋಯಿತು. ಬಟ್ ಲೋಯೆಸ್ಟ್ ಪೇಮೆಂಟ್ ಇಫ್ ಐ ಆಮ್ ನಾಟ್ ರಾಂಗ್, ನೀವು ಹೂ ಕಟ್ಟುವಾಗ ಹೇಳಿದ್ರಿ 2 ರೂಪಾಯಿ ಒಂದು ಮೊಳಕೆ ಅಂತ ಏನು ಅರ್ನ್ ಮಾಡ್ತಿದ್ರಿ. ಅದು ಹೈಯೆಸ್ಟ್ ಪೇಮೆಂಟ್ ಎಷ್ಟು ಬಂದಿದೆ ಇವರಿಗೆ ಅಂದರೆ, ಈ ಅಮೌಂಟ್ನ ನೋಡಿ ನನಗೆ ನಿಜವಾಗ್ಲೂ ಖುಷಿ ಆಯಿತು ಅನ್ನೋಂಥದ್ದು. ರಿವೀಲ್ ಮಾಡಬಹುದು ಅನ್ನೋದಿದ್ರೆ ಹೇಳಿ, ಇಲ್ಲದಿದ್ರೆ ಬೇಡ. ನನಗೆ ಒಂದು ಕೆಲವು ಲಕ್ಷಗಳು ನನ್ನ ಕೈ ಸೇರಿತ್ತು. ಸೊ ಐ ಫೆಲ್ಟ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಅದನ್ನು ಹೇಳ್ತೀನಲ್ಲ, ಕೆಲವು ಲಕ್ಷಗಳು ಇಟ್ ಕೆನಾಟ್ ಕಮ್ ಈಕ್ವಲ್ ಟು ಮೈ 60,000 rupees ವಿಚ್ ಐ ಅರ್ನ್ಡ್ ಫಸ್ಟ್ ಪೇಮೆಂಟ್. ತುಂಬ ದೊಡ್ಡ ಅಮೌಂಟ್ ಅದು. ಓಕೆ, ಮೌಲ್ಯ ಅಂತ ಇರುತ್ತಲ್ಲ, ಹಣದ ಬೆಲೆ ಬೇರೆ, ಮೌಲ್ಯ ಬೇರೆ. ನಿಜ ನಿಜ. ಆ್ಯಂಡ್ ನಿಮ್ಮ ಪತ್ನಿ ಹೇಳ್ತಾರೆ ಒಂದು ಸಂದರ್ಶನದಲ್ಲಿ, ನಿಮ್ಮ ಬಗ್ಗೆ ಬೆಸ್ಟ್ ಪಾರ್ಟ್ ಅಂದರೆ, ಯಾರೋ ಒಬ್ಬರಿಗೆ ನೀವು ಸಂದರ್ಶನ ಕರೆ ಮಾಡ್ತೀರಾ ಅಂದರೆ ಅವತ್ತಿಂದ ಇವತ್ತಿನವರೆಗೂ, ಇವಾಗ ಆಗಲ್ಲ ರೀ, 1 ತಿಂಗಳು ಬಿಟ್ಟು ಕಾಲ್ ಮಾಡಿ, 1 ತಿಂಗಳು ಬಿಟ್ಟು ಕರೆಕ್ಟಾಗಿ ನೀವು ಕಾಲ್ ಮಾಡ್ತೀರಾ. ಅವ್ರು ಮರಿಬಹುದು. ನಮ್ಮ ಹತ್ರ ಈಗ ನಮ್ಮ ಚೀಟಿ ಇದೆ, ಎಲ್ಲ ಬರೆದಿಟ್ಕೊಂಡಿರ್ತೀನಿ, ಯಾರು ಏನು ಹೇಳ್ತಾರೆ ಅಂತೆಲ್ಲ ಇರುತ್ತೆ. ಮತ್ತೆ ಅವ್ರು 15 ದಿನ ಬಿಟ್ಟು ಕಾಲ್ ಮಾಡಿ ಅಂದರೆ ಬೇಜಾರೇ ಮಾಡ್ಕೊಳ್ಳಲ್ಲ. ಮತ್ತೆ 15 ದಿನ ಬಿಟ್ಟು ಕಾಲ್ ಮಾಡ್ತೀರಾ. ಕೊನೆಗೆ ಅವರೇ
ಏನಯ್ಯ ನೀನು ಇಷ್ಟು ಚೆನ್ನಾಗಿ ನಾನು ಹೇಳಿದಾಗೆಲ್ಲ ಕಾಲ್ ಮಾಡಿ ಫಾಲೋ ಅಪ್ ಮಾಡ್ತಿದ್ಯಾ, ಇನ್ನು ನೀನು ಕೊಡ್ಲೇಬೇಕು ಇಂಟರ್ವ್ಯೂ ಅಂತ, ಕೊಡೋಷ್ಟ್ರ ಮಟ್ಟಿಗೆ ಅಂತ. ಅಲ್ಲ ನಾವು ತಪ್ಪಲ್ಲ ಮೇಡಮ್. ಉದಾಹರಣೆಗೆ ಖಂಡಿತ ಹೌದು. ಈಗ ನೋಡಿ, ನೀವು ನಿಮ್ಮದೇ ಆದಂಥ ಒಂದು ಸ್ಟೇಟಸ್ ಇದೆ, ನಿಮ್ಮದೇ ಆದಂಥ ಕೆಲಸದ ಸ್ಕೆಡ್ಯೂಲ್ಗಳಿದ್ದಾವೆ, ನೀವು ಅಲ್ಲಿ ಕೆಲಸ ಮಾಡ್ತಿರ್ತೀರಿ. ನಾನು ನಿಮ್ಮ ಜೀವನ ತಿಳ್ಕೊಬೇಕು ಅಂತ ಕುತೂಹಲ ಇದೆ, ಮಾತಾಡಬೇಕು ಅಂತ ಅನ್ಸುತ್ತೆ ನಮಗೆ. ನೀವು ಕರೆ ಮಾಡಿದಾಗ ತಕ್ಷಣ ಕೊಡಬೇಕು ಅಂತ ಏನು ಬೈಂಡಿಂಗ್ ಇಲ್ವಲ್ಲ. ಸೊ ಹಾಗಾಗಿ ನಿಮ್ಮ ಸಮಯಕ್ಕೆ ನಾವು ಕಾಯೋದು ನಮ್ಮ ಧರ್ಮ ಅದು. ಹಾಗಾಗಿ ವಾವ್. ಯಾವ ಇಂಟರ್ವ್ಯೂ ನಿಮಗೆ ತುಂಬ ಕಷ್ಟ ಆಯಿತು ಅನ್ನಿಸ್ತು? ಕಷ್ಟ ಅಂದರೆ ಇಂಟರ್ವ್ಯೂ ಮಾಡೋಕ್ಕಲ್ಲ, ಸಿಗೋದು ತುಂಬ ಕಷ್ಟಪಟ್ಟು ನಾವು ಪಡ್ಕೊಂಡಂಥ ಇಂಟರ್ವ್ಯೂ ಇದು ಅಂತ. ಓ ಗಾಡ್, ಹಿಂಗೆ ನಾನು ಅದನ್ನು ಯೋಚನೆ ಮಾಡಿದ್ದೆ. ಹಾಗಾಗಿ ಫೋನಲ್ಲಿ ಫೈನಲಿ ನಾನು ಅಂದ್ಕೊಂಡಿದ್ದು ಇಂಟರ್ವ್ಯೂ ಆಗ್ತಾ ಇದೆ ಇವಾಗ ಅಂತ. ಕ್ಷಮೆ ಇರಲಿದ್ವು, ಹೇಳೋಕ್ಕಾಗ್ತಿಲ್ಲ ಸಡನ್ನಾಗಿ. ಓಕೆ ಓಕೆ, ಜ್ಞಾಪಿಸ್ಕೊಂಡು ಹೇಳಿ, ಪರವಾಗಿಲ್ಲ. ಯಾರ ನಂಬರ್ ಪಡ್ಕೊಳ್ಳೋದು ತುಂಬ ಕಷ್ಟ ಆಯಿತು? ನಂಬರ್ ಪಡ್ಕೊಳ್ಳೋದಾ? ಓಕೆ. ಯಾರನ್ನು ಕೇಳಿದ್ರು ನಮ್ಮ ಹತ್ರ ಇಲ್ಲ ಅಂತಿದ್ದಾರೆ ಅಥವಾ ಸರಿಯಾದ ಒಂದು ಘಟನೆ ಹೇಳ್ತೀನಿ ಬೇಕಾದ್ರೆ. ಅದಕ್ಕೆ ಪ್ರಾರಂಭದಲ್ಲಿ ಈಗ ಈ ಸಾವಂತ್ ಸರ್ದು ನಾನು ಹೇಳಿದ್ನಲ್ಲ, ಮಾಲ್ಗುಡಿ ಡೇಸ್ದು, ಅದು ನನ್ನ ಹತ್ರನೇ ನಂಬರ್ ಇತ್ತು. ಸೊ ಮಾಡಿಬಿಟ್ಟು ಮುಗಿದೋಯ್ತು. ಆಮೇಲೆ ಮುಂದೆ ಸಿನಿಮಾದವ್ರು ಮಾಡಬೇಕು ಅಂತ ಅಂದ್ಕೊಂಡಾಗ ಎಲ್ಲಿ ಸಿಗುತ್ತೆ ನಂಬರ್ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದೆ, ಬಟ್ ಕಾಂಟ್ಯಾಕ್ಟ್ ಇಲ್ವಲ್ಲ. ಸೊ ಆವಾಗ ನನಗೆ ಒಬ್ರು ಹೇಳಿದ್ರು, ಸಿನಿಮಾ ಡೈರಿ ಅಂತ ಇರುತ್ತೆ ರೀ, ಸಿನಿಮಾ ಡೈರಿ ತೊಗೊಳ್ಳಿ, ಅದರಲ್ಲಿರುತ್ತೆ ಅಂತ. ಆವಾಗ ನೀವು ನಂಬಲ್ಲ, ನನ್ನ ಹೆಂಡತಿ ಆ್ಯಕ್ಚುಲಿ ಅಬ್ಜೆಕ್ಟ್ ಮಾಡಿದ್ಲು. ನಾನು ಆ ಸಿನಿಮಾ ಡೈರಿ ಬರುತ್ತೆ ಈಗಲೂ, ಪ್ರತಿ ವರ್ಷ ಅದನ್ನು ಮಾಡ್ತಾರೆ ಒಬ್ಬರು, ಲಿಂಗರಾಜ್ ಅಂತ ಅವರು PRO. ಅವ್ರಿಗೆ ಕರೆ ಮಾಡಿ, ಸರ್ ಆ ಡೈರಿ ಎಷ್ಟು ಸರ್ ಅಂತಂದೆ. 1,500,000 ರೀ ಅಂದರು. ಕೋವಿಡ್ ಟೈಮಲ್ಲಿ ನಾನು ಹೇಳ್ತೀವಿ 1,500,000 ಅಂತ ಒಂದು ಡೈರಿ ತೊಗೊಳ್ಳೋಣ, ಎಲ್ಲ ಕಾಂಟ್ಯಾಕ್ಟ್ ಸಿಗುತ್ತೆ ಅದರಲ್ಲಿ ಅಂತಂದೆ. ಅವಳು ವರ್ತಾ ಇನ್ವೆಸ್ಟ್ಮೆಂಟ್ ಬರುತ್ತೆ, ಅದು ವಾಪಸ್ ನೋಡು ಅಂತಂದು. ಅದಕ್ಕೆ ಇಲ್ಲ ನೋಡೋಣ, ಒಂದು ಧೈರ್ಯ ಮಾಡೋಣ, ಇರು ತೊಗೊಂಬಿಡೋಣ ಅಂತ ತೊಗೊಂಡ್ವಿ ಅದನ್ನು. ಸೊ ಹಾಗಾಗಿ ಅದು ಸಿಕ್ಕ ಮೇಲೆ ಅದು ತುಂಬ ನಂಬರ್ಸ್ ಇತ್ತು. ದೊರೆಬಗೋ ನಂಬರ್ ಐತೆ ಅದರಲ್ಲಿ. ಸೊ ಹಂಗೆ ತೊಗೊಂಡು ಪಟ್ಟದ ನನಗೊಂದು ಬಂಡ ಧೈರ್ಯ. ನಾವು ಹೇಗೆ ಅಂತಂದರೆ ಬೆಟ್ಟಕ್ಕೊಂದು ಕಲ್ಲು ಹೊಡಿತಾನೇ ಇರೋದು. ದೊರೆಬಗೋ ಫೋನ್ ಮಾಡಿ, ಸರ್ ಕಲಾಮದಿಂದ ಒಂದು ಇಂಟರ್ವ್ಯೂ ಸರ್ ಕೊಡ್ತೀರಂದರೆ ಬುಧವಾರ ಬನ್ನಿ, ಒಂದೇ ಮಾತಾಡಿದ್ರು. ಶಾಕು, ಯಾರು ದೊರೆಬಗೋ ಮಾತಾಡ್ತಾ ಇದ್ದಾರೆ, ಯಾರು ಬಯಲುದಾರಿ, ಅಯ್ಯೋ ಬಾ. ಆಮೇಲೆ ಆಪರೇಷನ್ ಡೈಮಂಡ್ ರಾಕೆಟು, ಕಸ್ತೂರಿ ನಿವಾಸ ಮಾಡಿದವರು, ಒಡ ಹುಟ್ಟಿದವರು, ಜೀವನ ಚೈತ್ರ ಮಾಡೋ ಡೈರೆಕ್ಟ್ರಿಗೆ ನಾನು ಫೋನ್ ಮಾಡಿ, ಸರ್ ಇಂಟರ್ವ್ಯೂ ನಾಳೆ ಬುಧವಾರ ಬನ್ನಿ ಅಂತಂದರು. ಬಹುಶಃ ಅದು ಮಂಡೇ ಗಿಂಡೆ ಇರಬೇಕದು. 1-2 ದಿವಸ ನಾವು ಹೋದರೆ ನೀಟಿಗೆ ಮಾತಾಡಿ 1.5 ಗಂಟೆ ಮಾತಾಡಿ ಅವರು ದೊರೆಬಗೋ ಸರ್ ಫಸ್ಟ್ ಸಿಟ್ಟಿಂಗಲ್ಲಿ ಮುಗಿಲೇ ಇಲ್ಲಲ್ಲ ಅಂದ್ರೆ ಅವರು. ಆಮೇಲೆ ನೆಕ್ಸ್ಟ್ ಅವ್ರು ಒಂದು 15 ದಿವಸ ಕರೆದು ಇಂಟರ್ವ್ಯೂ ಕೊಟ್ಟರು. ಸೊ ಆ ಥರ. ಇವಾಗ ನೀವು ಹೇಳಿದ್ಮೇಲೆ ಆ ಡೈರಿ ನನಗೆ ನನ್ನ ಚೈಲ್ಡ್ಹುಡ್ ಡೇಸ್ ನೆನಪಾಗ್ತಿದೆ. ಯೆಲ್ಲೋ ಪೇಜಸ್, ಟೆಲಿಫೋನ್ ಡೈರೆಕ್ಟರಿ ಅಂತೆಲ್ಲ ಬರೋದು, ಅದನ್ನು ಸಿನಿಮಾದವ್ರು ಒಂದು ಮಾಡಿದ್ದಾರೆ. ಓಕೆ ಓಕೆ ಓಕೆ. ಯಾವ ಒಂದು ವಿಡಿಯೋ ನಿಮಗೆ ಇರ್ರೆಸ್ಪೆಕ್ಟಿವ್ ಆಫ್ ವ್ಯೂಸ್ ಅದು ಚೆನ್ನಾಗಿ ಪರ್ಫಾರ್ಮ್ ಮಾಡಿರಲಿ ಅಥವಾ ಇಲ್ಲ, ನಿಮಗೆ ಆತ್ಮತೃಪ್ತಿ ಕೊಡ್ತು ಈ ವಿಡಿಯೋ? ನಾವು ರೊಟ್ಟಿ ಶೋಭಕ್ಕ ಅಂತ ಅವ್ರನ್ನ ಇಂಟರ್ವ್ಯೂ ಮಾಡಿದ್ವಿ. ರೊಟ್ಟಿ ಶೋಭಕ್ಕ ಅಂತ. ಆಕೆ ದೊರೆಭಗವಾನ್ ಸರ್ದು ಸಿನಿಮಾದ ಮಾತ್ರ ಮಾಡ್ತಿದ್ವಿ, ಬೇರೆ ಇನ್ನೇ ಯೋಚನೆ ಮಾಡಿರಲಿಲ್ಲ. ಬಟ್ ಒಂದು ಗ್ಯಾಪಲ್ಲಿ ಸುಮ್ಮನೆ ಅಲ್ಲೆಲ್ಲ ರೊಟ್ಟಿ ತೊಡ್ತಾ ಇರೋ ಸೌಂಡ್ ಕೇಳ್ಕೊಂಡು ಹೋಗಿ ಆಕೆದೊಂದು ನಾವು ಇಂಟರ್ವ್ಯೂ ಕ್ಷಮೆಯಲ್ಲಿ ಹೋಗಿ ಇಂಟರ್ವ್ಯೂ ಮಾಡಿದ್ವಿ. ಅದು ತುಂಬ ಚೆನ್ನಾಗಿತ್ತು. ಅವರು ನೈಟಿನೇ ಹಾಕೊಂಡು ರೊಟ್ಟಿ ಬಡಿತಾನೆ ಇದ್ರು, ಒಂದು 7-8 ಹೆಣ್ಮಕ್ಳನ್ನ ಸೇರಿಸ್ಕೊಂಡು. ಮೀನ್ಸ್ ಬೆಂಗಳೂರಿನ ರೊಟ್ಟಿ ಸೆಂಟರ್ಗಳಿಗೆ, ಉತ್ತರ ಕರ್ನಾಟಕ ರೊಟ್ಟಿ ಸೆಂಟರ್ಗೆ ರೊಟ್ಟಿ ಸಪ್ಲೈ ಮಾಡೋರು. ಸೊ ಅವ್ರ ಇಂಟರ್ವ್ಯೂ ತುಂಬ ಚೆನ್ನಾಗಿತ್ತು. ಸಡನ್ನಾಗಿ ತಂದು ಹಾಕಿದ್ವಿ, ಅವತ್ತು ಹೋಗಲಿಲ್ಲ ವ್ಯೂಸು. ಯಾಕೆ ಅಂತ ಹೇಳ್ತೀನಿ, ನಾವು ಬರೀ ಸಿನಿಮಾದ ಮಾತ್ರ ಹಾಕ್ತಿದ್ವಿ. ಆಡಿಯನ್ಸ್ ಹೆಂಗೆ ಫಿಕ್ಸ್ ಆಗಿರ್ತಾರೆ, ಸಿನಿಮಾದವ್ರು ಕಂಟೆಂಟ್ ಹಾಕ್ತಾರೆ ಅವರು ಅಂತ. ನಾವು ಆ ಥರದ್ದು ಯಾರು ನಿಜವಾದ ಬದುಕಿನ ಒಂದು ಕಥೆ ಹಾಕಿದಾಗ ಹೋಗಿರಲಿಲ್ಲ. ಬಟ್ ನಾನೊಂದು 2 ವರ್ಷ ಬಿಟ್ಟು ಅದನ್ನು ರಿಪೀಟ್ ಎಪಿಸೋಡ್ ಹಾಕಿದಾಗ ಲಕ್ಷಗಟ್ಟಲೆ ಹೋಗ್ಬಿಡ್ತದೆ ಗೆಟಿಂಗ್. ಅದನ್ನು ಮತ್ತೆ ವಾಪಸ್ ನಾನು ತೊಗೊಂಡು ಹಾಕ್ದಾಗ ಹೋಗ್ಬಿಡ್ತದೆ. ಯಾಕಂದ್ರೆ ಅಷ್ಟೊತ್ತು ನಾವು ಕಲಾಮಾಧ್ಯಮ ಒಂದು ಸ್ವಲ್ಪ ಓಪನ್ ಅಪ್ ಮಾಡಿದ್ವಿ, ಎಲ್ಲ ಇಂಥವು ಬರ್ತವೆ ಅನ್ನೋ ಥರಕ್ಕೆ. ಸೊ ಹಂಗಾಗಿ ತುಂಬ ಇಷ್ಟ ಅದು ಆಕೆ ಬದುಕು. ಆಕೆ ನಾವು ಬಾಗಲಕೋಟೆ ಬಿಟ್ಟು ಬಂದು ಬರಿಗೈಯಲ್ಲಿ ಬಸ್ ಇಳಿದು, ತುಂಬ ಕತೆ ಅವರು, ಭಾಳ ದೊಡ್ಡ ಕತೆ ಅದು. ಖಂಡಿತ ಹೋಗಿ ನೋಡ್ತೀವಿ ವಾಪಸ್. ಯಾವ ಒಂದು ವಿಡಿಯೋಗೆ ತುಂಬಾ ಅಂದ್ರೆ ತುಂಬಾ ಪಾಸಿಟಿವ್ ಕಮೆಂಟ್ಸ್ ಬಂತು? ಅಫ್ಕೋರ್ಸ್ ಸಾಕಷ್ಟಕ್ಕಿದೆ, ಒಂದು ನಿಮಗೆ ಪ್ರಾರಂಭದ ವಿಡಿಯೋಸ್ಗಳೇ ಶಂಕರ್ನಾಗ್ ಸೀರೀಸ್ದೆ ತುಂಬ. ಅವಾಗ ಅದು ನೋಡಿ, ಇವತ್ತಿಗೆ ನಾವು ಈಗ ಲೀಲಾವತಿ ಅವರ ಮಕ್ಕಳನ್ನ ಮಗನ ಮಾತಾಡ್ಸಿದ್ದೀವಿ. ಜನಕ್ಕೆ ಗೊತ್ತು ಇವ್ರು ಮಾಡೇ ಮಾಡ್ತಾರೆ ಅಂತ. ಅಂದರೆ ಜನಕ್ಕೆ ನಮ್ಮ ಬಗ್ಗೆ, ನಮ್ಮ ಕೆಪಾಸಿಟಿ ಬಗ್ಗೆ ಒಂದು ನಂಬಿಕೆ ಇದೆ ಅವ್ರಿಗೆ. ಆ್ಯಕ್ಚುಲಿ ಅದಕ್ಕಿಂತ ಕಮ್ಮಿದ್ ಕೊಡಿ, ನಿನ್ನ ಯೋಗ್ಯತೆ ಇದೆಲ್ಲ ಅನ್ನೋದ್ರಿಗೆ ಅವರೇ ಕಮೆಂಟ್ ಹಾಕ್ಬಿಡ್ತಾರೆ. ಇದು ಬಿಟ್ಟು ಬೇರೆ ಏನೋ ಮಾಡೋ ಅಂತ. ಅವ್ರಿಗೆ ಗೊತ್ತಿದೆ ಲೀಲಾವತಿ ಅವ್ರ ಕುಟುಂಬನವ್ರಿಗೆ ಆಕ್ಸೆಸ್ ಸಿಗುತ್ತೆ, ಕಲ್ಪನಾ ಸಮಾಧಿನೂ ಸಿಗುತ್ತೆ ಇವ್ರಿಗೆ ಅಂತ. ಕಲ್ಪನಾ ಸಮಾಧಿ ಮಾಡಿದಾಗ ನಂಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಯಾಕಂದರೆ ಅಲ್ಲಿವರೆಗೂ ತುಂಬ ಜನ ಹುಡುಕ್ತಿದ್ರು ಕಲ್ಪನಾ ಸಮಾಧಿ ಇಲ್ಲಿದೆ ಅಂತ. ಅದು ನಾವು ಹುಡುಕಿದಾಗ ನಿಜಕ್ಕೂ ಮಾಸ್ಟರ್ ಆನಂದು ನಮ್ಮ ಕ್ಯಾಮ್ರಾಮನ್ಗೆ ಯಾವಾಗಲೂ ಹೇಳ್ತಿರ್ತಾರೆ, ಮಾಸ್ಟರ್ ಅಂತ ನಮಗೆ ಗೊತ್ತಿಲ್ಲ, ತುಂಬ ದೊಡ್ಡ ಕಲಾವಿದರು ಅವರು. ಆ್ಯಕ್ಚುಲಿ ಕಲ್ಪನಾ ಆತ್ಮಕ್ಕೆ ಮುಕ್ತಿ ಕೊಡಿಸಿದವ್ರು ನೀವು ಅಂತ ಹೇಳ್ಬಿಟ್ಟಿದ್ರಂತೆ. ಯಾಕಂದರೆ ಅವ್ರ ಕಲ್ಪನೆ ನೋಡಿ ಹೆಂಗೆ ಅಭಿಮಾನ ಹೆಂಗಿರುತ್ತೆ ಅಂತ. ಅವರು ಆ್ಯಕ್ಚುಲಿ ಅವ್ರೇನೂ ಮುಕ್ತಿ ಸಿಕ್ಕಿರಲಿಲ್ಲ. ನೀವು ಸಮಾಧಿ ಹುಡುಕಿ ಅದನ್ನ ಕ್ಲೀನ್ ಮಾಡಿಸಿ ನೀಟಾಗಿಟ್ಟಾಗ ಕನ್ನಡಿಗರೇ ಥ್ಯಾಂಕ್ಸ್ ನಿಮಗೆ ಅಂತ ತಂದಿದ್ರು ಅವರು ಅಂತ ನಮ್ಮ ಕ್ಯಾಮ್ರಾಮನ್ ಹೇಳ್ತಿರ್ತಾರೆ. ಸೊ ಅದಕ್ಕೊಂದು ಅದಂಗಾಗಿ ಭಾಳ ಅರ್ಲಿ ಡೇಸಲ್ಲಿ. ಆಮೇಲೆ ಯೂಟ್ಯೂಬಲ್ಲಿ ಏನಾಗುತ್ತೆ, ಬಿಗಿನಿಂಗ್ ನೀವು ಒಳ್ಳೆ ಕೆಲಸ, ತುಂಬ ಒಳ್ಳೆ ಕೆಲಸ ಮಾಡಿ ಆ್ಯಕ್ಚುಲಿ ಆಡಿಯನ್ಸ್ ತುಂಬ ಚೆನ್ನಾಗಿ ತೊಗೊಂಡು ಹೋಗ್ಬಿಡ್ತಾರೆ. ಅದನ್ನು ಉಳಿಸ್ಕೊಳ್ಬೇಕು ಆಮೇಲೆ. ಕರೆಕ್ಟ್. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಪಾಸಿಟಿವ್ ಕಮೆಂಟ್ಸ್ ಎಷ್ಟು ಬರುತ್ತೋ ನೆಗೆಟಿವ್ ಅಷ್ಟೇ ಬರುತ್ತೆ. ಯಾಕಂದ್ರೆ ಬಹಳ ಸುಲಭ ತೆರೆ ಹಿಂದೆ ಕೂತು ಏನ್ ಬೇಕಾದ್ರೂ ಕಮೆಂಟ್ ಮಾಡ್ಬೋದು ಇವತ್ತಿನ ದಿನ. ಮಾಡಲಿ ಹಕ್ಕು ಅಂತಾನು ಹೇಳಕ್ಕಾಗಲ್ಲ ಸರ್. ಕೆಲವ್ದು
ವಿಡಿಯೋಗೆ ಸಂಬಂಧಿತವಾದ ಕಮೆಂಟೇ ಇರೋದಿಲ್ಲ, ಏನೋ ಅವರಲ್ಲಿರೋ ನೆಗೆಟಿವಿಟಿನ ಆಚೆ ಹಾಕೋದು, ಅಂಥ ಕಮೆಂಟ್ಸ್ ನೋಡಿದಾಗ ಆಕ್ಚುಲಿ ಬೇಜಾರಾಗುತ್ತೆ. ಕೆಲವರು ಒಂದು ವರ್ಗ ಇದೆ, ಅದು ಒಂದು ವರ್ಗ ಇದೆ, ಅಂದರೆ ಮನಸ್ಸಿನ ಅವರ ಫ್ರಸ್ಟ್ರೇಷನ್ನ ಕಾರ್ಗೋ ಜಾಗ ಮಾಡ್ಕೊಂಡಿದ್ದಾರೆ. ಅವ್ರ ಬಗ್ಗೆ ನಾವು ಶೋಕ ವ್ಯಕ್ತಪಡಿಸ್ತೀವಿ ಹೊರತಾಗಿ ಬೇರೆ ಇನ್ನೇನು ಹೇಳಲ್ಲ ಅವ್ರಿಗೆ. ನೋಡಿ, ಈಗ ಒಂದು ಬೆರಳು ಅಥವಾ ಒಂದು ಕೈಯಲ್ಲಿ 5 ಬೆರಳು ಸಮ ಇರಲ್ಲ. ಸೊ ಹಾಗಾಗಿ ಇಟ್ ಹ್ಯಾಪನ್ಸ್. ನಾವು ಪ್ರಾರಂಭದಲ್ಲಿ ಹರ್ಟ್ ಆಗ್ತಿತ್ತು, ಆಮೇಲೆ ಅಥವಾ ಸಮಾಜದಲ್ಲಿ ಎಲ್ಲವೂ ಇದೆ, ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ, ಬಿಟ್ಬಿಡಿ. ಬಟ್ ಯಾವ ಒಂದು ವಿಡಿಯೋಗೆ ಅನವಶ್ಯಕವಾಗಿ ನೆಗೆಟಿವ್ ಕಮೆಂಟ್ಸ್ ಬಂತು ಅಂತ ನೋಡಿ, ನಾನು ತುಂಬ ನಿಮ್ಮ ಮುಂದೆ ಹೇಳ್ತೀನಿ, ತಾವು ಹೆಣ್ಮಕ್ಳು ಅರ್ಥ ಮಾಡ್ಕೋತೀರಿ. ಸಮಾಜದ ಅಥವಾ ಸಮಾಜದ ಒಂದು ವಲಯ ಒಂದು ಯಾವುದೋ ಇದೆ, ಆ ವಲಯ ಯಾವುದೋ ಗೊತ್ತಿಲ್ಲ, ಅವರು ಹೆಣ್ಣನ್ನು ನೋಡೋ ರೀತಿ ಸರಿ ಇಲ್ಲ. ಈಗ ನಾವು ಹೆಸರುಗಳಲ್ಲಿ ಆಕೆ ಕರೆಕ್ಟಾಗುತ್ತೆ. ಒಬ್ಬರು ಕನ್ನಡದಲ್ಲಿರುವಂಥ ಬಹಳ ಪ್ರಖ್ಯಾತ ಒಬ್ಬ ಹೆಣ್ಮಗಳನ್ನ ನಾವು ಸಂದರ್ಶನ ಮಾಡಿದ್ವಿ. ಆಕೆ ನೋಡಿ, ನಮ್ಮ ಮನೆ ನಾವು ಹೋಮ್ ಟೂರ್ಸ್ ಮಾಡ್ತೀವಿ, ಮನೆ ತೋರಿಸಿದ್ವಿ. ಆಕೆ ತನ್ನ ಬದುಕಿಗೆ ಹೇಳಿದೆ, ನಾನು ಇಷ್ಟು ವರ್ಷ ಇಷ್ಟು ಕಡೆ ಕೆಲಸ ಮಾಡಿದ್ದೀನಿ, ನನ್ನ ಗಂಡ ಈ ಕೆಲಸ ಮಾಡ್ತಾರೆ ಅಂತ. ಅದನ್ನ ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕು ಅಂತ 4 ಮನೆ ತೊಗೋಬೋದವರು. ನಿಮ್ಗೆ ಹೇಳಬೇಕು ಏನೋ ಗೊತ್ತಿಲ್ಲ, ಯಾರ ಜೊತೆ ಮಲಗಿದ್ದೆ, ಎಲ್ಲಿಂದ ಬರುತ್ತೆ ಇಷ್ಟು ಅಂದರೆ ಯು ಡೋಂಟ್ ನೋ ವಾಟ್ ಟು ಸೇ. ನಿನ್ನ ತಂಗಿಗಾರ ಹಂಗೆ ಹೇಳ್ತೀನಿ ನೀನು, ಅಕ್ಕನೇ ನಿನ್ನ ತಾಯಿ ಹಿಂಗೆ ಮಾಡ್ತಾಳ, ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯ ದುರುಪಯೋಗ. ಅದು ಅಂದರೆ ಅದು ಮಾತ್ರ ಅಲ್ಲ, ಆ ರೀತಿ 2-3 ಹೆಣ್ಣು ಮಕ್ಕಳ ವೀಡಿಯೋಸ್ಗಳಿಗೆ ತುಂಬ ಆ ಥರದ್ದು ಹಾಕ್ತಾರೆ. ಅಂದರೆ ಈಗಲೂ ಸ್ವಲ್ಪ ಬೋಲ್ಡಾಗಿರೋ ಹುಡುಗಿನ ಬಜಾರಿ ಅನ್ನೋದು, ಬೋಲ್ಡಾಗಿರೋ ಹುಡುಗಿನ ಇವಳು ಆ್ಯಕ್ಚುಲಿ ಟ್ರ್ಯಾಕ್ ಬಿಟ್ಟಿರೋಳು ಅಂತ ಅನ್ನೋದು, ಇವೆಲ್ಲ ಇದಾವಲ್ಲ, ಅದನ್ನು ಬದಲಾಗಬೇಕು. ಸೊ ಪ್ರಾರಂಭದಲ್ಲಿ ಕೋರ್ಸ್ ನಮಗೆ ಒಂದು ಇಂಟರ್ವ್ಯೂ ಕೊಡಿ, ಕಲಾ ಮಾಧ್ಯಮದಿಂದ ನಾವು ಕರೆ ಮಾಡ್ತಿದ್ದೀವಿ ಅನ್ನೋ ದಿನದಿಂದ ಇವತ್ತಿಗೆ ಖುಷಿ ಏನಂದರೆ, ಕಲಾ ಮಾಧ್ಯಮ ಅಂತ ಹೆಸರನ್ನ ನೀವು ಹೇಳ್ತಿದ್ದಾಗೆ 10ರಲ್ಲಿ 8 ಜನ ಆದರೂ ಕಂಡು ಹಿಡಿತಾರೆ. ಹಾಂ ಸರ್, ಗೊತ್ತು, ನೋಡ್ತೀನಿ, ಗೊತ್ತು, ನಿಮ್ಮ ವಿಡಿಯೋಸ್ ಚೆನ್ನಾಗಿ ಬರುತ್ತೆ ಅಂತ. ಇವಾಗ ಸಾಕಷ್ಟು ಜನ ಅವರೇ ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾನು. ನಮ್ಮದೊಂದು ಸಂದರ್ಶನ ಬರಲಿ, ಯಾಕಂದರೆ ಸಂದರ್ಶನ ತಗೊಳ್ಳೋದು ಒಂದು ಕಲೆ ಸರ್. ನಿಮ್ಮಲ್ಲಿ ನನಗೇನು, ನಿಮ್ಮ ಚಾನಲಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ, ನಿಮ್ಮಲ್ಲಿ ಆ ತಿಳ್ಕೊಳ್ಳೋ ಆಸಕ್ತಿ ಇದೆ, ಕುತೂಹಲ ಇದೆ, ಮುಗ್ಧತೆ ಇದೆ. ಸಾಕಷ್ಟು ತಿಳ್ಕೊಂಡು ಹೋಗದಿರಾ ಅಲ್ಲಿ ಒಂದಷ್ಟನ್ನು ತಿಳ್ಕೊಂಡು ನೀವೇ ಕೆದಕಿ ಹೊಸ ಹೊಸ ಆಯಾಮಗಳನ್ನು ತೆರೆಸಿಡ್ತೀರಾ ಗೊತ್ತಾ ಆ ಗೆಸ್ಟ್ಸಿಂದ. ಅದು ದಟ್ ಈಸ್ ವಾಟ್ ಐ ಲವ್ ದ ಮೋಸ್ಟ್ ಅಬೌಟ್ ಈ ಒಂದು ಚಾನೆಲ್. ಆ ಮಕ್ಕಳನ್ನ ಬಿಟ್ಟರೆ ಹೇಗೆ ಕೇಳ್ತಾರಲ್ಲ ಕ್ವೆಶ್ಚನ್ಸ್ ಅವರು, ಇದ್ಯಾಕೆ ಹಿಂಗೆ, ಇದೆಲ್ಲಿಂದಾಯ್ತು, ಓ ಹೌದಾ, ಅದಕ್ಕೆ ಸಾಕಷ್ಟು ಕಮೆಂಟ್ಸು ಬರುತ್ತೆ ನಿಮ್ಮ ಪ್ರಶ್ನೆಗಳು. ಅವರಿದಾರಲ್ಲ, ಅವ್ರ ನಂಗೆ ತುಂಬ ಖುಷಿ ಆಗೋದೇನು ಗೊತ್ತಾ, ನಾನು ನಮ್ಮ ಟೀಮ್, ನನ್ನ ವೈಫು, ನನ್ನ ಕ್ಯಾಮ್ರಾಮನ್ ಚರ್ಚೆ ಮಾಡ್ತಿರ್ತೀವಿ. 13 ನಿಮಿಷ 30 ಸೆಕೆಂಡಲ್ಲಿ ಪರಮನ್ ಎಕ್ಸ್ಪ್ರೆಷನ್ ನೋಡಿ ಅಂತ ಕಮೆಂಟ್ ಹಾಕಿರ್ತಾರೆ. ಅದನ್ನು ಆ್ಯಕ್ಚುಲಿ ನಾನು ಹೋಗಿ ನೋಡ್ತೀನಿ, ಹಿಂಗಿದೆ ಅಂತ ಹಂಗೆ ನೋಡಿರ್ತೀನಿ. ಅವರು ಅಂದರೆ ಅವ್ರು ನಿಜಕ್ಕೂ ನಿಜವಾದ ಅನ್ನದಾತರು ಅವರು. ಯಾಕೆ ಹೇಳಿ, 13 ನಿಮಿಷ 40 ಸೆಕೆಂಡ್ವರೆಗೂ ಹೋಗಿದ್ದಾರೆ ಅವರು, ಅದನ್ನು ನೋಡಿದ್ದಾರೆ. ನನ್ನ ಎಕ್ಸ್ಪ್ರೆಷನ್ ಎಷ್ಟು ಡೀಟೇಲ್ ಆಗಿ ನೋಡ್ತಾ ಇದ್ದಾರೆ ಅವರು. ಆಮೇಲೆ ಟೈಮ್ ಡ್ಯೂರೇಷನ್ ಮಾರ್ಕ್ ಮಾಡ್ಕೊಂಡು ಟೈಮ್ ಸ್ಟಾಂಪ್ ಕಳಿಸಿದ್ದಾರೆ, ಎಷ್ಟು ಟೈಮ್ ಕೊಟ್ಟಿದ್ದಾರೆ ಅವರು ನಮಗೋಸ್ಕರ ಅಂತ. ಕರೆಕ್ಟ್. ಆ ಥರ ಹಾಗಾಗಿ ಖುಷಿಯಾಗುತ್ತೆ. ಬೈಗುಳ ಒಳ್ಳೇದೇ ಯಾವತ್ತು. ಸರ್, ಇವಾಗ ಸಾಕಷ್ಟು ಸಂದರ್ಶನಗಳು ನಿಮ್ಮ ಚಾನಲಲ್ಲಿ, 5,700ಕ್ಕೂ ಹೆಚ್ಚು ಸಂದರ್ಶನಗಳು, 2 ಮಿಲಿಯನ್ ಫಾಲೋಯರ್ಸ್, 10 ವರ್ಷಗಳ ನಂತರ. ಇಷ್ಟೆಲ್ಲ ಸಂದರ್ಶನಗಳಲ್ಲಿ ಒಂದು 3 ನನಗೆ ಈ ಸಂದರ್ಶನ ಮಾಡಿದ್ಮೇಲೆ ನನಗೆ ಈ ವಿಷಯ ಗೊತ್ತಾಯಿತು ಅನ್ನೋ ಟ್ರಿವ್ಯಾ ಥರದ್ದು. ಅಂದರೆ ನಿಮಗೆ ಸಂದರ್ಶನ ಮಾಡೋಕ್ಕೆ ಮುಂಚೆ ಗೊತ್ತಿರಲಿಲ್ಲ ಇದ್ರ ಬಗ್ಗೆ, ಸಂದರ್ಶನದ ಹಾದಿಯಲ್ಲಿ ನಿಮಗೆ ಗೊತ್ತಾಯಿತು ಅನ್ನೋಂಥ 3 ವಿಷಯಗಳು ಹೇಳಿ. ಒಬ್ಬರು ಇಸ್ರೋ ಸೈಂಟಿಸ್ಟ್ ಸತ್ಯ ಸರ್ ಅಂತಿದ್ದಾರೆ, CR ಸತ್ಯ ಅಂತ, ಅವರು ತೀರ್ಕೊಂಡಿದ್ದಾರೆ ಈಗಿಲ್ಲ. ಅವ್ರದ್ದು ಮಾಡಿದಾಗ ಗೊತ್ತಾಯ್ತು ಆ್ಯಕ್ಚುಲಿ ವಿಜ್ಞಾನಿಗಳ ಸಾಮಾನ್ಯ ಲೋಕ, ಅವ್ರಿಗೂ ಕೂಡ ಹಾಸ್ಯ ಪ್ರಜ್ಞೆ ಇರುತ್ತೆ. ಅವರು ಕೂಡ ನಾವು ವಿಜ್ಞಾನಿಗಳನ್ನ ಏನಂತ ಹೇಳಿ ಒಂದು ಫ್ರೆಂಚ್ ಬೇಡ್ ಬಿಟ್ಕೊಂಡು ಹಿಂಗೆ ಅಂತ, ಇಲ್ಲ ಅವ್ರು ಆ್ಯಕ್ಚುಲಿ ಹವಾಯಿ ಚಪ್ಪಲಿ ಕೊಂಡು ಓಡಾಡ್ತಿರ್ತಾರೆ ಅವರು, ಆ ಥರದ್ದು ಕೆಲವು ವಿಚಾರಗಳು. ಆಮೇಲೆ ಸಿನಿಮಾದವ್ರಿಂದಂತೂ ನಾನು ತುಂಬ ಕಲ್ತಿದ್ದೀನಿ. ಸಿನಿಮಾದವರು ಯಾಕಂದರೆ ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದು ಮೇಡಮ್. ಇಷ್ಟು ಜನರನ್ನು ನೋಡಿದ ಮೇಲೆ, ಇಷ್ಟು ನನ್ನ ಒಂದಷ್ಟು ಲೋಕ ನನಗೆ ಗೊತ್ತಾದ ಮೇಲೆ ಅನಿಸ್ತಾ ಇರೋದು, ಬಹಳ ದೊಡ್ಡವ್ರು ಭಾಳ ಸಿಂಪಲ್. ನಿಜ ಸರ್, 100%. ಬಹಳ ದೊಡ್ಡವ್ರು ಬಹಳ ಸಿಂಪಲ್ಲು, ಬಹಳ ಡೌನ್ ಟು ಅರ್ತ್, ಬಹಳ ಆಕ್ಸೆಸಬಲ್. ಆ್ಯಕ್ಚುಲಿ ಅವ್ರು ಸುತ್ತ ಇರೋರು ಏನೋ ಮಾಡ್ತಿರ್ತಾರೆ, ಓ ಹಂಗೆ ಹಿಂಗೆ ಅಂತ. ಯಾರು ತಾಂಡವ ಆಡ್ತಿರ್ತಾರೆ ಅವ್ರಿಗೆ ಗೊತ್ತಾಗುತ್ತೆ, ಓ ಆ್ಯಕ್ಚುಲಿ ಇವರು ಮೈನ್ ಲೇಯರ್ ಅಲ್ಲ, ಮೈನ್ ಲೇಯರ್ ಒಳಗಡೆ ಇರುತ್ತೆ ಅಂತ. ಸೊ ಹಾಗಾಗಿ ಭಾಳ ಸಿಂಪಲ್. ಯಾರೋ ನಮ್ಗೆ ತುಂಬ ಹಂಗೆ ಆಸೆ ಇರುತ್ತೆ. ಉದಾಹರಣೆ ಮುಖ್ಯಮಂತ್ರಿ ಚಂದ್ರು ಎಷ್ಟು ದೊಡ್ಡ ನಟ, 500-600 ಸಿನಿಮಾ ಮಾಡೋರು, ಪೊಲಿಟಿಕ್ಸು, ನಾಟಕ, ಈಗಲೂ ನಾಟಕ ಮಾಡ್ತಾರೆ ಅವರು. ಮುಖ್ಯಮಂತ್ರಿ ನಾಟಕ ವರ್ಲ್ಡ್ ಫೇಮಸ್ಸು, ಕನ್ನಡ ಹೋರಾಟಗಾರರು ಎಲ್ಲ ಸರಿ. ಅವ್ರ ಹತ್ರ ಹೋದಾಗ ಏನ್ರೇ ಕಾಫಿನ ಬೇಕಾ, ಟೀ ಬೇಕಾ, ಸರ್ ಬೇಡ ಸರ್, ನಾನು ಮನುಷ್ಯ, ನಾನು ಚೂರು ಕಾಫಿ ಕೊಡ್ತೀನಿ, ನಿಮ್ಮ ನೆಪ್ಪಲ್ಲಿ ಹೇಳ್ರಿ ಅಂದರು. ಗೊತ್ತಾಗಿ ಅದ್ರ ಅಷ್ಟು ಸರಳ ಇರ್ತಾರೆ ಅವರು. ಅಂದರೆ ದೊಡ್ಡವರೆಲ್ಲರೂ ಹಾಗೆ. SM ಕೃಷ್ಣ ಅವ್ರ ಮನೆಗೆ ಹೋದಾಗ, SM ಕೃಷ್ಣ ಅವ್ರ ಸಂದರ್ಶನಕ್ಕೆ, ಸೋ ಸಿಂಪಲ್, ಸೋ ಡೌನ್ ಟು ಅರ್ತ್. ನೀವು ಆ ವಿಡಿಯೋ ಮಾಡಿದ್ದೀರಲ್ಲ ತುಂಬ ಚೆನ್ನಾಗಿದೆ, ಕಲ್ಪನಾ ಬುಕ್ ನನಗೊಂದು ಸಿಗುತ್ತಾ ಅಂತ ಕೇಳ್ಬಿಟ್ಟಿದ್ದಾರೆ. ಹ್ಞೂ ಸರ್ ಸಿಗುತ್ತೆ ಸರ್ ಅಂತ. ಅವಾಗ ಇನ್ನೂ ಪ್ರಿಂಟ್ ಆಗಿರಲಿಲ್ಲ, ಆಮೇಲೆ ಪ್ರಿಂಟ್ ಆದ್ಮೇಲೆ ಅಷ್ಟು ಸಿಂಪಲ್ ಅವರು. ಸೊ ಹಾಗಾಗಿ ಆ ಥರದ್ದು ವಿಚಾರಗಳು ಅಂದರೆ
ಮೇಲೆ ಹೋಗ್ತಾ ಹೋಗ್ತಾ ರಾಜ್ಕುಮಾರ್ ಬಗ್ಗೆ ಎಲ್ಲರೂ ಹೇಳ್ತಾರಲ್ಲ, ಸೊ ಎಷ್ಟು ಸಿಂಪಲ್ ಇದ್ರು ಅಂತಂದರೆ ಹಾಗೆ ಅದು ಔನ್ನತ್ಯ ಹೋಗ್ತಾ 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 ಸರಳ ಆಗ್ತದೆ. ಔನ್ನತ್ಯ ಹೆಡ್ ವೇಟ್ ಆದರೆ ಅದು ಭಯಂಕರ ಸಮಸ್ಯೆ, ಬಹುಶಃ ಸೈಗೋವಿಕೋ ಆಗ್ಬಿಡುತ್ತೆ ನಾನು. ಸರ್, ನಿಮ್ಮ ಯೂಟ್ಯೂಬ್ ಚಾನಲ್ನ ಆಗಲೇ ಹೇಳಿದ ಹಾಗೆ ಇವಾಗ ನನ್ನ ಸರ್ಕಲಲ್ಲಿ ಯಾರನ್ನು ಕೇಳಿದ್ರು ಗೊತ್ತು ಕಲಾ ಮಾಧ್ಯಮ. ಥ್ಯಾಂಕ್ಸ್ ಮೇಡಮ್, ನಿಮ್ಮ ಸರ್ಕಲ್ಗೆಲ್ಲ ಥ್ಯಾಂಕ್ಸ್. ನಿಮ್ಮನ್ನು ಇನ್ಸ್ಪೈರ್ ಮಾಡುವಂಥ ಯೂಟ್ಯೂಬ್ ಚಾನಲ್ಸ್ ಯಾವುದು, ಒಂದು 2-3 ಹೇಳಬೇಕಂದ್ರೆ? ನಾವು ನೋಡಿ ಕರ್ನಾಟಕದ ಬಹುತೇಕ ಎಲ್ಲ ಯೂಟ್ಯೂಬರ್ಸ್ನು ಇಂಟರ್ವ್ಯೂ ಮಾಡಿಬಿಟ್ಟಿದ್ದೀವಿ. ಯಾಕೆಂದರೆ ನನಗೆ ಕುತೂಹಲ. ನೋಡಿ ರೇಖಾ ಅಡುಗೆ ನನಗೆ ದೊಡ್ಡ ಇನ್ಸ್ಪಿರೇಷನ್ ಆಕೆ. ಯಾಕೆಂದರೆ ಮೇಡಮ್, ನಾನು ಯಾವುದೇ ಬಾಡಿ ಶೇಮಿಂಗ್ ಮಾಡ್ತಿಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬಿಡಿ. ಆಕೆನೇ ಹೇಳಿರೋದು. ಆಕೆ ನಮಗಿನ್ನ ಮೊದಲು ಈಗ 3 ಮಿಲಿಯನ್ ಹತ್ತಿರ ಇರಬೇಕು ಅವರು. ಸೊ ನಾವು ಇನ್ನೂ 2 ಲಕ್ಷ 3 ಲಕ್ಷ ಸಬ್ಸ್ಕ್ರೈಬರ್ ಇದ್ದಾಗ ಅವ್ರು 1 ಮಿಲಿಯನ್ ದಾಟ್ಬಿಟ್ಟಿದ್ರು ಅವರು. ಅವರು ಚಿಕ್ಕ ಮೊಬೈಲು ಗಾರ್ಮೆಂಟ್ಸ್ಗೆ ಹೋಗ್ತಿದ್ದು ಹೆಣ್ಮಗಳು. ಸೊ ಅವರು ವಿಡಿಯೋದಲ್ಲಿ ಹೇಳಿದ್ದಾರೆ, ಸರ್ ನಾನು ಕಪ್ಪಗಿದ್ದೀನಿ ಅಂತೆಲ್ಲ ಜನ ಏನು ಹಿಂಗಿದೆಯಾ ಹಂಗಿದೆಯಾ ಅಂತ ಬೈಯೋರು ಸರ್. ನಾನು ಯಾರೇನ ಅಂದ್ಕೊಳ್ಳಿ, ಆಮೇಲೆ ದಪ್ಪಗಿದೆಯಾ ಅಂತ ಬೈಯೋರು ಅಂತ, ಏನೇನೋ ಬೈಯೋರು ಅಂತೆ. ಸೊ ಅದೆಲ್ಲ ಏನು ಬೇಕಾದ್ರೂ ಹೇಳ್ಕೊಳ್ಳಿ ಇವರು ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ತಾಯಿದ್ದೆ. ಈಗ ಆ್ಯಕ್ಚುಲಿ ನನ್ನ ವಿಡಿಯೋ ಅಕ್ಕ ಅಂತಾರೆ, ಅಮ್ಮ ಅಂತಾರೆ, ನಂಗೆ ಖುಷಿಯಾಗುತ್ತೆ ಸರ್ ಹಂಗೆ ಅಂತ. ನೋಡಿ, ಯಾಕೆ ಯಾವುದೇ ವಿಶ್ವವಿದ್ಯಾಲಯಕ್ಕೆ ಹೋಗಿಲ್ಲ, ನಾನಾರು ಯೂನಿವರ್ಸಿಟಿ ಪಾಸ್ಔಟು, ಅವ್ರು ಯಾವುದೇ ವಿಶ್ವವಿದ್ಯಾಲಯಕ್ಕೆ ಹೋಗಿಲ್ಲ. ಕುವೆಂಪು, ಬೇಂದ್ರೆ, ತೇಜಸ್ವಿ, ಪೆರಿಯಾರು, ಇನ್ನೊಬ್ರು ಯಾರೂ ಗೊತ್ತಿಲ್ಲ ಆಕೆಗೆ. ಆಕೆ ಗೊತ್ತಿರೋದು, ಆಕೆ ಎಷ್ಟು ಜನ ಹೇಳಿದ್ರು ಅಂದರೆ, ಸರ್ ನಂಗೆ ಒಬ್ಬ ತಂಗಿ ಅವಳೆ ಸರ್, ನೆಕ್ಸ್ಟ್ ಮಂತ್ ಬನ್ನಿ ನನ್ನ ತಂಗಿ ಮದುವೆ ಆಯ್ತು ಸರ್, ಇನ್ನೊಂದು ವರ್ಷ ಬಿಟ್ಟು ಕರೀ ನನ್ನ ತಮ್ಮನ ಮದುವೆ ಮೊದಲನೇದು ಮುಗಿಸಿದ್ದಾರೆ. ತಂಗಿಗೆ ಮದುವೆ ಆಯಿತು, ಆಕೆಗೆ ಮಗು ಇದೆ ಈಗ, ಶೀ ಈಸ್ ಅನ್ಮ್ಯಾರಿಡ್. ಆಕೆಗೆ ಮದುವೆ ಆಗಿಲ್ಲ, ರೇಖಾ ಅಡುಗೆ ರೇಖಾ ಅವ್ರಿಗೆ ಮದುವೆ ಆಗಿಲ್ಲ. ನನ್ನ ಕುಟುಂಬ ನೋಡ್ಕೋತೀನಿ, ಪರವಾಗಿಲ್ಲ ಬಿಡಿ ಸರ್, ಹೆಂಗೆ ಮ್ಯಾನೇಜ್ ಮಾಡ್ತೀನಿ ಅಂತ. ಹಿಂಗಾದರೆ ಅದಕ್ಕಿಂತ ದೊಡ್ಡ ಉದಾಹರಣೆ ಏನು ಬೇಕು ಮೇಡಮ್? ನನ್ನ ಕುಟುಂಬ ಇಂಪಾರ್ಟೆಂಟ್ ಅಂತ. ನಿಜ ಸರ್, 100%. ಸರ್, ಪ್ರಾರಂಭದಲ್ಲಿ ನೀವೊಂದು ಮಾತು ಹೇಳಿದ್ರಿ, ಪ್ರಜಾವಾಣಿ ಹೇಗೆ ನಿಮ್ಮ ತಂದೆಗೆ ಓದಿ ಹೇಳ್ತಾ ಇದ್ರಿ ಅಂತ. ನಾನು ಅದನ್ನು ರಿಲೇಟ್ ಮಾಡ್ಕೊಳ್ಬಲ್ಲೆ. ಯಾಕಂದರೆ ನಮ್ಮ ತಾತ ನನಗೆ ಓದಲೇಬೇಕು ಅಂತ ಅವಾಗೆಲ್ಲ ಒಂಥರ ಬೇಜಾರು. ಅಂದರೆ ಏನು ಫೋರ್ಸ್ ಮಾಡ್ತಾರಲ್ಲ, ಪೇಪರ್ ಬಂದರೆ ಸಾಕು ಓದು ಓದು ಅಂತ ಓದಲೇಬೇಕಿತ್ತು. ಓದಿ ಅವ್ರಿಗೆ ಹೇಳಬೇಕಿತ್ತು ನಾನು ಏನು ಅಂದರೆ, ಅವ್ರು ನನ್ನ ಪ್ರಕಾರ ಏನು ಇವತ್ತಿನ ಇಂಪಾರ್ಟೆಂಟ್ ನ್ಯೂಸ್ ಅಂತ ಕೇಳೋರು. ನನ್ನ ಅವತ್ತಿನ ದಿನಕ್ಕೆ ಎಷ್ಟು ಯೋಚನೆ ಮಾಡ್ಬೋದು, ಯೋಚನೆ ಮಾಡಿ ಎಡಿಟೋರಿಯಲ್ ಓದಲೇಬೇಕು ಅನ್ನೋರು ಓದಿ ಹೇಳಿ ಎಲ್ಲ ಮಾಡ್ತಿದ್ದೆ. ಬಟ್ ಇವತ್ತು ಅನ್ಸುತ್ತೆ, ಯಾರೆಲ್ಲ ಈ ಥರದ್ದು ನನ್ನ ಚೈಲ್ಡ್ಹುಡ್ ಅಂತ ಹೇಳ್ತಾರೋ ಇವತ್ತು ಏನೋ ಮಾಡ್ತಾ ಇದ್ದಾರೆ ಸರ್ ಜೀವನಕ್ಕೆ. ಸೀರಿಯಸ್ಲಿ ಜಗತ್ತು ಆಗ್ತಾ ಆಗುತ್ತಲ್ಲ. ಹಾಂ. ಸೊ ನಾನು ಅದೇ ಅನ್ಕೊಳ್ಳೋದು, ಇವತ್ತಿನ ಜನ್ರೇಷನ್ನು ಮಕ್ಕಳಿಗೆ ಏನು ಮಾಡಬೇಕು ಅಂದರೆ, ಒಂದು ಗ್ಯಾಜೆಟ್ಸ್ ಕೊಡೋದು, ಟಿವಿ ಕೊಡೋದು, ಅದೆಲ್ಲ ಮಾಡಿ ಕೂರಿಸೋ ಬದಲು ಕೂತು ಪೇಪರ್ ಓದಿಸೋದು, ಪುಸ್ತಕಗಳನ್ನು ಓದಿಸೋದು ಯಾಕೆ ಮಾಡೋದಕ್ಕಾಗಲ್ಲ? ಖಂಡಿತ ಸಾಧ್ಯ ಇದೆ. ನನ್ನ ಪತ್ನಿ ಮಾಡ್ತಿದ್ದಾರಲ್ಲ. ನನ್ನ ಮಗ ಈಗ ಇಂಗ್ಲೀಷ್ ಮೀಡಿಯಮ್ ಆಫ್ ಕೋರ್ಸ್, ಬಟ್ 1ನೇ ಕ್ಲಾಸು. ಅವ್ನು ಕರೆದು ಕೇಳಿ ನೀವು, ಅದ್ಭುತವಾಗಿ ಕನ್ನಡ ಬರೀತಾನೆ, ಅದ್ಭುತವಾಗಿ ಕನ್ನಡ ಓದ್ತಾನೆ. ಅವ್ನು ದಿನ ನನ್ನ ತಂದೆ ನನಗೆ ಕಲಿಸಿದ್ನ, ನನ್ನ ತಂದೆ 5-6ನೇ ಕ್ಲಾಸಲ್ಲಿ ಕಲಿಸಿದ, ನಾನು 1ನೇ ಕ್ಲಾಸಿಂದ ಕೂರಿಸ್ಕೊತಾ ಇದ್ದೀನಿ. ಅದ್ಭುತವಾಗಿ ಪ್ರಜಾವಣೆ ಓದ್ತಾನೆ, ಕೆಲವು ತಪ್ತಾನೆ, ಅಲ್ಲಲ್ಲಿ ಚೆನ್ನಾಗಿ ಓದ್ತಾರೆ. ನಾವು ಎಲ್ಲರೂ ಆಶ್ಚರ್ಯ ಅವ್ನ ಶಾಲೆಯಲ್ಲಿ, ಇಂಗ್ಲೀಷ್ ಮೀಡಿಯಮ್ ಯಾರು ಬರಲ್ಲ. ನಾನು ಒಬ್ಬೊಂದು ಇಂಗ್ಲೀಷ್ ಮೀಡಿಯಮ್ ಹುಡುಗನ ಟೆಸ್ಟ್ ಮಾಡಿದ್ದೆ, SSLC ಎಕ್ಸಾಮ್ ಬರೀತಿದ್ದ. ಅವ್ರ ಮನೇಲಿ ಇದ್ದಂಥ ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟು ಒಂದು ಧನಲಕ್ಷ್ಮಿ ಎಂಟರ್ಪ್ರೈಸಸ್ ಓದೋಕ್ಕೆ ಅವನು ಒಂದು ದಿನ ಮಾಡ್ದ. ಅವನು ಅಂದರೆ ನಾವು ಕನ್ನಡ ಉಳಿಸೋದು ಹೆಂಗೆ? ಇವತ್ತಿನ ಜಗತ್ತು ಸ್ವಲ್ಪ ಇಂಗ್ಲೀಷ್ ಕಲಿಸೋಣ, ಆದರೆ ಕನ್ನಡ ಕಲ್ಸೋದು ನಮ್ಮ ಕೈಲೇ ಇದೆಯಲ್ಲ, ನಾವು ಯಾಕೆ ಮಾಡಲ್ಲ? ಕೆಲವು, ನನಗೆ ಕ್ಷಮೆ ಇರಲಿ, ಕೆಲವು ತಪ್ಪು ತಿಳ್ಕೊಬೋದು, ಕೆಲವರು ಪೋಷಕರಿಗೆ ಕನ್ನಡ ಬೇಕಾಗಿಲ್ಲ. ಅವತ್ತು ಸೋ ಕಾಲ್ಡ್ ಕೆಲವು ಪೋಷಕರಿಗೆ ಅವ್ರಿಗೆ ಇಂಗ್ಲೀಷ್ನ ವ್ಯಾಮೋಹ ತುಂಬ ಇದೆ. ಮಕ್ಕಳು ಮಾತಾಡಬೇಕು ಇಂಗ್ಲೀಷಲ್ಲಿ ಅಂತ ಖುಷಿ ಪಡ್ತಾರೆ, ಬೇಡ ಅಂತ ಹೇಳಲ್ಲ. ಅದಕ್ಕೆ ನಮ್ಮ ಕಮೆಂಟಲ್ಲಿ ಒಂದು ಒಳ್ಳೆ ಕಮೆಂಟ್ ಇದೆ, ನಮ್ಮ ವಿಡಿಯೋ ಯಾವುದೋ ಒಂದು ಕಮೆಂಟಿಗೆ ಅವ್ನು ಯಾರೋ ಒಬ್ಬ ಸ್ಪೆಲ್ಲಿಂಗ್ ಮಿಸ್ಟೇಕ್ ಹಾಕ್ಬಿಟ್ಟವನೆ. ಅದಕ್ಕೆ ನೀನು ಫಸ್ಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಂಗ್ಲೀಷ್ ಬರುತ್ತಾ ಅಂತ. ಅವನು ಅದಕ್ಕೆ ಈ ಸ್ಟುಪಿಡ್, ಇಂಗ್ಲೀಷ್ ಇಸ್ ಜಸ್ಟ್ ಎ ವೇ ಆಫ್ ಕಮ್ಯುನಿಕೇಷನ್, ಇಟ್ಸ್ ನಾಟ್ ದಿ ಹಂಗೆ ಅಂತ ಹಾಕಿದ್ರು. ಕರೆಕ್ಟ್ ಅಲ್ವಾ? ಭಾಷೆ ಒಂದು ಕಮ್ಯುನಿಕೇಷನ್ನು, ಅದು ಅಲ್ಲಿರೋ ಜ್ಞಾನ ಇರಬೇಕಲ್ಲ. ನಿಜ. ನಮ್ಮ ಮನೆ ಮಕ್ಕಳು ಕೋವಿಡ್ ಮಕ್ಕಳು, ಅಂದರೆ ಆ ಟೈಮಲ್ಲೇ ಹುಟ್ಟಿದ್ರಿಂದ ಶಾಲೆಗೂ ಅವ್ರನ್ನ ನಿಧಾನಕ್ಕೆ ಸೇರಿಸಿದ್ ನಾವು. ಸೊ ಮನೇಲೇ ಇದ್ದು ಮನೇಲಿ ಯಾರು ಇಂಗ್ಲೀಷ್ ಮಾತಾಡಲ್ಲ, ಕನ್ನಡದಲ್ಲೇ ಮಾತಾಡಿ. ಸರ್, ನೀನು ನಂಬಲ್ಲ, ಹೊರಗೆ ಎಲ್ಲಾದ್ರೂ ಹೋದ್ರೆ ವಾಟ್ಸ್ ಯುವರ್ ನೇಮ್ ಅಂತ ಕೇಳ್ತಾರಲ್ಲ ಫಸ್ಟ್. ಯಾರು ನಿನ್ನ ಹೆಸರೇನು ಕೇಳಲ್ಲ, ವಾಟ್ಸ್ ಯುವರ್ ನೇಮ್, ಅಮ್ಮ ಏನೋ ಅನ್ನೋಳು ಆಯ್ತಲ್ಲ. ಅವಾಗ ಅಂದರೆ ಒಂದೊಂದ್ಸಲ ವಾಟ್ಸ್ ಯುವರ್ ನೇಮು ಹೇಳ್ಕೊಟ್ಟಿಲ್ವಲ್ಲ, ಆ ಲೆವೆಲ್ಗಿತ್ತು. ಸೊ ಇವತ್ತಿಗೂ ಅಷ್ಟೇ ನಮ್ಮ ಮನೇಲಿ ನಾನಾಗಲಿ ನಮ್ಮ ಅತ್ತೆ ಆಗಲಿ, ಅಂದರೆ ಅವರು ತುಂಬ ಶಿ ವಾಸ್ ಇಂಟು ಎಜುಕೇಷನ್ ಡಿಪಾರ್ಟ್ಮೆಂಟ್. 5ನೇ ಸ್ಟ್ಯಾಂಡರ್ಡು 6ನೇ ತರಗತಿದು ಏನೋ ಪದ್ಯಗಳನ್ನೆಲ್ಲ ಅವಳು 3 ವರ್ಷ 4 ವರ್ಷದಲ್ಲೇ ಹೇಳ್ಕೊಟ್ಟಿದ್ರು. ಕಲಿಸ್ಕೊಟ್ರೆ ಮಕ್ಕಳು ಕಲಿತಾರೆ ಸರ್. ಅವ್ರ ಮಕ್ಕಳು ಕಲ್ತಿಲ್ಲ ಅಂದ್ರೆ ಕಲಿಸ್ಕೊಡೋರ್ದು ತೊಂದರೆ. ಹೌದು ಮೇಡಮ್. ಆಮೇಲೆ ಇನ್ನೂ ನೋಡಿ, ನಾನು ಮೊನ್ನೆ ಹೇರ್ ಕಟ್ಗೆ ಹೋಗಿದ್ದೆ ನಮ್ಮ ಮನೆ ಹತ್ರ ಸಲೂನ್ಗೆ. ಅವನು ಕ್ಯಾ ಕರ್ನ ಹಂಗಿಂದ ಕನ್ನಡ ಬರೋಲ್ಲೇನಪ್ಪ ಅಂತ ಏನಕ್ಕೆ. ಅವನು ಕನ್ನಡ ಸರ್ ಹಂಗೆ ಸರ್ ಹಿಂಗೆ ಸರ್ ಅಂತ. ಪರವಾಗಿಲ್ಲ ಬಿಡಪ್ಪ ಅಂತ ಬರೋಕೋದೆ. ಬನ್ನಿ ಸರ್ ಕೂತ್ಕೊಳ್ಳಿ ಅಂತ. ಹಿಂಗೆ ಅಂದರೆ ಗೊತ್ತವ್ರ ಒಳಗಡೆ. ಅಂದರೆ ಅವ್ನು ಹಿಂದಿ ಮಾತಾಡಿದ್ರೆ ಅವ್ರ ಜೊತೆ ಮಾತಾಡಿ ಅಭ್ಯಾಸ ಮಾಡಿಸಿರೋರು ಯಾರು? ನಿಜ. ಯಾವ ಊರು? ಅಸ್ಸಾಂ. ಎಷ್ಟು ತಿಂಗಳ? 3 ವರ್ಷ ಆಯಿತು. ಎಷ್ಟು ತಿಂಗಳಾಯ್ತು ನಾನು ಕೇಳಿ? 3 ವರ್ಷ ಆಯಿತು ಅಂತಾನೆ. ಕನ್ನಡ ಬರುತ್ತೆ ಅವನಿಗೆ, ಮಾತಾಡಲ್ಲ ಅವನು. ನಿಜ. ಯಾರ ಪರಿಸ್ಥಿತಿ? ನಾವು ಕ್ಯಾ ಭಯ್ಯ ಐಸಾ ಕರ್ನ, ಮೀಡಿಯಮ್ ಕರ್ನ, ಶಾರ್ಟ್ ಕರ್ನ, 20 ರೂಪಾಯಿ ಹೆಚ್ಚಿಗೆ ಕೊಟ್ಟು ಬಂದಿದ್ದು. ಕನ್ನಡ ಮಾತಾಡಪ್ಪ ಒಳ್ಳೇದಾಗುತ್ತೆ. ಯಾಕೆ ಅಂದರೆ ಕನ್ನಡ ಕಲಿಬೇಕು. ಯಾಕೆ ನಾವು ಕರ್ನಾಟಕದಲ್ಲಿದ್ದೀವಿ, ಆದರೆ ಬೇರೆ ಭಾಷೆ ಕಲಿಬಾರ್ದು ಅಂತಲ್ಲ. ಅದಕ್ಕೆ ಕುವೆಂಪು ತೇಜಸ್ವಿ ಹೇಳಿದ್ರಂತೆ, ಕನ್ನಡ
ಶ್ರೇಷ್ಠ ಭಾಷೆ ಇಲ್ಲ ಅಂತ ಹೇಳಲ್ಲ, ಆದರೆ ಇನ್ನೊಂದು ಭಾಷೆ ಕೆಟ್ಟದು ಅಂತ ಬೈಬೇಡ, ಅಲ್ಲಿ ಜ್ಞಾನ ಇದೆ ತಗೋ, ಆದರೆ ಅದನ್ನು ಕನ್ನಡದಲ್ಲಿ ಬಳಸ್ಕೋ, ಉದ್ಧಾರ ಆಗ್ತೆ ಅಂತ. ಅದಕ್ಕೆ ಅವರು ಜಿಮ್ ಕಾರ್ಬೆಟ್, ಕೆನೆತ್ ಆಂಡರ್ಸನ್ ಇಂಗ್ಲೀಷ್ ಪುಸ್ತಕ ಕನ್ನಡಕ್ಕೆ ಮಾಡಿದ್ರು ತೇಜಸ್ವಿ. ಕನ್ನಡ ಆಧುನಿಕ ಕನ್ನಡ ಸಾಹಿತ್ಯದ ಮೊಟ್ಟ ಮೊದಲ ಗ್ರಂಥವೇ ಪುಸ್ತಕವೇ ಇಂಗ್ಲೀಷ್ ಗೀತೆಗಳು. BM ಶಿವರು ಮಾಡಿದ್ದು ಇಂಗ್ಲೀಷ್ನ ಪೊಯೆಟ್ರಿನ ಕನ್ನಡಕ್ಕೆ ಮಾಡಿದ್ರು ಅವರು. ಸರ್ ಕುವೆಂಪು ಅವರು ಮೊದಲು ಬರ್ದಿದ್ದ ಆಂಗ್ಲ ಇಂಗ್ಲೀಷ್ನಲ್ಲಿ. ಹೌದು. ಅವರೊಬ್ರು ಯಾರೋ ಒಬ್ರು ಆಫೀಸರ್ ಅಥವಾ ಕವಿ ಯಾರೋ ಬಂದು, ಇಲ್ಲಪ್ಪ ನಿನ್ನ ಭಾಷೆ ನಿನ್ನ ಚೆನ್ನಾಗಿದೆ, ಅಭಿವ್ಯಕ್ತಿ ಇಲ್ಲ ಇದರಲ್ಲಿ, ನಿನ್ನ ಭಾಷೆಲಿ ಬರೆಯಪ್ಪ ಅಂದಾಗ ಅವ್ರು ಕನ್ನಡದ ಕವಿ. ಮಾಸ್ತಿ ಮನೆ ಭಾಷೆ ತೆಲುಗು, DVG ಮನೆ ಭಾಷೆ ತಮಿಳು, ಶಿವರಾಮ್ ಕಾರತ್ ತುಳು. ಕನ್ನಡಕ್ಕೆ ಎಷ್ಟು ಕೆಲಸ ಮಾಡಿದ್ರು ಅವರು. ಹೌದು ಹೌದು. ನೀವು ಹೇಳ್ತೀವಿ ಸುಚೇಂದ್ರ ಪ್ರಸಾದ್, ನಾ ಸೋಮೇಶ್ವರ್, ಗುರುರಾಜ್ ಕರ್ಜಗಿ, ಹಿರೇಮಗಳೂರು ಕನ್ನಡ, ನಮ್ಮ ಕೃಷ್ಣೇಗೌಡರು, ನಾಗಚಳ್ಳಿ ಚಂದ್ರಶೇಖರ್, ಕನ್ನಡ ಕಟ್ಟಿಲ್ವರಲ್ಲ. ಹೌದು ಸರ್, ನಿಜ ನಿಜ. ಹಾಗಾಗಿ ನಾವು ಸೋಷಿಯಲ್ ಮೀಡಿಯಾ ಇವತ್ತಿನ ಮಾಧ್ಯಮ, ಇಲ್ಲಿ ಕನ್ನಡ ಕಟ್ಟಬೇಕಿದೆ, ಕನ್ನಡವನ್ನು ತೊಗೊಂಡು ಹೋಗ್ಬೇಕಿದೆ. ಹಾಗಾಗಿ ಅಲ್ಲಿದ್ದು ನಾವು ಮಾಡೋ ಕೆಲಸ ಕನ್ನಡಿಗರು ನಮ್ಗೆ ಕೊಟ್ಟಿದ್ದಾರೆ, ಕುಟುಂಬನ ಸಾಕ್ತಿದ್ದಾರೆ, ಏನೋ ಒಂದು ನಿಮ್ಮಂಥ ಸ್ನೇಹಿತರ ಜೊತೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಥ್ಯಾಂಕ್ಸ್. ಜೊತೆಗೆ ನೀವು ನಿಮ್ಮ ಪತ್ನಿ ಇಬ್ರು ತುಂಬಾ ಪುಸ್ತಕಗಳನ್ನು ಓದ್ಕೊಂಡಿದ್ದೀರಾ ಅಂತ ಗೊತ್ತು. ಒಂದು ಚಿಕ್ಕ ಗ್ರಂಥಾಲಯನೂ ಇದೆ ಮನೆಯಲ್ಲಿ. ಒಂದು 3 ಪುಸ್ತಕಗಳನ್ನ ಸಜೆಸ್ಟ್ ಮಾಡಿ ಸರ್. ಅಂದ್ರೆ ನೀವು ಇದನ್ನ ಓದಿದಾಗ ಎಲ್ಲರೂ ಇದನ್ನ ಓದಿದ್ರೆ ಚೆನ್ನಾಗಿರತ್ತೆ ಅಂತ ನಿಮಗೆ ಅನ್ನಿಸ್ದಂಥದ್ದು. ನಾನು ಒಂದೇ ಒಂದು ಹೇಳ್ಬಿಡ್ತೀನಿ, ಸಾರ್ಥ SL ಭೈರಪ್ಪ ಅವ್ರದ್ದು ನನಗೆ ಎಷ್ಟು ಇಷ್ಟ ಆಯಿತು. ಆ ಪುಸ್ತಕ ಓದಿ ಮುಗಿಸಿದ್ಮೇಲೆ ನನಗನ್ಸೋದು ಪ್ರತಿಯೊಬ್ಬರು ಓದಬೇಕು. ಆಯಿತು, ನಿಮಗೆ ಕನ್ನಡ ಓದಕ್ಕೆ ಬರಲ್ಲ ಅಂದ್ರೆ ಇಂಗ್ಲೀಷಲ್ಲಿ ಓದಿ. ಎಂಥ ಅದ್ಭುತವಾದ ಪೀಸ್ ಆಫ್ ವರ್ಕ್ ಅದು. ನಿಮ್ಮ 3 ಸಜೆಷನ್ ಕೊಡೋದಿದ್ರೆ. ಭೈರಪ್ಪನವರಿಂದ ನೀವು ಶುರು ಮಾಡೋಕ್ಕೆ ಹೇಳ್ತೀನಿ. ಅವ್ರದ್ದು ಗೃಹಭಂಗ ನನಗೆ ಭಾಳ ಇಷ್ಟ. ಇನ್ನೊಂದು ನಿರಾಕರಣ. ಅವನು ಒಬ್ಬ ನರಹರಿ, ಸಂಸಾರದಲ್ಲಿ ಏನೂ ಇಲ್ಲ, ನಾನು ಹುಡ್ಕೊಂಡೇನೋ ಹಿಮಾಲಯಕ್ಕೆ ಹೋದಾಗ ಅಲ್ಲಿ ಸಿಕ್ಕ ಗುರು ಹೇಳ್ತೀನಿ, ಸಂಸಾರದಲ್ಲಿ ಎಲ್ಲ ಇದು ವಾಪಸ್ ಹೋಗು ಅಂತ. ವಾಪಸ್ ಬಂದು ಸಂಸಾರ ಛಿದ್ರ ಆಗ್ಬಿಟ್ಟಿರುತ್ತೆ. ನರಹರಿ ಕಥೆ ಕುವೆಂಪು ಅವ್ರದಂತೆ ಓದಲೇಬೇಕು. ಅವರ ರಾಮಾಯಣ ದರ್ಶನ ಮತ್ತು ಓದೋಷ್ಟು ಯೋಗ್ಯತೆ ನನಗಿನ್ನೂ ಬಂದಿಲ್ಲ, ಆದರೆ ಮಲೆಗಳಲ್ಲಿ ಮುತ್ತುಮಗಳು ಇಲ್ಲ. ತೇಜಸ್ವಿಯ ಕೃತಿಗಳು, ಆಮೇಲೆ ಕಗ್ಗ ಅಂತೂ ಓದಲೇಬೇಕು, DVG ಅವ್ರ ಕಗ್ಗ. ಆಮೇಲೆ ಎಲ್ಲಕ್ಕಿಂತ ಭಾಳ ಮುಖ್ಯವಾಗಿ ನನಗೆ ಇರುವ ಒಂದು ದೊಡ್ಡ ಪ್ಲಸ್ ಅದೇ, ನಾನು ಒಂದೇ ಪ್ರಕಾರದಲ್ಲಿಲ್ಲ. ಈಗ ನೋಡಿ, ಇದೆಲ್ಲ ಫಿಕ್ಷನ್ ಆಯಿತು, ನಾನ್ ಫಿಕ್ಷನ್ನು ತುಂಬ ಇದೆ ಕನ್ನಡ ಸಾಹಿತ್ಯದಲ್ಲಿ. ಅಂದರೆ ಪ್ರವಾಸ ಬರಹಗಳು, ಅಂಕಣಗಳು. ಇವಾಗ ಉದಾಹರಣೆಗೆ ರೆಹಮತ್ ತರೀಕೆರೆಯವರ ಅಂಡಮಾನ್ ಕನಸು ನಂಗೆ ತುಂಬ ಕಾಡಿಸಿತ್ತು. ಅಂಡಮಾನ್ನ ಕಣ್ಣಿ ಕಟ್ಟದಂಗೆ ಬರ್ದಿದ್ರು, ಅಂಡಮಾನ್ ಕನಸು ಅಂತ. ತೇಜಸ್ವಿನೂ ಬರ್ದಿದ್ರು. ರೆಹಮತ್ ತರೀಕೆರೆ ಬೇರೆ ಪರ್ಸ್ಪೆಕ್ಟಿವಲ್ಲಿ, ಅವರು ಕದಳಿ ಹೊಕ್ಕು ಬಂದೆ ಅಂತ. ಅವರು ಕರ್ನಾಟಕದ ಸೂಫಿಗಳನ್ನೆಲ್ಲ ಮಾತನಾಡಿಸೋ ಒಂದು ಪುಸ್ತಕ ಮಾಡಿದ್ದಾರೆ. ಅದನ್ನ ಓದ್ತಾ ಇದ್ರೆ ಇಡೀ ಕರ್ನಾಟಕದ ಸೂಫಿ ಅಷ್ಟು ಜನ ಕಣ್ಮುಂದೆ ನಿಂತು ನಮಗೆ ಡ್ರಾಮಾ ಮಾಡೋಷ್ಟು ಖುಷಿಯಾಗುತ್ತೆ. ಸೊ ಈ ಥರದ ನಾನ್ ಫಿಕ್ಷನ್ ಸಾಹಿತ್ಯ ತುಂಬ ಇದೆ. ಫಿಕ್ಷನ್ನು ಮನಸ್ಸನ್ನು ಅರಳಿಸುತ್ತೆ, ನಾನ್ ಫಿಕ್ಷನ್ನು ಬುದ್ಧಿನ ಚೆನ್ನಾಗಿ ಮಾಡುತ್ತೆ ಇದು ಅಂತ. ಖುಷಿ ಸರ್, ಓದೋರ್ ಜೊತೆ ಮಾತಾಡೋದೇ ಒಂದು ಖುಷಿ. ಅದು ಓದೋರು ಮಾತ್ರನೇ ರಿಲೇಟ್ ಮಾಡ್ಕೊಳ್ಬಹುದು ಸರ್. ಇವಾಗ ನಿಮ್ಮನ್ನ ಸುಮಾರು ಜನ ಕೇಳಬಹುದು, ಅಂದರೆ ಸರ್ ಯೂಟ್ಯೂಬ್ ಬಗ್ಗೆ ನಾನು ಸರ್ ಯೂಟ್ಯೂಬಲ್ಲಿ ನಾನು ಒಂದು ಚಾನಲ್ ಸ್ಟಾರ್ಟ್ ಮಾಡ್ಬೇಕಂತಿದ್ದೀನಿ, ಟಿಪ್ಸ್ ಕೊಡಿ. ಸುಮಾರು ಜನ ಕೇಳಿರ್ತಾರೆ ನಿಮ್ಮನ್ನ. ಸೊ ಸಿಂಪಲ್ ಆಗಿ ಒಂದು 3 ಟಿಪ್ಸ್ನ ನೀವು ಕೊಡ್ತೀರಾ ಅನ್ನೋದಿದ್ರೆ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಥವಾ ಸ್ಟಾರ್ಟ್ ಮಾಡಿದ್ದೀನಿ ಅದನ್ನ ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಹಾಗೆ ಮಾಡಬೇಕು ಪರಮ್ ಸರ್, ಒಂದು 3 ಟಿಪ್ಸ್ ಕೊಡಿ ಅನ್ನೋದಿದ್ರೆ ಅಂಥವ್ರಿಗೆ ಏನು ಟಿಪ್ಸ್ ಕೊಡ್ತೀರಾ? ನಿರಂತರ ದುಡಿಮೆ 1ನೇದು, ನಿರಂತರ ದುಡಿಮೆ 2ನೇದು, ನಿರಂತರ ದುಡಿಮೆ 3ನೇದು. 3 ಅವೇ. ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಇಂಗ್ಲಿಷ್ ಸಿಂಪಲ್. ನಿರಂತರ ಕೆಲವರು ಹಾರ್ಡ್ ವರ್ಕ್ ಅಂತಾರೆ, ನೀವು ನಿರಂತರ ದುಡಿಯಕ್ಕೆ ಹಾರ್ಡ್ ವರ್ಕ್ ಮಾಡಲೇಬೇಕಲ್ಲ. ಕರೆಕ್ಟ್. ಇಫ್ ಯು ಡೋಂಟ್ ಹಾರ್ಡ್ ವರ್ಕ್, ನಿಮ್ಮ ನಿರಂತರ ದುಡಿಮೆ ಆಗೋದೇ ಇಲ್ಲ. ಅದೊಂದೇ, ನಿಜ. ಅದೊಂದೇ. ಇನ್ನು ಮಿಕ್ಕಿದ ಯೂಟ್ಯೂಬ್ ಹೆಂಗೆ ಸ್ಟಾರ್ಟ್ ಮಾಡಬೇಕು ಅದೆಲ್ಲ ಯೂಟ್ಯೂಬಲ್ಲೇ ಇದೆ ವಿಡಿಯೋಸ್. ಇಟ್ಸ್ ಓನ್ಲಿ ಟೆಕ್ನಿಕಲ್ ಥಿಂಗ್. ನಂಗೆ ತುಂಬ ಜನ ಅದನ್ನು ಕೇಳ್ತಾರೆ, ಅದನ್ನು ಕೇಳ್ಬಿಡಿ ನನ್ನ, ಬೇರೆ ಕೇಳಿ ಅಂತ. ನಾನು ಹೆಚ್ಚುಗಾರಿಕೆ ಅಂತ ಹೇಳ್ತಿಲ್ಲ, ಕರ್ನಾಟಕದಲ್ಲಿ ತುಂಬ ಬಿಗಿನಿಂಗ್ ಹೆಸರು ಒದ್ದಾಡ್ತಿದ್ದ ಎಷ್ಟೋ ಚಾನಲ್ಗಳಿಗೆ ನಮ್ಮ ತಲೆಯಲ್ಲಿ ಇದು ಸಣ್ಣ ಸಣ್ಣ ಐಡಿಯಾ ಕೊಟ್ಟಿದ್ದೀವಿ. ಅಂದರೆ ಹೆಂಗೆ ಕ್ರಿಯೇಟ್ ಮಾಡ್ಬೇಕು ಏನು ಅಂತಲ್ಲ, ಆದರೆ ನೀವು ಕಂಟೆಂಟ್ ಯಾವ ಥರದ್ದು ಮಾಡ್ಬೇಕು ಏನಿತ್ತು ಅಂತ. ಅವ್ರಿಗೆಲ್ಲರೂ ಈಗ ಲಕ್ಷಗಟ್ಟಲೆ ಸಬ್ಸ್ಕ್ರೈಬರ್ ಇದ್ದಾರೆ. ಸೇ ಥ್ಯಾಂಕ್ಸ್ ಟು ಅಸ್. ಖುಷಿ ಅಷ್ಟೇ. ಲವ್ಲಿ ಸರ್. ನಿಮ್ಮ ಎಂಟೈರ್ ಟೀಮ್ಗೆ, ನಿಮಗೆ, ಸವಿತಾ ಮೇಡಮ್ಗೆ, ರವಿ ಸರ್ಗೆ, ಎಲ್ಲರಿಗೂ ನಮ್ಮ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ಇಂಥ ಇನ್ಸೈಟ್ಫುಲ್ ಆಗಿರುವಂಥ ವಿಡಿಯೋಸ್, ಅದ್ಭುತವಾದ ವಿಷಯ ಇರುವಂಥ ವಿಡಿಯೋಸು, ಸಂದರ್ಶನಗಳು ಹೀಗೇ ಮೂಡಿ ಬರ್ತಾ ಇರಲಿ ಸರ್. ಯಾಕಂದರೆ ಇದನ್ನೆಲ್ಲ ಡಾಕ್ಯುಮೆಂಟ್ ಮಾಡೋದು ಬಹಳ ಮುಖ್ಯ. ಅಂಥವರ ಸಂದರ್ಶನಗಳನ್ನೇ ನೀವು ಮಾಡ್ತಾ ಇದ್ದೀರಾ. ಯಾಕಂದರೆ ನಮ್ಮ ಮುಂದಿನ ಪೀಳಿಗೆಯವ್ರಿಗೆ ನಮಗೆ ಹೇಳೋಕ್ಕಾದ್ರೂ ಒಂದಷ್ಟು ಗೊತ್ತಿರಬೇಕಲ್ಲ. 1 ಗಂಟೆಲಿ ನಾವು ಸಂದರ್ಶನ ಮಾಡೋಕ್ಕೂ ನೀವು 50-100 ಎಪಿಸೋಡ್ಸ್ ಮಾಡಿದ್ದೀರಾ ಎಷ್ಟೆಷ್ಟೋ ಮಹಾನ್ ವ್ಯಕ್ತಿಗಳ ಮೇಲೆ. ಅದನ್ನು ನೋಡಿದಾಗ ಅವರೇ ಅವ್ರ ಜೀವನದ ಬಗ್ಗೆ ಹೇಳೋದು ಅಷ್ಟು ಚೆನ್ನಾಗಿ ಇನ್ಯಾರೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ನಮಗೆ ಕಟ್ಕೊಡ್ತಾ ಇದ್ದೀರಾ ನಿಮ್ಮ ಚಾನಲ್ ಮೂಲಕ. ಇದು ಹೀಗೇ ಸಾಗಲಿ. ಅದರ ಜೊತೆಗೆ ನಾನು ಫ್ರೆಂಡ್ಲಿಯಾಗಿ ಒಂದೇ ಒಂದು ಸಜೆಷನ್ ಅಥವಾ ಅಡ್ವೈಸ್ ಕೊಡಬಹುದು ಅನ್ನೋದಿದ್ರೆ, ಪರಮ್ ಸರ್, ರಾತ್ರಿ 12:30 1 ಗಂಟೆವರೆಗೂ ಕೆಲಸ ಮಾಡ್ತೀರಾ, ಬೆಳಗ್ಗೆ 6 ಗಂಟೆಗೆ ಎದ್ದು ಮತ್ತೆ ಕೆಲಸ ಮಾಡ್ತೀರಾ. ಒಂದು 8 ಗಂಟೆಗಳ ಕಾಲ ದಯವಿಟ್ಟು ನಿದ್ದೆ ಮಾಡಿ. ಯಾಕಂದ್ರೆ ಇನ್ನೂ 10-20 ವರ್ಷ ನಿಮ್ಮ ಚಾನಲಿಂದ ನಮಗೆ ವಿಡಿಯೋಸ್ ಬೇಕು. ನಿಮ್ಮ ಆರೋಗ್ಯದ ಕಡೆನೂ ಗಮನ ಕೊಡಿ. 3 ವಿಡಿಯೋಸ್ ಬರೋದು ಎಷ್ಟು ಮುಖ್ಯನೋ ಆ ಥರ ಪ್ರತಿದಿನ 3 ವಿಡಿಯೋಸು ಇನ್ನೂ 30 ವರ್ಷಗಳ ಕಾಲ ಬರಬೇಕು ಅನ್ನೋದು ಅಷ್ಟೇ ಮುಖ್ಯ. ಸರಿನಾ? ಆಗಲಿ. ಆ್ಯಂಡ್ ಅದೆಲ್ಲ ಏನು ಬಿಡಮ್ಮ, ನಿಮ್ಗೆ ಒಳ್ಳೇದಾಗಲಿ. ಪರಮ್ ಸರ್, ನಮ್ಮ ಒಂದು ಪ್ರೀತಿಯ ಕಾಣಿಕೆ ನಿಮಗೆ ನಮ್ಮ ಕಡೆಯಿಂದ
ಸಪ್ತಮ್ ತೈಲ 100% ವುಡ್ ಪ್ರೆಸ್ಡ್ ಆಯಿಲ್ಸ್ ನಿಮಗೂ ಓ, ಪರಿಚಯ ಮನೋಹರ್. ಇದೆ. ಎಸ್, ಮನೋಹರ್ ಮನೋಹರ್ ಹೇಗಿದ್ದೀರಿ? ಅಯ್ಯರ್ ಅವರು. ಒಳ್ಳೆದಾಗಲಿ ನಿಮಗೆ. ನಮ್ಮ ಅನ್ನದಾತರು ಅವರು. ಅವರ ಕಡೆಯಿಂದ ತಗೊಳ್ಳಿ ಸರ್ ಪ್ರೀತಿಯ ಉಡುಗೊರೆ. ಥ್ಯಾಂಕ್ಸ್ ಅಲ್ಲ, ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಬಹಳ ಧನ್ಯವಾದಗಳು ನಿಮ್ಮ ಸಮಯಕ್ಕೆ ಮನಸ್ಸು ಬಿಚ್ಚಿ ನಮ್ಮ ಜೊತೆ ಇಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕೆ. ಪರಮ್ ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನ ಸಹೋದರಿ ಸೌಜನ್ಯ ಅವ್ರಿಗೆ ಒಳ್ಳೆಯದಾಗಲಿ. ಒಂದು ಹೆಣ್ಮಗಳು ಓದಿ ನಂತರ ರೇಡಿಯೋಗೆ ಸೇರಿಕೊಂಡು ಅಲ್ಲಿ ಕೆಲಸ ಮಾಡ್ತಾ, ರೇಡಿಯೋ ಆದ ನಂತರ ತಾನೇ ಒಂದು ಬದುಕು ನನ್ನದೇ ಆದ ದಾರಿ ಕಂಡುಕೋಬೇಕು ಅಂತ ಒಂದು ಯೂಟ್ಯೂಬ್ ಪೇಜ್ ಮಾಡಿಕೊಂಡು ಆರ್ ಜೆ ಸೌಜನ್ಯ. ನಾನು ತುಂಬ ಅವರ ಮಾತು ಕೇಳಿದ್ದೀನಿ. ಸೊ ಅವ್ರೀಗ ಯೂಟ್ಯೂಬಲ್ಲಿ ಕೆಲಸ ಮಾಡ್ತಾರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ಕೆಲಸ ಮಾಡುವ ಪ್ರತಿಯೊಬ್ಬರಿಗೂ, ಕನ್ನಡಿಗನೇ ಇರಲಿ ಯಾರೇ ಇರಲಿ, ಪ್ರತಿಯೊಬ್ಬನಿಗೂ ಸಪೋರ್ಟ್ ಮಾಡೋದು ನಮ್ಮ ಕರ್ತವ್ಯ. ಆದರೆ ಅವರೆಲ್ಲರಿಗೂ ಕನ್ನಡದ ಮೂಲಕ ಕಲಿಸೋದು ನಮ್ಮ ಕರ್ತವ್ಯ ಕೂಡ ಅಂತ ಹೇಳ್ತಾ ಸೌಜನ್ಯ ಅವರಿಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.